ಡಾಕ್ಟರ್ ಸತ್ಯವತಿ ಮೂರ್ತಿ ಬರೆದಿರುವ ಬೇಂದ್ರೆಯವರ ನಿರಾಭರಣ ಸುಂದರಿ ಒಂದು ಅವಲೋಕನ ಕೃತಿಯನ್ನು ಶ್ರವಣ ಮಾಧ್ಯಮದ ಮೂಲಕ ನಿಮಗೆ ತಲುಪಿಸುವ ಪ್ರಯತ್ನದಲ್ಲಿ ಈಗೋ ಈ ಪುಸ್ತಕ ಬೇಂದ್ರೆಯವರ ನಿರಾಭರಣ ಸುಂದರಿ. ಇದಕ್ಕೆ ಮುನ್ನುಡಿಯನ್ನು ಬರೆದವರು ಬೊಂಬಾಯಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ನಿವೃತ್ತರಾದ ಬೇಂದ್ರೆಯವರ ಆಪ್ತ ಶಿಷ್ಯ ಡಾಕ್ಟರ್ GV ಕುಲಕರ್ಣಿಯವರು. ಕೇಳಿ ಮುನ್ನುಡಿ. ಡಾಕ್ಟರ್ ಸತ್ಯವತಿ ಮೂರ್ತಿಯವರು ತಮ್ಮ ಹೊಸ ಪುಸ್ತಕ ಬೇಂದ್ರೆಯವರ ನಿರಾಭರಣ ಸುಂದರಿ ಒಂದು ಅವಲೋಕನ ಎಂಬ ಪುಸ್ತಕದ ಕರಡು ಪ್ರತಿಯನ್ನು ಕಳಿಸಿ ನನಗೆ ಮುನ್ನುಡಿ ಬರೆಯಲು ವಿನಂತಿಸಿದಾಗ ನಾನು ಮುನ್ನುಡಿ ಬರೆಯಲು ಅರ್ಹನೇ ಎಂಬ ಪ್ರಶ್ನೆ ನನ್ನ ಮನದಾಳದಲ್ಲಿ ಕಾಡತೊಡಗಿತು. ಬೇಡ, ಬೇರೆ ಯಾರಿಂದಲಾದರೂ ಬರೆಸಿರಿ ಎಂದೆ. ಆದರೆ ಸತ್ಯವತಿ ಕೇಳಬೇಕಲ್ಲ, ನೀವೇ ಬರೆಯಬೇಕು ಎಂದು ಪಟ್ಟು ಹಿಡಿದರು. ನಿರುಪಾಯನಾಗಿ ಒಪ್ಪಿದೆ. ನಾನು ವಿದ್ಯಾರ್ಥಿ ದೆಸೆಯಲ್ಲಿ ಈ ಅಮೂಲ್ಯ ಗ್ರಂಥದ ಮೇಲೆ ಕಣ್ಣಾಡಿಸಿದ್ದೆ. ಮತ್ತೊಮ್ಮೆ ಓದಲು ಪ್ರೇರೇಪಿಸಿದರು ಸತ್ಯವತಿಯವರು. ವರಕವಿ ಬೇಂದ್ರೆಯವರು ಅಭಿಜಾತ ಕವಿಗಳು, ಆರ್ಷ ಕವಿಗಳು, ಮಹಾಕವಿಗಳು. ಕನ್ನಡ ಕವಿಗಳಲ್ಲಿ ಪಂಪ, ನಾರಣಪ್ಪರ ತರುವಾಯ ಕನ್ನಡದ ಜೀವಾಳವನ್ನೇ ಹಿಡಿದು ಈ ನಮ್ಮ ಭಾಷೆಯ ಜೀವನಾಡಿಯನ್ನೇ ಮಿಡಿದು ಕಾವ್ಯ ರಚನೆ ಮಾಡಿದ ಕವಿ ನಮ್ಮ ಬೇಂದ್ರೆಯವರಲ್ಲದೆ ಬೇರೆ ಯಾರೂ ಇಲ್ಲ ಎಂದು ಕವಿ ಗೋಪಾಲಕೃಷ್ಣ ಅಡಿಗರೇ ಹೇಳಿದ್ದಾರೆ. ಕಾವ್ಯದಲ್ಲಿ ಅಲಂಕಾರಕ್ಕೆ ಪ್ರಾಶಸ್ತ್ಯವಿದೆ. ಅಲಂಕಾರರಹಿತಂ ಕಾವ್ಯಂ ಶುಕ ಏವ ನ ಮಧ್ಯಮಃ ಎನ್ನುತ್ತಾರೆ. ನ ಮಧ್ಯದಲ್ಲಿ ಬಂದರೆ ಶುಕ ಶುನಕ ಆಗುತ್ತದೆ. ಶುಕ ಎಂದರೆ ಗಿಳಿ, ಶುನಕ ಎಂದರೆ ನಾಯಿ. ಕನ್ನಡದ ಕವಿ ಮುದ್ದಣ ಸಂಸ್ಕೃತ ಕವಿ ಬಾಣಭಟ್ಟನಂತೆ ಗದ್ಯದ ಸಿರಿಯನ್ನು ತೋರಿಸಿದ. ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಎಂದು ಹೇಳಲಾಗಿದೆ. ಕಾವ್ಯ ಕನ್ನಿಕೆ ಸಾಲಂಕಾರದಿಂದ, ಸಹಜ ಸೌಂದರ್ಯದಿಂದ ವಾಚಕರ ಮನಸೆಳೆಯುವ ಮೋಹಿನಿ. ಆದರೆ ಗದ್ಯ ಕನ್ನಿಕೆ ನಿರಾಭರಣ ಸುಂದರಿ. ಅವಳಿಗೆ ಆಭರಣಗಳಿಲ್ಲ. ಸಹಜ ಸುಂದರಿಯಾದವಳಿಗೆ ಆಭರಣದ ಹೊರೆ ಏಕೆ? ಬಹುಶಃ ಈ ಕಾರಣದಿಂದ ತಮ್ಮ ಗದ್ಯ ಬರವಣಿಗೆಯ ಅಮೂಲ್ಯ ಪುಸ್ತಕಕ್ಕೆ ಬೇಂದ್ರೆಯವರು ನಿರಾಭರಣ ಸುಂದರಿ ಎಂದು ಹೆಸರಿಟ್ಟಿರಬೇಕು. ಆ ಹೆಸರಿನಲ್ಲಿ ಒಂದು ಕಥೆಯನ್ನು ಬರೆದಿದ್ದಾರೆ. ಅದು ಬೇರೆ ಮಾತು. 1950ರ ದಶಕದಲ್ಲಿ ಬೇಂದ್ರೆಯವರು ತಾವು ಗದ್ಯ ಪ್ರವೀಣರು ಎಂಬುದನ್ನು ಸಾಬೀತುಪಡಿಸಿದರು. ಅದಕ್ಕೆ ಉತ್ತಮ ಉದಾಹರಣೆ ಅವರ ಅಮೂಲ್ಯ ಪುಸ್ತಕ ಈ ನಿರಾಭರಣ ಸುಂದರಿ. ಈ ಪುಸ್ತಕದ 2ನೆಯ ಮುದ್ರಣವನ್ನು 1956ರಲ್ಲಿ ಪ್ರಕಾಶನಗೊಳಿಸಿದ ಗುರುರಾಜ ಹಬ್ಬು ಅವರು ಬರೆಯುತ್ತಾರೆ. ಕನ್ನಡ ರಸಿಕರ ಮನಸೆಳೆದ ಈ ನಿರಾಭರಣ ಸುಂದರಿ 4 ವರ್ಷದಿಂದ ಎಲ್ಲಿ ಅಲೆದರೂ ಅಲಭ್ಯಳಿದ್ದಳು. ಅವಳನ್ನು ಹುಡುಕಿ ಬೆಳಕಿಗೆ ತರಬೇಕಾಯಿತು. ಈ ಸುಂದರಿಯನ್ನು ಕಂಡು ನಕ್ಕವರುಂಟು, ಅತ್ತವರುಂಟು, ಹಾಡಿದವರುಂಟು, ಕಾಡಿದವರುಂಟು. ಕನ್ನಡ ಸಾಹಿತ್ಯದಲ್ಲಿಯ ಸರ್ವ ರಸಪೂರ್ಣವಾದ ಫಲವಾಗಿ ಈ ನಿರಾಭರಣ ಸುಂದರಿ ಏಕೈಕಳಾಗಿದ್ದಾಳೆ ಎನ್ನುತ್ತಾರೆ. ನಿರಾಭರಣ ಸುಂದರಿಯಲ್ಲಿ ಒಟ್ಟು 7 ಕಥೆಗಳಿವೆ, 8 ಹರಟೆಗಳು, 6 ನಗೆ ಹಾಡುಗಳಿವೆ. ಇದಕ್ಕೆ ಸುದೀರ್ಘವಾದ ಮುನ್ನುಡಿಯನ್ನು KR ಮಹಿಷಿಯವರು ಬರೆದಿದ್ದಾರೆ. ಡಾಕ್ಟರ್ ಮಹಿಷಿಯವರು ಮುಂಬೈಯಲ್ಲಿದ್ದರು. ಸಿಡನ್ಹ್ಯಾಮ್ ಸರ್ಕಾರಿ ಕಾಮರ್ಸ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು. ಗೋಕಾಕರಂತೆ ಇವರೂ ಧಾರವಾಡದ ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿ. ಗೋಕಾಕರು ಇಂಗ್ಲೆಂಡಿನಲ್ಲಿ ಆಂಗ್ಲ ವಿಷಯದಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾಗಿ ಬಂದಾಗ ಅವರ ಗುಣಗಾನ ಮಾಡಿ ಕರ್ನಾಟಕ ಕಾಲೇಜಿನ ಮೆಸಿಲಿನಿಯಲ್ಲಿ ಒಂದು ಲೇಖನವನ್ನು KR ಮಹಿಷಿ ಬರೆದಿದ್ದು ನನಗೆ ನೆನಪಾಗುತ್ತದೆ. ಅದರಲ್ಲಿ ಅವರು ಗೋಕಾಕರ ಬಗ್ಗೆ ಬರೆಯುತ್ತಾ ಹಿ ಬೇರ್ಡೆಡ್ ದಿ ಲಯನ್ ಇನ್ ಇಟ್ಸ್ ಓನ್ ಡೆನ್ ಎಂದಿದ್ದರು. ಅವರು ಕಿರಿಯರಾಗಿದ್ದರೂ ಚೆನ್ನಾಗಿ ವಿಮರ್ಶೆ ಮಾಡುತ್ತಿದ್ದರು ಎಂದು ಬೇಂದ್ರೆಯವರು ಅವರಿಗೆ ತಮ್ಮ ಪುಸ್ತಕಕ್ಕೆ ಮುನ್ನುಡಿ ಬರೆಯಲು ಕೇಳಿದ್ದರು. ಮಹಿಷಿಯವರ ಮುನ್ನುಡಿ ಮೌಲಿಕವಾಗಿದೆ. ಮುನ್ನುಡಿಯ ಕೊನೆಯಲ್ಲಿ ಮಹಿಷಿಯವರು ಹೇಳಿದ ಮಾತು ಮಹತ್ವದ್ದಾಗಿದೆ. ಬೇಂದ್ರೆಯವರ ಕವಿತೆಗಳನ್ನು ಕೇಳಿದರೆ ಇವರು ಕವಿತೆಗಳನ್ನೇ ಬರೆಯಲಿ ಎನಿಸುತ್ತದೆ. ಹರಟೆಗಳನ್ನು ಓದಿದರೆ ಇವರು ಹರಟೆಗಳನ್ನೇ ಹೊಸೆಯಲಿ ಎನಿಸುತ್ತದೆ.
ಕಥೆಗಳನ್ನು ನೋಡಿದರೆ ಇವರು ಎಲ್ಲ ಬಿಟ್ಟು ಕಥೆಗಳನ್ನು ಏಕೆ ಬರೆಯುವುದಿಲ್ಲ ಎನಿಸುತ್ತದೆ. ಆಡುಮುಟ್ಟದ ಗಿಡವಿಲ್ಲ, ಬೇಂದ್ರೆಯವರು ಕೈ ಹಾಕದ ಸಾಹಿತ್ಯ ಪ್ರಕಾರವಿಲ್ಲ, ಮುಟ್ಟಿದ ಮಣ್ಣನ್ನೂ ಚಿನ್ನ ಮಾಡುವ ಕೈ ಚಿಳಕ ಇವರದು. ಡಾಕ್ಟರ್ ಸತ್ಯವತಿಯವರು ಮಹಿಷಿಯವರ ಮುನ್ನುಡಿಯ ಬಗ್ಗೆ ಬರೆಯುತ್ತಾರೆ. ಬೇಂದ್ರೆಯವರ 7 ಕಥೆಗಳ ಸಾರಾಂಶ ಕೊಡುತ್ತಾರೆ. ಕೆಲವು ಕಥೆಗಳಲ್ಲಿರುವ ಸಾಮಾಜಿಕ ಸಮಸ್ಯೆಯ ವಿಶ್ಲೇಷಣೆ ಮಾಡುತ್ತಾರೆ. ಶ್ರೀಮತಿ ಸತ್ಯವತಿಯವರು ಕಸಪೊರಕೆ ಕವನ ಹಾಗೂ ಮುದುಕಿ ಕವನಗಳ ಒಳಹೊಕ್ಕು, ಅವುಗಳಲ್ಲಿ ಅಡಗಿರುವ ಗುರುತರವಾದ ಅಂಶಗಳನ್ನು ಬಿಡಿಸಿ ತೋರಿಸುವ ಪ್ರಯತ್ನ ಮಾಡಿರುವುದು ಇಲ್ಲಿ ಶ್ಲಾಘನೀಯವಾದ ವಿಚಾರ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಡಾಕ್ಟರ್ ಸತ್ಯವತಿಯವರು ಬೇಂದ್ರೆಯವರ ಅಪೂರ್ವ ಗ್ರಂಥವನ್ನು ಪರಿಚಯಿಸಿಕೊಟ್ಟು ಒಂದು ಸ್ತುತ್ಯ ಕಾರ್ಯವನ್ನು ಮಾಡಿದ್ದಾರೆ. ನಿರಾಭರಣ ಸುಂದರಿಯನ್ನು ಕುರಿತು ನನ್ನ ಮಾತು. ಬಹಳ ದಿನಗಳಿಂದ ನಾನು ಬೇಂದ್ರೆಯವರ ಈ ಕೃತಿಯನ್ನು ಓದುತ್ತಿದ್ದೇನೆ. ಅದರಲ್ಲಿರುವ ಕೆಲವು ಕಥೆಗಳಾಗಲಿ ಹರಟೆಗಳಾಗಲಿ ಮತ್ತೆ ಮತ್ತೆ ಓದಿಸಿಕೊಂಡು ಹೋಗುವಾಗಿವೆ. ಆದ್ದರಿಂದಲೇ ನಾನು ಒಮ್ಮೆ ಓದಿದ ತಕ್ಷಣ ನನ್ನ ಅನಿಸಿಕೆಗಳನ್ನು ಬರೆಯತೊಡಗಲಿಲ್ಲ. ಅಲ್ಲದೆ ಒಮ್ಮೆ ಓದಿದ ಮಾತ್ರಕ್ಕೆ ಬೇಂದ್ರೆಯವರ ಬರವಣಿಗೆಯನ್ನು ಅರಗಿಸಿಕೊಳ್ಳುವುದು ಬಡವನ ಪಾಲಿಗೆ ಬಂದ ಮಾತಲ್ಲ. ಅವರ ಮಾತಿನ ವೈಖರಿ, ಹೊಗಳಿ ಹೊಡೆಯುವ ಆ ಚುರುಕು, ಕಣ್ಣೆದುರಿಗೆ ಕಾಣುವ ಸತ್ಯವನ್ನು ವಿಡಂಬನೆಗೆ ಒಳಗು ಮಾಡುವ ರೀತಿ ಎಂತಹವರನ್ನೂ ಬೆರಗುಗೊಳಿಸುತ್ತದೆ. ಹೀಗೂ ಬರೆಯಬಹುದೇ ಎಂದು ಅಚ್ಚರಿಪಡುವುದಷ್ಟೇ ಅಲ್ಲ, ಬರೀ ಬೇಂದ್ರೆಯವರು ಮಾತ್ರ ಹೀಗೆ ಬರೆಯಬಲ್ಲರು ಎಂಬುದು ಖಾತ್ರಿಯಾಗುತ್ತದೆ. ನಾನು ಮಾತನಾಡುತ್ತಿರುವುದು ಡಾಕ್ಟರ್ ದರಾ ಬೇಂದ್ರೆಯವರ ನಿರಾಭರಣ ಸುಂದರಿಯನ್ನು ಕುರಿತು. ಸಹಜ ಸುಂದರಿಗೆ ತಕ್ಕ ಹೆಸರು. ಆಭರಣಗಳ ಅಗತ್ಯವೇ ಇಲ್ಲ. ನನಗೆ ಓದಲಿಕ್ಕೆ ಸಿಕ್ಕಿದ್ದು 2ನೆಯ ಮುದ್ರಣದ ಪ್ರತಿ. ಗದಗಿನ ಸಮನ್ವಯ ಪ್ರಕಾಶನ 1956 ಅರವಿಂದರ ಜಯಂತಿಯೆಂದು ಬೆಳಕಿಗೆ ತಂದಿರುವ ಪ್ರತಿ. ಇದರ ಆರಂಭಕ್ಕೆ ಒಂದು ಆದಿಯನ್ನು ಬರೆಯ ಹೊರಟ ಪ್ರಕಾಶಕರು ಬೇಂದ್ರೆಯವರ ಪ್ರಭಾವಕ್ಕೆ ಒಳಗಾಗಿರುವುದು ವೇದ್ಯವಾಗುತ್ತದೆ. ಇಲ್ಲಿಂದಲೇ ನಿರಾಭರಣ ಸುಂದರಿ ನಮ್ಮ ಮನಸ್ಸನ್ನು ಸೂರೆಗೊಳ್ಳಲಾರಂಭಿಸುತ್ತಾಳೆ. ಈ ಸುಂದರಿಯನ್ನು ಕಂಡು ನಕ್ಕವರುಂಟು, ಅತ್ತವರುಂಟು, ಹಾಡಿದವರುಂಟು, ಕಾಡಿದವರುಂಟು. ಕನ್ನಡ ಸಾಹಿತ್ಯದಲ್ಲಿನ ಸಮರಸಪೂರ್ಣದ ಒಂದು ಫಲವಾಗಿ ಈ ನಿರಾಭರಣ ಸುಂದರಿ ಏಕೈಕಳಾಗಿದ್ದಾಳೆ. ಎಷ್ಟೋ ದಿನಗಳ ಹಿಂದೆ ಪ್ರಕಟವಾಗಿ ಎಲ್ಲ ಪ್ರತಿಗಳೂ ಮುಗಿದು ಹೋಗಿದ್ದು 2ನೆಯ ಪ್ರಕಟಣೆಗೆ ಅವಕಾಶವಾಗದೇ ಇದ್ದುದಕ್ಕೆ ಪ್ರಕಾಶಕರು ಕಳಕಳಿಸಿದ್ದಾರಾದರೂ ಕೊನೆಗೆ ಬೇಂದ್ರೆಯವರ ಬಳಿಯಿದ್ದ ಒಂದೇ ಪ್ರತಿ ಸಿಕ್ಕಿ ಮತ್ತೆ ನಿರಾಭರಣ ಸುಂದರಿಯನ್ನು ಬೆಳಕಿಗೆ ತಂದದ್ದಕ್ಕಾಗಿ ಸಂತೋಷ ವ್ಯಕ್ತಪಡಿಸುತ್ತಾರೆ. ಪ್ರಕಾಶಕರಾದ ಗುರುರಾಜ ಹಬ್ಬು ಅವರು ನಿರಾಭರಣ ಸುಂದರಿಯ ಬಗೆಗೆ ಮನೋಜ್ಞವಾದ ಶೈಲಿಯಿಂದ ಬರೆದಿದ್ದಾರೆ. ಬಹಳ ದಿನಗಳ ಹಿಂದೆ ತನ್ನ ಗಾಡಿ ಮೋಡಿಗಳಿಂದ ಕನ್ನಡ ರಸಿಕರ ಮನಸೆಳೆದ ಈ ನಿರಾಭರಣ ಸುಂದರಿ 4-6 ವರ್ಷಗಳಿಂದ ಎಲ್ಲಿ ಅಲೆದರೂ ಅಲಭ್ಯವಿದ್ದಳು. ಇವಳ ಅಭಿಸಾರಕ್ಕೆಂದೆಳೆಸಿ ಆರ್ತರಾದವರ ಅನುರಾಗ ಪೂರಕ್ಕಾಗಿ ಇದೀಗ ಅವಳನ್ನು ಹೊಸ ಬೆಡಗಿನಿಂದ ಕರೆತಂದಿದ್ದೇವೆ. ಈ ನಿರಾಭರಣ ಸುಂದರಿ ಸಮನ್ವಯದ ಗಾಂಭೀರ್ಯ ಔದಾರ್ಯಗಳನ್ನು ಕರಗಿಸದೆ ಘನವಾಗಿ ಇವಳು ಒಂದು ರಸ ಸಮನ್ವಯವೇ ಆಗಿದ್ದಾಳೆ. ಒಮ್ಮೆ 1000 ಪ್ರತಿಗಳು ಮುದ್ರಿತವಾದದ್ದು ಮುಗಿದು ಹೋಗಿ ಬೇಂದ್ರೆಯವರ ಬಳಿಯೇ ಇದ್ದ ಒಂದು ಪ್ರತಿ ಸಿಕ್ಕಿತು ಎಂದು ಹೇಳುವುದನ್ನು, ಅಂದು 1000 ರೂಪದಿಂದ ಕುಣಿದ ಇವಳು ಇಂದು ಬೇಂದ್ರೆಯವರ ಮನೆಯಲ್ಲಿ ಏಕಾಂಗಿಯಾಗಿ ವಿರಮಿಸಿದ್ದಳು. ಅವರ ಆಶಯದ ಮೇರೆಗೆ ಮತ್ತೆ 1000 ರೂಪ ತಳೆದು ಬಂದಿದ್ದಾಳೆ ಎನ್ನುತ್ತಾರೆ. 1000 ಪ್ರತಿಗಳು ಮುದ್ರಿತವಾದ ವಿಷಯವನ್ನು ಎಷ್ಟು ಸೊಗಸಾಗಿ ಹೇಳಿದ್ದಾರಲ್ವೇ. ಇದು ಅವರ ಮಾತಿನ ಚಾಕಚಕ್ಯತೆಯನ್ನು ತೋರಿಸುತ್ತದೆ. ಬೇಂದ್ರೆಯವರನ್ನು ಅರಿತವರೆಲ್ಲರೂ ಅವರ ಪ್ರಭಾವಕ್ಕೆ ಒಳಗಾಗಲೇಬೇಕಲ್ವೇ. 1956 ಆಗಸ್ಟ್ 15ನೇ ತಾರೀಕು ಬೆಳಕನ್ನು ಕಂಡ ಈ ನಿರಾಭರಣೆ ಹೆಸರಿಗೆ ಮಾತ್ರ ನಿರಾಭರಣೆ. ಪ್ರಕಾಶಕರಿಂದ ಮೊದಲುಗೊಂಡು KR ಮಹಿಷಿಯವರಿಂದ ಸಾಲಂಕೃತಳಾಗಿದ್ದಾಳೆ. ಮಹಿಷಿಯವರು ತಮ್ಮ ಮಾತೆಂಬ ಮುತ್ತುಗಳ ಆಭರಣವನ್ನು ನಿರಾಭರಣ ಸುಂದರಿಗೆ ತೊಡಿಸಿ ಅತ್ಯಂತ ಆಕರ್ಷಕಳನ್ನಾಗಿ ಮಾಡಿದ್ದಾರೆ. ಮೊದಲೇ ನೋಡಿದವರ ಮನಸೆಳೆಯುವ ನಯನ ಮನೋಹರಿ ಈಕೆ. ಸ್ವಭಾವತಃ ಸುಂದರಿ, ಹೆತ್ತ ಅಪ್ಪನಿಗೆ ಗೌರವ ತರುವ ಪಯೋನಿಧಿ. ಮೇಲೆ KR ಮಹಿಷಿಯಂತಹವರ ಮುನ್ನುಡಿ ಇದ್ದಿತೆಂದರೆ ಕೇಳಬೇಕೆ. ಹಿಂದಿ ಭಾಷೆಯಲ್ಲಿ ಹೇಳುವಂತೆ ಸೋನೆ ಪೆ ಸುಹಾಗ. ಆದ್ದರಿಂದ ನಿರಾಭರಣ ಸುಂದರಿಯ ಬಗೆಗೆ ಬರೆಯುವ ಮೊದಲು ಇದರ ಪೀಠಕ್ಕೆ ಬರೆದಿರುವ KR ಮಹಿಷಿಯವರನ್ನು ಕುರಿತು ಕೆಲ ಮಾತುಗಳನ್ನು ಹೇಳಬೇಕು.
KR ಮಹಿಷಿಯವರು ಬಹಳ ಚುರುಕು ಬುದ್ಧಿಯುಳ್ಳವರು. ಬೇಂದ್ರೆಯವರು ಎಷ್ಟೋ ವಿದ್ವಜ್ಜನರನ್ನು ಬಲ್ಲವರಿದ್ದರು. ಅವರಲ್ಲಿ ಯಾರನ್ನೂ ಮುನ್ನುಡಿಗಾಗಿ ಕೇಳಲಿಲ್ಲ. KR ಮಹಿಷಿಯವರನ್ನು ಆರಿಸಿದರು. ಅವರನ್ನೇ ಏಕೆ ಆರಿಸಿದರು ಎನ್ನಲು ಅವರು ಕೊಡುವ ಕಾರಣವನ್ನು ಬೇಂದ್ರೆಯವರೇ ಹೇಳುತ್ತಾರೆ. ನನ್ನ ಗೆಳೆಯರಾದ ಮಹಿಷಿಯವರು ಚಿಕ್ಕವರಾದರೂ ಚುರುಕು ಬುದ್ಧಿಯುಳ್ಳವರು, ಚತುರರು, ಸಾಹಿತ್ಯದಲ್ಲಿ ಪ್ರೀತಿಯುಳ್ಳವರು, ಹಾಸ್ಯಗಾರರು. ಇವರಲ್ಲಿ ವಿಮರ್ಶಕ ಶಕ್ತಿ ಇದೆ. ಅದರ ನಿರಂತರ ಸದುಪಯೋಗ ಪಡೆಯಬೇಕು ಎಂದು ಅವರ ಇತರ ಗೆಳೆಯರಂತೆ ನಾನು ಆಶಿಸಿದ್ದೇನೆ. ಅವರ ವಿಮರ್ಶಕ ವಿಲಾಸಕ್ಕೆ ನನ್ನನ್ನೊಡ್ಡಿಯಾದರೂ ಅವರ ಕಾರ್ಯ ನಡೆಯುವಂತಾಗಲಿ ಎಂದು ನಾನು ಆಶಿಸಿದ್ದೆ. ಅವರ ಮುನ್ನುಡಿಯಲ್ಲಿ ಆಶಯ ಆಶೀರ್ವಾದಗಳಿವೆ. ಅಲಂಕಾರದೊಡನೆ ಅಲಾರಂಸ್ ಇವೆ. ಆಶೀರ್ವಾದಗಳೊಡನೆ ಬುದ್ಧಿವಾದಗಳಿವೆ. ಮುನ್ನುಡಿಯನ್ನು ಇಷ್ಟು ವಿಮರ್ಶಾತ್ಮಕವಾಗಿ ಬೇಂದ್ರೆಯವರು ತಾನೇ ಹೇಳಬಲ್ಲರು. ತಮ್ಮದೇ ಪುಸ್ತಕದ ಟೀಕೆ ಟಿಪ್ಪಣಿಗಳನ್ನು ಅಲಂಕಾರಿಕವಾಗಿ ಅಲಂಕರಿಸಿ ಅದರಲ್ಲೂ ಒಂದು ಸೊಗಸನ್ನು ಮೂಡಿಸುವ ಕಲೆಯನ್ನು ಬೇಂದ್ರೆಯವರಿಂದಲೇ ಕಲಿಯಬೇಕು. ಮಹಿಷಿಯವರ ಪ್ರಾಮಾಣಿಕವಾದ ವಿಮರ್ಶೆಯನ್ನು ಸಹೃದಯದಿಂದ ಒಪ್ಪಿಕೊಳ್ಳುವ ವಿಶಾಲ ಮನೋಭಾವ ಬೇಂದ್ರೆಯವರದ್ದು. ತಾವು ಮಹಿಷಿಯವರಿಗಿಂತ ಹಿರಿಯರೆಂದಾಗಲಿ, ತಮ್ಮ ಬರಹಕ್ಕೆ ಬರೀ ಹೊಗಳಿಕೆ ಇರಬೇಕೆಂದಾಗಲಿ ನಿರೀಕ್ಷಿಸದೇ ಇದ್ದುದರ ಜೊತೆಗೆ ಮಹಿಷಿಯವರ ತಮ್ಮ ಕೃತಿಗಳಲ್ಲೂ ಸಹಜವಾದ ದೋಷಗಳಿವೆ ಎಂಬ ಮಾತುಗಳನ್ನು ಒಪ್ಪಿಕೊಳ್ಳುತ್ತಾರೆ. ಬರದ ಎಷ್ಟೋ ಕಾಲದ ನಂತರ ಬೆಳಕಿಗೆ ಬರಲು ಸಿದ್ಧವಾದ ಈ ಕೃತಿಯ ಬಗ್ಗೆ ಬೇಂದ್ರೆಯವರಿಗೆ ಒಂದು ರೀತಿಯ ತೃಪ್ತಿ ಇದೆ. ನನಗೆ ಕವಿ ಎನ್ನುತ್ತಾರೆ, ಕವಿಗಳು ಕತೆಗಳಿಗೆ ಕೈ ಹಾಕಬಾರದು ಎನ್ನುತ್ತಾರೆ. ಆದರೆ ನಮಗೆ ಬಡಿದುಕೊಂಡ ಕತೆಗಳಿಂದ ಮುಕ್ತರಾಗಬೇಕಾದರೆ ಅವುಗಳನ್ನು ಹೇಳಿಯೇ ತೀರಬೇಕು ಎನ್ನುವುದು ಬೇಂದ್ರೆಯವರ ಮತ. ಮನಸ್ಸು ಮಾಡಿದ್ದರೆ ಬೇಂದ್ರೆಯವರು ನೂರಾರು ಕಥೆಗಳನ್ನು, ಕಾದಂಬರಿಗಳನ್ನು ಬರೆದಿರಬಹುದಿತ್ತು. ಆದರೆ ಅವರ ಒಲವೆಲ್ಲ ಕವಿತೆಯ ಕಡೆಗೆ. ಹಾಗಾಗಿ ಅವರು ತಮ್ಮ ಜೀವನ ಕೊಟ್ಟ ನೋವು ನಲಿವನ್ನೆಲ್ಲ ಕವಿತೆಗಳಿಗೆ ಧಾರೆ ಎರೆದರು. ನಾಡಿನಲ್ಲಿ ಅತ್ಯುತ್ತಮ ಕವಿತೆಗಳ ಹುಟ್ಟಿಗೆ ಕಾರಣರಾದರು. ಕತ್ತಲು ಕಳೆದು ಬೆಳಗಾಗುವುದನ್ನು ನೋಡಿದಾಗ ಸಾಮಾನ್ಯ ಮನುಷ್ಯನಿಗೆ ಅದೊಂದು ಸೋಜಿಗವಾಗಿ ಕಾಣುವುದಿಲ್ಲ. ಆದರೆ ಅದೇ ಬೇಂದ್ರೆಯವರಿಗೆ ಇದು ಬರೀ ಬೆಳಗಲ್ಲೋ ಅಣ್ಣ, ಶಾಂತಿರಸವೇ ಪ್ರೀತಿಯಿಂದ ಮೈದೋರಿತಣ್ಣ ಎನ್ನುವಂತಹ ದೈವಿಕ ಅನುಭವ. ಮಕ್ಕಳು ಸತ್ತ ದುಃಖವನ್ನೂ ಕವಿತೆಯೋಪಾದಿಯಲ್ಲಿ ಹಾಡಿ ಅದಕ್ಕೊಂದು ರೂಪ ಕೊಡುವುದು ಬೇಂದ್ರೆಯವರಿಗೆ ಮಾತ್ರ ಸಾಧ್ಯ. ಅಷ್ಟಿಲ್ಲದೆ ಬೇಂದ್ರೆ ಮಾತ್ರ ಬೇಂದ್ರೆಯಾಗುವುದು ಸಾಧ್ಯ ಎಂಬ ಮಾತು ಬಂದಿದೆಯೇ? ಇಲ್ಲಿ ಮಹಿಷಿಯವರ ಬೇಂದ್ರೆಯವರನ್ನು ಕುರಿತ ಕೆಲವೊಂದು ಮಾತುಗಳನ್ನು ಮೆಲುಕು ಹಾಕಲೇಬೇಕು. ಮಹಿಷಿಯವರು ವಿನಮ್ರವಾಗಿ ಬೇಂದ್ರೆಯವರು ತಮ್ಮನ್ನೇ ಮುನ್ನುಡಿ ಬರೆಯಲು ಆರಿಸಿದುದರ ಕಾರಣವನ್ನು ತಮ್ಮ ಮಾತುಗಳಲ್ಲಿ ಹೀಗೆ ವಿವರಿಸುತ್ತಾರೆ. ಪೊರಕೆಯಲ್ಲೂ ಸಹ ಸುಪ್ತ ಬುದ್ಧನನ್ನು ಜಾಗೃತಗೊಳಿಸಬಲ್ಲ ಬೇಂದ್ರೆಯವರು ಅಪ್ರಬುದ್ಧ ತರುಣರ ಸುಪ್ತ ಶಕ್ತಿಗಳನ್ನು ಎಬ್ಬಿಸಲು ಎಡೆಬಿಡದೆ ಪ್ರಯತ್ನಿಸುವರು ಎಂದು ಎಲ್ಲರೂ ಬಲ್ಲರು. ಇಂತಹ ಎಷ್ಟೋ ಪ್ರಯತ್ನಗಳಲ್ಲಿ ನನ್ನಿಂದ ಬರೆಯಿಸಿದ ಈ ಮುನ್ನುಡಿಯೂ ಒಂದು. ನಗದವರನ್ನು ನಗಿಸುವ, ಬರೆಯದವರಿಂದ ಬರೆಸುವ ಶಕ್ತಿ ಬೇಂದ್ರೆಯವರಲ್ಲಿದೆ. ಈ ಶಕ್ತಿ ಬೇಂದ್ರೆಯವರ ಕಾವ್ಯಶಕ್ತಿಗಿಂತ ದೊಡ್ಡದು. ಏಕೆಂದರೆ ಕವಿತೆಗಳನ್ನು ಬರೆಯುವವರು ಬೇಕಷ್ಟು ಮಂದಿ. ಆದರೆ ಕವಿಗಳ ಉತ್ಪಾದಕರು 1000ರಲ್ಲಿ ಒಬ್ಬರೂ ಸಿಗದಿರಬಹುದು. ಈ ದೃಷ್ಟಿಯಿಂದ ನೋಡಿದಾಗ ಬೇಂದ್ರೆಯವರು ಕವಿಗಳಲ್ಲ, ಅವರ ಅಪ್ಪ ಎನ್ನುವ KR ಮಹಿಷಿಯವರ ಮಾತಿನ ಸತ್ಯತೆ ಅರಿವಾಗುತ್ತದೆ. ಬೇಂದ್ರೆಯವರನ್ನು ಎಲ್ಲರೂ ಮಾಸ್ತರ್ ಎಂದೇ ಕರೆದರೂ ಕಿರಿಯರಲ್ಲಿ ಸಮಾನ ಸ್ಕಂಧತೆಯಲ್ಲಿ ಬೆರೆಯುತ್ತಿದ್ದ ಬೇಂದ್ರೆಯವರು ಅವರ ಲೋಪದೋಷಗಳನ್ನು ಮನಸ್ಸಿಗೆ ಚುಚ್ಚದಂತೆ ತಿಳಿಸಿ ಹೇಳಿ ಅವರಲ್ಲಿ ಅವರಿಗೂ ತಿಳಿಯದೆ ಹುದುಗಿಕೊಂಡ ಶಕ್ತಿಯನ್ನು ಮುಕ್ತ ಕಂಠದಿಂದ ಹೊಗಳಿ ಅವರ ಗುರಿಯಿಲ್ಲದ ಜೀವನಕ್ಕೆ ಆದರ್ಶವನ್ನು ಕಲ್ಪಿಸಿಕೊಟ್ಟು ಕರ್ನಾಟಕದ ಪುನರುಜ್ಜೀವನಕ್ಕೆ ಯಥಾಶಕ್ತಿ ಸಹಾಯ ಮಾಡಲು ಅವರನ್ನು ಹುರಿದುಂಬಿಸುತ್ತಿದ್ದರು. ಇಂತಹ ಕೆಲಸ ಮಾಡುವವರನ್ನು ಸಾಹಿತ್ಯಾಚಾರ್ಯರು ಎನ್ನಬಹುದಾದರೆ ಬೇಂದ್ರೆಯವರೂ ಸಾಹಿತ್ಯಾಚಾರ್ಯರು. ಒಮ್ಮೆ ಯಾರು ಸಾಹಿತ್ಯಾಚಾರ್ಯರು, ಯಾರು ಅಲ್ಲ, ಏಕೆ ಅಲ್ಲ ಇತ್ಯಾದಿ ಗೊಂದಲಗಳೆದ್ದಿದ್ದವು. ಸಾಹಿತ್ಯಾಚಾರ್ಯ ಪದವಿಗಾಗಿ ಹಲವರು ನಡೆಸಿದ ಓಟವನ್ನು ನೋಡಿ ಬೇಂದ್ರೆಯವರು ಅದನ್ನೇ ಕುರಿತು ಒಂದು ಓಡನ್ನು ಬರೆದರು. ಉದಿತೋದಿತ ರವಿ ಕೆಂಪು, ಸಿರಸುಗ್ಗಿಯ ಕರ ಕೆಂಪು, ವರರತ್ನವು ಕಡು ಕೆಂಪು, ಕೆಂಡ ಎಂದಿತು ತಾನೇ ಕೆಂಪು, ಆಗಲಾಗಲಿ ಎಂದರು. ಹಿಮನಗ ಕಣಗಣ ತಂಪು, ಮಾಗಿಯು ಮುದ್ದಿಡೆ ತಂಪು, ತಿಂಗಳ ಬಿಸಿಲೂ ತಂಪು, ನೀರು ಎಂದಿತು ತಾನೇ ತಂಪು, ಹಾಗೆ ಆಗಲಿ ಎಂದರು.
ವನವನ ಪವನವು ಕಂಪು, ಕಸ್ತೂರಿಯು ಬಲು ಕಂಪು, ಅಲರಲರೂ ನರುಗಂಪು, ಮಣ್ಣು ಎಂದಿತು ತಾನೇ ಕಂಪು, ಹಾಗೂ ಆಗಲಿ ಎಂದರು. ಕಂಪಿನ ಸಿಂಫನಿ ಮೂಡಿರಲಾಗಿ, ತಂಪು ಕಂಪನಿ ಹೂಡಿರಲಾಗಿ, ಕೆಂಪಿನ ಗರಿಪು ಕೂಡಿರಲಾಗಿ, ಭೇದವೇತಕ್ಕೆ ಖೇದವೇತಕ್ಕೆ, ಬಸ್ಸಿನಲ್ಲಿ ಸೆನ್ಸಸ್ಸಿನಲ್ಲಿ ಶಾಂತಿ ಶಾಂತಿ ಶಾಂತಿ. ಉದಯಿಸುತ್ತಿರುವ ರವಿ ಶ್ರೇಷ್ಠತಮವಾದ ರತ್ನ. ಇವುಗಳನ್ನು ಕೆಂಪು ಎನ್ನುವುದಾದರೆ ನಾನೂ ಕೆಂಪು, ನನ್ನ ಕೆಂಪಿನ ಮುಂದೆ ಇನ್ಯಾವುದೂ ಅಲ್ಲ ಎಂದು ಕೆಂಡವೇನಾದರೂ ಪ್ರತಿಭಟಿಸಿದರೆ, ಹಿಮದ ಮಾಗಿಯ ಚಳಿಯ ತಿಂಗಳ ಬೆಳಕಿನ ತಂಪು ನನ್ನ ತಂಪಿಗಿಂತ ತಂಪಲ್ಲ ಎಂದು ನೀರು ಹೇಳತೊಡಗಿದರೆ, ಗಾಳಿಯ ಕಸ್ತೂರಿಯ ಮಂದ ಮಾರುತದ ಕಂಪು ನನ್ನ ಮುಂದೆ ಏನೂ ಅಲ್ಲ, ನಾನೇ ಅವರಿಗಿಂತ ಕಂಪುಳ್ಳ ವಸ್ತು ಎಂದು ಮಣ್ಣು ಹೇಳಿದರೆ, ಎಲ್ಲದಕ್ಕೂ ಆಗಲಿ ಎಂದರಾಯಿತು. ಅದರಲ್ಲೇನು ಭೇದ? ತಮ್ಮನ್ನು ತಾವು ಆ ಯೋಗ್ಯತೆ ಇಲ್ಲದಿದ್ದರೂ ಇದೆ ಎಂದು ಪ್ರಮಾಣೀಕರಿಸಬೇಕೆಂದು ಹಠ ಹಿಡಿದರೆ ಅದಕ್ಕೇನು, ಹೌದು ಎಂದರಾಯಿತು. ಬೆಳಗಾದರೆ ತಿಳಿಯದೆ ಅಳಿಯನು ಕುರುಡು. ಕಾರ್ಯತಃ ಅದನ್ನು ಪ್ರಮಾಣೀಕರಿಸಿಕೊಳ್ಳಬೇಕಾದ ಸಂದರ್ಭ ಬಂದರೆ ಅವರೇ ಒಪ್ಪಿಕೊಳ್ಳುತ್ತಾರೆ ತಮಗೆ ಸಾಹಿತ್ಯಾಚಾರ್ಯರಾಗುವ ಯೋಗ್ಯತೆ ಇದೆಯೋ ಇಲ್ಲವೋ ಎಂದು. ಅದಕ್ಕೆ ಹೊಡೆದಾಟವೇತಕ್ಕೆ? ಎಲ್ಲರಿಗೂ ಅಷ್ಟು ಎಂದರಾಯಿತು. ಸಮಾಜ ಹೇಳುವುದರಿಂದ ಒಬ್ಬರ ಯೋಗ್ಯತೆ ಸಿದ್ಧವಾಗುತ್ತದೆ ಎಂಬ ಭ್ರಮೆ ಇರುವವರಿಗೆ ಅದೇ ಸರಿ ಎಂಬುದು ಇಲ್ಲಿಯ ಭಾವಾರ್ಥ. ಯಾರಿಗೆ ಯೋಗ್ಯತೆ ಇದೆಯೋ ಅವರು ಬೆಳಗುತ್ತಾರೆ, ಮುಂದೆ ಬರುತ್ತಾರೆ. ಅದಿಲ್ಲದೆ ಹೋದಾಗ ನನಗೂ ಯೋಗ್ಯತೆ ಇದೆ ಎಂದು ಅವರೇ ಕೂಗಿ ಹೇಳಬೇಕಾಗುತ್ತದೆ. ಅದನ್ನು ಗಿಟ್ಟಿಸಲು ಹೊಡೆದಾಡಬೇಕಾಗುತ್ತದೆ. ಅರ್ಧ ತುಂಬಿದ ಗಡಿಗೆಯ ನೀರು ತುಳುಕಿ ತುಳುಕಿ ಮೇಲೆ ಬಂದು ನಾನಿದ್ದೇನೆ ಎಂದು ತೋರಿಸಿಕೊಳ್ಳುವ ಹಾಗೆ. ಅದೇ ರೀತಿ ಆಗಲಾಗಲಿ ಎಂದರು ನಾವೇ ಸಾಹಿತ್ಯಾಚಾರ್ಯರು ಎಂದವರಿಗೆ. ಅವರೂ ಆಗಲಿ ಇವರೂ ಆಗಲಿ ವಚನೈಕ ದರಿದ್ರತ. ಆಹಾ, ಏನು ಸೊಗಸು ಬೇಂದ್ರೆಯವರ ಈ ಮಾತುಗಳು. ಆಗಲಿ ಬಿಡಿ ಸ್ವಾಮಿ, ಯಾರು ಬೇಕಾದರೂ ಸಾಹಿತ್ಯಾಚಾರ್ಯರಾಗಲಿ, ಅವರಂದುಕೊಂಡ ಮಾತ್ರಕ್ಕೆ, ಅವರನ್ನು ಸಾಹಿತ್ಯಾಚಾರ್ಯರು ಎಂದ ಮಾತ್ರಕ್ಕೆ ಕಷ್ಟವೇನು? ಕನ್ನಡದಲ್ಲಿ ಒಂದು ಗಾದೆ ಇದೆ, ನವಿಲು ಜಾಗರವಾಡಿದರೆ ಕೆಂಬೂತ ಪುಕ್ಕ ತರೆದುಕೊಂಡಿತಂತೆ. ತಾನೂ ನವಿಲು ಎನ್ನುವ ಭಾವನೆಯನ್ನು ಕೆಂಬೂತೂ ಹೊಂದಿದ್ದರೆ ಇರಲಿ, ನಮಗೇನು? ಅದಕ್ಕೆ ತಿಳಿಯುವುದಿಲ್ಲವೇ ಅದರ ಯೋಗ್ಯತೆ? ಒಂದು ಪುಟ್ಟ ಮಗು ಯಾರದೋ ವಸ್ತುವನ್ನು ತೆಗೆದುಕೊಂಡು ಇದು ನಂದು ಕೊಡುವುದಿಲ್ಲ ಎಂದ ಮಾತ್ರಕ್ಕೆ ಅದರದಾಗುತ್ತದೆಯೇ? ಆದರೆ ಅದನ್ನು ಸಮಾಧಾನಿಸಲು ಹಿರಿಯರು ಹೌದು ಅದು ನಿನ್ನದೇ ಎಂದು ಹೇಳಿದ ಮಾತ್ರಕ್ಕೆ ತೊಂದರೆ ಏನು? ಇದೇ ತಾತ್ಪರ್ಯ ಇಲ್ಲಿ. ಬೇಂದ್ರೆಯವರ ದೃಷ್ಟಿಯಲ್ಲಿ ಕವನ ಯಾರದ್ದೂ ಅಲ್ಲ, ಕನ್ನಡದ್ದು ಅಷ್ಟೇ. ಬೇಂದ್ರೆಯವರ ಮೇಲೆ ಹಲವಾರು ಇಂಗ್ಲಿಷ್ ಕವಿಗಳ ಪ್ರಭಾವವಿದೆ. ಯೇಟ್ಸ್ನಂತೆ ಸಾಹಿತ್ಯದ ಪುನರುಜ್ಜೀವನಕ್ಕೆ ಗುಂಪು ಕಟ್ಟಿ ಹೆಣಗಿದ್ದಾರೆ. ಬರ್ನ್ಸ್ನಂತೆ ಜಾನಪದ ಸಾಹಿತ್ಯವನ್ನು ಉಪಾಸಿಸಿ ಅದರ ಧಾಟಿಗಳನ್ನು, ಗುಂಗನ್ನು, ಮೋಹಕ ಸರಳತೆಯನ್ನು ಬೆಳೆಸಿಕೊಂಡಿದ್ದಾರೆ. ಸ್ಕಾಟ್ನಂತೆ ಲಾವಣಿಗಳನ್ನು ಸಂಗ್ರಹಿಸುತ್ತಾ ಊರೂರು ಸುತ್ತಿದ್ದಾರೆ. ಆದರೆ ಇವರು ಹೆಚ್ಚಾಗಿ ಹೋಲುವುದು ಆಂಗ್ಲ ಕವಿಯಾದ ಕೊಲರಿಜ್ನನ್ನು. ಇಬ್ಬರು ಕವಿಗಳು ತತ್ವಜ್ಞಾನಿಗಳು. ಇಬ್ಬರಲ್ಲೂ ಎಲ್ಲ ಜ್ಞಾನ ಭಂಡಾರವನ್ನು ಸೂರೆಗೊಳ್ಳುವ ಮಹತ್ವಾಕಾಂಕ್ಷೆ ಇದೆ. ಬೇಂದ್ರೆಯವರಿಗೆ ಕಾವ್ಯ ರಚನೆಯಲ್ಲಿ ಎಷ್ಟು ಆಸಕ್ತಿ ಇದೆಯೋ ಅಷ್ಟೇ ಕಾವ್ಯ ವಿಮರ್ಶೆ, ತತ್ವಶೋಧನೆ ಇವುಗಳಲ್ಲೂ ಉಂಟು. ಜೀವನದ ಎಲ್ಲ ಶಕ್ತಿಗಳನ್ನು ಆಮೂಲಾಗ್ರವಾಗಿ ಅರಿತು ಇತಿಮಿತಿ ಇಲ್ಲದೆ ಎಲ್ಲ ಬಗೆಯ ಸಿದ್ಧಿಗಾಗಿ ಹಾತೊರೆಯುವ ಒಂದು ಹಿರಿಯ ಆಸೆ ಇವರ ಮನೋಧರ್ಮದಲ್ಲಿದೆ ಎಂದು ಪ್ರೊಫೆಸರ್ ರಂಶ್ರೀ ಮುಗುಳಿಯವರು ಹೇಳುವ ಮಾತು ಕೊಲರಿಜ್ನಿಗೂ ಅನ್ವಯಿಸುತ್ತದೆ. ಬೇಂದ್ರೆಯವರು ನಿಜವಾದ ಕವಿ. ಆಡುವ ಮಾತನ್ನೆಲ್ಲ ಕಾವ್ಯ ಮಾಡುವ ಮನೋಧರ್ಮ ಇವರಲ್ಲಿದೆ. ಬೇಂದ್ರೆಯವರಿಗೆ ಅನುಭವದ ಸಮಾನವಾದ ನಿಶ್ಚಿತವಾದ ವಿಚಾರ ಶಕ್ತಿ ಇದೆ ಎಂಬ ಶ್ರೀ ಮಾಸ್ತಿಯವರ ಅಭಿಪ್ರಾಯವು ಕೊಲರಿಜ್ನಿಗೂ ಅನ್ವಯಿಸುತ್ತದೆ. ಇಬ್ಬರ ಪ್ರತಿಭೆಯೂ ಎಷ್ಟು ಸಂಶ್ಲೇಷಕವೋ ಅಷ್ಟೇ ವಿಶ್ಲೇಷಕವೂ ಆಗಿದೆ. ಇಬ್ಬರೂ ವರಕವಿಯಂತೆ ಎಲ್ಲವನ್ನೂ ಇಡಿಯಾಗಿ ನೋಡಬಲ್ಲರು. ವರ ವಿಮರ್ಶಕನಂತೆ ಬಿಡಿ ಬಿಡಿಯಾಗಿ ತೆರೆದು ತೋರಿಸಬಲ್ಲರು. ಇಬ್ಬರ ಬುದ್ಧಿಯೂ ಬೀಜದ ರಾಶಿ ಇದ್ದಂತೆ. ಯೋಗ್ಯ ಕ್ಷೇತ್ರ ದೊರೆತರೆ ಬೆಳೆದು ಹೆಮ್ಮರವಾಗಿ ಸಾವಿರಾರು ಆನಂದವನ್ನು ಕೊಡುವ ಬೀಜ ವಿಚಾರಗಳು ಇಬ್ಬರಲ್ಲೂ ಅಗಣಿತವಾಗಿವೆ. ಬೇಂದ್ರೆಯವರು ಮೈನ್ ಈಸ್ ಬಟ್ ದ ಫ್ಲವರ್ಸ್ ವಿಶ್ ಟು ಲೀವ್ ಸಮ್ ಸೀಡ್ಸ್ ಬಿಹೈಂಡ್ ಎಂದು ತಮ್ಮ ಬಗ್ಗೆ ತಾವೇ ಹೇಳಿಕೊಂಡಿರುವ ಮಾತು ಯೋಗ್ಯವೇ ಆಗಿದೆ ಎನ್ನುತ್ತಾರೆ ಕೆ ಆರ್ ಮಹಿಷಿ ಅವರು.
ಒಂದು ಮಾತು ಇಲ್ಲಿ ಹೇಳಲೇಬೇಕು. ಬೇಂದ್ರೆಯವರನ್ನು ಕುರಿತು ಇಷ್ಟೆಲ್ಲ ಮಾಹಿತಿಗಳನ್ನು ಒದಗಿಸಬೇಕಾದರೆ KR ಮಹಿಷಿಯವರು ಬೇಂದ್ರೆಯವರನ್ನು, ಅವರ ಸಾಹಿತ್ಯವನ್ನು ಕುರಿತು ಮಾಡಿರುವ ಅಭ್ಯಾಸದ ಆಳದ ಅರಿವಾಗುತ್ತದೆ. ಬೇಂದ್ರೆಯವರ ಸೂಕ್ಷ್ಮಾತಿ ಸೂಕ್ಷ್ಮ ಗುಣಗಳನ್ನು ಹೆಕ್ಕಿ ತೆಗೆದು ವಿಶ್ಲೇಷಣೆ ಮಾಡುವುದರ ಜೊತೆಗೆ ಅವರ ಮೇಲೆ ಆಗಿರುವ ಇಂಗ್ಲಿಷ್ ಕವಿಗಳ ಪ್ರಭಾವ, ಅವುಗಳನ್ನು ಕುರಿತಂತೆ ಮಾಸ್ತಿ, ಮುಗುಳಿ ಮೊದಲಾದವರು ಬರೆದ ಬರವಣಿಗೆಗಳ ಅಧ್ಯಯನ ಮಾಡಿರುವ ಅಂಶ ಸ್ಪಷ್ಟವಾಗುತ್ತದೆ. ಪ್ರಾಯಶಃ ಕನ್ನಡದಲ್ಲಿ ಇಷ್ಟು ಆಳವಾಗಿ ಅಧ್ಯಯನ ನಡೆಸಿ ಇಷ್ಟು ದೀರ್ಘವಾಗಿ ಮುನ್ನುಡಿಯನ್ನು ಬರೆದಿರುವವರಲ್ಲಿ ಮಹಿಷಿಯವರು ಅಗ್ರಗಣ್ಯರು. ಇವರ ಮುನ್ನುಡಿ ನಿರಾಭರಣ ಸುಂದರಿಯನ್ನು ಆಭರಣ ಸುಂದರಿಯನ್ನಾಗಿಸಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಬೇಂದ್ರೆಯವರು ತಮ್ಮ ಕವನದ ಬಗೆಗೆ ಹೇಳುವಾಗ, ಈ ಕವನಗಳು ನನ್ನವಲ್ಲ, ಯಾರದೂ ಅಲ್ಲ, ಕವನಗಳು ಕನ್ನಡದ್ದು. ಕನ್ನಡದ ಅಶರೀರವಾಣಿ 1000 ಬಾಯಿಗಳಿಂದ ತನ್ನ ಕನಸನ್ನು ಕನ್ನಡಿಸುತ್ತದೆ. ಆ 1000 ಬಾಯಿಗಳಲ್ಲಿ ನನ್ನದೂ ಒಂದು, ಅದೇ ನನ್ನ ಧನ್ಯತೆ ಎನ್ನುತ್ತಾರೆ. ಬೇಂದ್ರೆಯವರ ಈ ಮಾತುಗಳು ಕನ್ನಡದ ಬಗ್ಗೆ ಅವರಿಗಿದ್ದ ಪ್ರೇಮವನ್ನು ಕನ್ನಡಿಸುತ್ತದೆ. ತಮ್ಮದು ಕನ್ನಡ ಮಾತೃಭಾಷೆ ಅಲ್ಲದಿದ್ದರೂ ಕರ್ನಾಟಕದ ಪುನರುಜ್ಜೀವನಕ್ಕಾಗಿ ಶ್ರಮಿಸಿದವರು ಬೇಂದ್ರೆಯವರು. ಬೇಂದ್ರೆಯವರ ಕೃತಿಯನ್ನು ಕುರಿತು ಬರೆಯುವ ಸಾಹಸ ಮಾಡುತ್ತಿದ್ದೇನೆ ಎನ್ನುವುದೇ ನನಗೆ ಹೆಮ್ಮೆ ತರುವ ವಿಷಯ. ಅಷ್ಟಲ್ಲದೆ ಅವರ ಕೃತಿಯನ್ನು ಕುರಿತು ಮಾತನಾಡುವ ಧೈರ್ಯ ನನಗೆಲ್ಲಿಯದು. ತನ್ನ ಕೃತಿಯನ್ನು ಕುರಿತು ರನ್ನನ ಕೃತಿರತ್ನಮಂ ಪೇಳ್ ಪರೀಕ್ಷಿಪಗೆ ಎಂಟೆರ್ದೆಯೇ ಎಂದು ಹೇಳುವಂತೆ ಬೇಂದ್ರೆಯವರನ್ನೂ ಕುರಿತು ಹೇಳಿದರೆ ಅತಿಶಯೋಕ್ತಿ ಏನಲ್ಲ. ಕವಿಗಳ ಗದ್ಯ ನೋಡಬಾರದು, ಗದ್ಯ ಬರೆಯುವವರ ಪದ್ಯ ನೋಡಬಾರದು ಎನ್ನುತ್ತಾರೆ. ಆದರೆ ಬೇಂದ್ರೆಯವರ ಮಟ್ಟಿಗೆ ಈ ಮಾತು ನಿಜವಲ್ಲ. ಬೇಂದ್ರೆಯವರು ಪದ್ಯವನ್ನು ಗದ್ಯವನ್ನು ಅಷ್ಟೇ ನೈಜವಾಗಿ ರಮ್ಯವಾಗಿ ಬರೆಯಬಲ್ಲರು ಎಂಬುದನ್ನು ಅವರ ಈ ಕಥೆಗಳನ್ನು ಓದಿಯೇ ತಿಳಿಯಬಹುದು. ಹೀಗೆ ಬರುವ ಮುನ್ನುಡಿಯ ನುಡಿಗಳು ಅಕ್ಷರಶಃ ಸತ್ಯ. ಇಲ್ಲಿ ಬರುವ ಒಂದೊಂದು ಸಣ್ಣ ಕಥೆಯು ವಿಸ್ತಾರದಲ್ಲಿ ಸಣ್ಣ ಕಥೆಯಾದರೂ ವಿಷಯದ ಆಯ್ಕೆಯಲ್ಲಿ, ನಿರೂಪಣೆಯಲ್ಲಿ ಬಹಳ ಗಂಭೀರವಾಗಿವೆ. ಈ ನಿರಾಭರಣ ಸುಂದರಿ ಒಟ್ಟು 7 ಸಣ್ಣ ಕಥೆಗಳು, 8 ಹರಟೆಗಳು ಹಾಗೂ 6 ನಗೆವಾಡಗಳು ಹಾಗೂ ಅಣಕುವಾಡುಗಳಿಂದ ಸಿಂಗರಿಸಲ್ಪಟ್ಟಿದ್ದಾಳೆ. KR ಮಹಿಷಿಯವರ 23 ಪುಟಗಳ ಸುದೀರ್ಘ ಮುನ್ನುಡಿಯಿದ್ದೂ ಬೇಂದ್ರೆಯವರ ಈ ಕೃತಿಯ ಬಗ್ಗೆ ಬರೆಯಲು ಮುನ್ನುಡಿ ಸಾಲದು, ಅದಕ್ಕೆ ಪ್ರತ್ಯೇಕವಾಗಿಯೇ ಬರೆಯಬೇಕು ಎಂಬ ಕೊರತೆ ಇದೆ ಎನ್ನುವ ಮಾತನ್ನು ಯಾರೂ ಒಪ್ಪಿಕೊಳ್ಳಲೇಬೇಕು. ಬೇಂದ್ರೆಯವರ ಕಥೆಗಳನ್ನು ಓದಿದಾಗ ಇವರು ಕಥೆಗಳನ್ನೇ ಬರೆಯಲಿ ಎನಿಸುತ್ತದೆ, ಇವರ ಕವಿತೆಗಳನ್ನು ಓದಿದಾಗ ಇವರು ಬರೇ ಕವಿತೆಗಳನ್ನೇ ಬರೆಯಲಿ ಎನಿಸುತ್ತದೆ ಎನ್ನುವುದಂತೂ ಖಚಿತ. ಬೇಂದ್ರೆಯವರು ಸುಮ್ಮನೆ ಮಾತನಾಡಿದರೂ ಅಲ್ಲೊಂದು ಕವನ, ಒಂದು ವಿಶ್ಲೇಷಣೆ, ಅಲ್ಲೊಂದು ವ್ಯಂಗ್ಯ ಕಂಡು ಇವೆಲ್ಲ ಬೇಂದ್ರೆಯವರನ್ನು ಬಹಳ ಎತ್ತರದಲ್ಲಿರಿಸುತ್ತವೆ. ನನ್ನಂತಹವರು ಅವರ ಬಗೆಗೆ ಮಾತನಾಡುವುದರಲ್ಲಿ ಅವರ ಹೆಸರು ಉಚ್ಚಾರಣೆ ಮಾಡಲು ಅವಕಾಶ ದೊರೆತರೆ ಪುಣ್ಯ ಮಾಡಿದಂತೆ. KR ಮಹಿಷಿಯವರು ಮುನ್ನುಡಿಯಲ್ಲಿ ಬೇಂದ್ರೆಯವರನ್ನು, ಅವರ ಈ ಕೃತಿಯನ್ನು ಕುರಿತು ಬರೆದಿರುವುದೇ ಅಲ್ಲದೆ ಇತ್ತೀಚೆಗೆ ಲೇಖಕಿ CN ಅಖಿಲಾ ಅವರು ಹಾಗೂ ಬಾಲ ಸುಬ್ರಹ್ಮಣ್ಯ ಕಂಜರ್ಪಣೆ ಅವರು ಬೇಂದ್ರೆಯವರ ಈ ಕೃತಿಯಲ್ಲಿನ ಹರಟೆಗಳನ್ನು ಕುರಿತು ಬರೆದಿದ್ದಾರೆ. ಆದರೆ ಆ ಕೃತಿ ನನಗೆ ಓದಲು ದೊರಕಿಲ್ಲವಾದ್ದರಿಂದ ಅದನ್ನು ಕುರಿತು ಹೇಳುವುದು ಸಾಧ್ಯವಾಗಿಲ್ಲ. ನನಗೆ ಸಿಕ್ಕಿರುವ ಈ ಕೃತಿಯ ಮುನ್ನುಡಿ ಮತ್ತೆ ಮತ್ತೆ ಓದುವಂತಿದೆ. ಮಹಿಷಿಯವರು ಕೃತಿಯನ್ನು ಕುರಿತು ಹೇಳಿರುವುದನ್ನು ನೋಡಿಯೇ ಇದನ್ನು ಪೂರ್ಣ ಓದಬೇಕೆಂಬ ಮನಸ್ಸಾಯಿತು. ಓದಿದ ನಂತರ ಇದನ್ನು ಕುರಿತು 1-2 ವಾಕ್ಯಗಳನ್ನು ಬರೆಯಬೇಕೆಂಬ ಚಪಲ ನನ್ನನ್ನು ಆವರಿಸಿಕೊಂಡಿತು. ಪರಿಣಾಮ ಈ ಪುಸ್ತಕ. ವರಕವಿ ಬೇಂದ್ರೆಯವರ ನಿರಾಭರಣ ಸುಂದರಿ ಒಂದು ಅವಲೋಕನ ಕೃತಿ. ಈ ಕಥಾ ಸಂಕಲನ ನಿರಾಭರಣ ಸುಂದರಿ ಹೊರಬಂದ ಕಾಲ 1940, 45ರ ಮಧ್ಯಪ್ರಾಯದಲ್ಲಿ ಬರೆದ ಪ್ರಥಮ ಕಥಾ ಸಂಕಲನ. ಬೇಂದ್ರೆಯವರು ಕಥೆಗಾರರಲ್ಲದಿರಬಹುದು, ಆದರೆ ಈ ಸಂಗ್ರಹದಲ್ಲಿ ಬರುವ ಕಥೆಗಳು ಒಂದೊಂದು ನಮ್ಮ ಬುದ್ಧಿಯನ್ನು ಚುರುಕುಗೊಳಿಸುತ್ತವೆ, ಆಲೋಚನಾ ಶಕ್ತಿಯನ್ನು ಉದ್ದೀಪನಗೊಳಿಸುತ್ತವೆ. ಇವರು ಇನ್ನೊಂದಿಷ್ಟು ಕಥೆಗಳನ್ನೇಕೆ ಬರೆಯಬಾರದಿತ್ತು ಎಂದು ಹಂಬಲಿಸುವಂತಾಗುತ್ತದೆ. ಈ ಪುಸ್ತಕದಲ್ಲಿಯ 7 ಕಥೆಗಳಲ್ಲಿ 6 ಕಥೆಗಳು ಅಪ್ರಕಟಿತವಾದವುಗಳು ಎನ್ನುತ್ತಾರೆ ಬೇಂದ್ರೆಯವರು. ಈ ಸಂಕಲನವನ್ನು ಮರ ತಾ ನಿಂತ ನೆಲಕ್ಕಲ್ಲದೆ ಬೇರೆಯದಕ್ಕೆ ಫಲನೀಯಲೇ ಎಂದು ಹೇಳುತ್ತಾ ಅಣ್ಣ ಎಂದೇ ಕರೆಯುತ್ತಿದ್ದ ಮಾಸ್ತಿಯವರಿಗೆ ಅರ್ಪಿಸಿದ್ದಾರೆ. ಅವರನ್ನು ಕುರಿತ ಈ ಕೆಳಗಿನ 4 ಸಾಲುಗಳೇ ಸಾಕು ಮಾಸ್ತಿಯವರ ಬಗ್ಗೆ ಬೇಂದ್ರೆಯವರ ಭಕ್ತಿಯನ್ನು ತೋರಿಸಲು. ನೀನು ರವಿಯಂತಿರುವೆ, ನಾನು ಮಳೆಬಿಲ್ಲು,
ನೀನು ಬೆಂಕಿಯ ಪಿಂಡ ನಾ ನೀರು ಮಂಜು, ಬಯಲೆ ಮನೆ ನಿನಗೆನೆಗೆ ಮುಗಿಲೆ ಗೋಡೆ, ನೀನೆತ್ತ ನಾನೆತ್ತ ಬಗೆದು ನೋಡೆ. ನೀನು ಒಂದೇ ಬೆಳಕು ನಾನು ಹಲಬಣ್ಣ, ನೀನು ಒಂದೇ ಬೆಳಕು ನಾನು ಹಲಬಣ್ಣ, ನಾನು ಬೆಳೆಯುವ ತಮ್ಮ ನೀನು ಬೆಳೆದಣ್ಣ. ಎಂತಹ ಸೊಗಸಾದ ಆತ್ಮೀಯತೆ! ಇಂತಹ ಪುಸ್ತಕವನ್ನು ನಿಮ್ಮೆಲ್ಲರಿಗೆ ಕೇಳಲು ಅವಕಾಶ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ನನ್ನ ಅದೃಷ್ಟ. ಅಮೆರಿಕ ನಿವಾಸಿಯಾದ ಶ್ರೀ ವಿಶ್ವನಾಥ ಶರ್ಮಾ ಅವರು ನನ್ನ ಈ ಕೃತಿಗೆ ತಮ್ಮ ಬೆನ್ನುಡಿಯನ್ನು ಬರೆದು ಉಪಕರಿಸಿದ್ದಾರೆ. ನಿರಾಭರಣ ಸುಂದರಿ ಕೃತಿಗೆ ಬೇಂದ್ರೆಯವರು ಕೊಡುವ ಭಾವ ಸಂದರ್ಭದ ಟಿಪ್ಪಣಿಗಳಿಲ್ಲ. ಇಲ್ಲಿ ಬೇಂದ್ರೆಯವರು ನಲ್ನುಡಿಯಲ್ಲಿ ಹಾಗೂ ಕೆಲವು ಸಂದರ್ಭಗಳಲ್ಲಿ ಕೃತಿಯಲ್ಲಿಯೇ ಅದರ ಉದ್ದೇಶವನ್ನು ತಿಳಿಸುತ್ತಾರೆ. ಕೆಲವು ಕವನಗಳಿಗೆ ಶ್ರೀ ದಿವಂಗತ ವಾಮನ ಬೇಂದ್ರೆಯವರು ಪ್ರಕಟಿಸಿರುವ ಔದುಂಬರ ಗಾಥೆ ಸಂಪುಟಗಳಲ್ಲಿ ದೊರಕುತ್ತವೆ. ಡಾಕ್ಟರ್ ಸತ್ಯವತಿ ಮೂರ್ತಿಯವರ ಮುದುಕಿ ಮುಂತಾದ ಕವನಗಳ ವಿಶ್ಲೇಷಣೆಗಳು ಬೇಂದ್ರೆಯವರ ಭಾವವನ್ನೇ ಅನುಸರಿಸಿದೆ ಎನ್ನುವುದೂ ಕಂಡುಬಂತು. ಹಾಗೆಂದರೆ ಅವರು ಕೃತಿಯನ್ನು ಓದಿ ತಮ್ಮೊಡನೆಯೇ ಚರ್ಚೆ ಮಾಡಿಕೊಂಡು ಮಹಿಷಿ ಅವರ ಮುನ್ನುಡಿಗಿಂತ ವಿಭಿನ್ನವಾಗಿದ್ದರೂ ಬೇಂದ್ರೆಯವರ ಉದ್ದೇಶದ ಮಾರ್ಗದಲ್ಲೇ ಅವಲೋಕಿಸಿದ್ದಾರೆ ಎನ್ನುವ ಸತ್ಯ ಹೊರಬರುತ್ತದೆ. ಈ ಪರಿಚಯದಿಂದ ಬೇಂದ್ರೆಯವರ ನಿರಾಭರಣ ಸುಂದರಿ ಕೃತಿಯನ್ನು ಓದಲೇಬೇಕು ಎನ್ನುವ ಮನೋಭಾವವನ್ನು ಓದುಗರಲ್ಲಿ ಉಂಟು ಮಾಡುವುದರಲ್ಲಿ ಸತ್ಯವತಿ ಮೂರ್ತಿಯವರು ಯಶಸ್ವಿಯಾಗಿದ್ದಾರೆ. ಇನ್ನು ಪುಸ್ತಕದಲ್ಲಿ ಇರ್ತಕ್ಕಂತಹ ಒಂದೊಂದು ಬರಹವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡ್ತಾ ಹೋಗ್ತಾನೆ. ಕಥೆಗಳಲ್ಲಿ ಮೊಟ್ಟ ಮೊದಲನೆಯದು ನಿರಾಭರಣ ಸುಂದರಿ. ಅದನ್ನೇ ಕುರಿತು ಒಂದೆರಡು ಮಾತು. ಕಲಾವಿದ ಪದ್ಮ ಇಡೀ ರಾತ್ರಿ ಅಲುಗಾಡದೆ ಕುಳಿತು ಒಂದೇ ಚಿತ್ರವನ್ನು ತಿಡುತ್ತಿದ್ದಾನೆ. ಅವನ ಗಮನವೆಲ್ಲ ಚಿತ್ರದ ಮೇಲೆ. ಅದೇ ಕೊಠಡಿಯಲ್ಲಿ ಮಂಚದಲ್ಲಿ ಮಲಗಿರುವ ಪತ್ನಿ ನಾಗಶ್ರೀ ತನ್ನ ಗಂಡನ ಗಮನವನ್ನು ಚಿತ್ರದಿಂದ ಬಿಡಿಸಿ ತನ್ನ ಕಡೆಗೆ ಸೆಳೆಯಲು ಯತ್ನಿಸಿ ವಿಫಲಳಾಗಿದ್ದಾಳೆ. ಗಂಡ ತನ್ನನ್ನು ಉಪೇಕ್ಷಿಸಿ ಅದೆಂತಹ ಚಿತ್ರ ಬರೆಯುತ್ತಿದ್ದಾನೆ ಎಂಬ ಕುತೂಹಲವು ಅವಳಲ್ಲಿ ಉಂಟಾಗುತ್ತದೆ. ಚಿತ್ರ ಬರೆಯುವಾಗ ಗಂಡನಿಗೆ ಬೇಕಾದ ಏಕಾಂತವನ್ನು ಅವನ ಬಳಿಗೆ ಹೋಗಿ ಕೆಡಿಸಬಾರದೆಂದುಕೊಂಡರೂ ತಾನೇನೂ ಚಿತ್ರವನ್ನು ಕೆಡಿಸಲು ಹೋಗುತ್ತಿಲ್ಲ, ಅದನ್ನು ಬಿಡಿಸಲು ನೆರವಾಗಲೇ ಹೋಗುತ್ತೇನೆ ಎಂದುಕೊಂಡು ಅವಳು ಮಂಚದ ಮೇಲೆಯೇ ಮಲಗಿದಲ್ಲಿಯೇ ಹೊರಳಾಡುತ್ತಾಳೆ. ತಾನು ಎಚ್ಚೆತ್ತು ಅರ್ಧ ಗಂಟೆಯಾದರೂ ಒಮ್ಮೆಯೂ ತನ್ನತ್ತ ನೋಡದೇ ಇರುವುದು ಅವಳಿಗೆ ಇಷ್ಟವಾಗಲಿಲ್ಲ. ಮಾತನಾಡಿಸಿಯೇ ತೀರಬೇಕೆಂಬ ನಿಶ್ಚಯದಿಂದ ಅವನ ಬಳಿಗೆ ಹೋದ ನಾಗಶ್ರೀ ಒಮ್ಮೆ ಚಿತ್ರ ಎಂತಹುದು ಎಂದು ನೋಡಿ ನಂತರ ಮಾತನಾಡಿಸೋಣ ಎಂದು ಚಿತ್ರದ ಬಳಿ ಬಂದು ಅದನ್ನು ಗಮನದಿಂದ ನೋಡುತ್ತಾಳೆ. ಆದರೆ ಅದೊಂದು ಅರೆನಗ್ನ ಹೆಣ್ಣಿನ ಚಿತ್ರವೆಂದು ತಿಳಿದ ಕೂಡಲೇ ಗಂಡನ ಮೇಲಿನ ಗೌರವ ಕಡಿಮೆಯಾಗುತ್ತದೆ. ಅಸೂಯೆ ಜಾಗೃತಿಗೊಳ್ಳುತ್ತದೆ. ಕರೆದರೂ ತನ್ನತ್ತ ನೋಡದೆ ಚಿತ್ರದಲ್ಲೇ ಹುದುಗಿರುವ ಅವನ ಗಮನವನ್ನು ಕಂಡು ಅವನು ಉದ್ದೇಶಪೂರ್ವಕವಾಗಿಯೇ ತನ್ನ ದೃಷ್ಟಿಯನ್ನು ನಾಚಿಕೆಯಿಂದ ತಪ್ಪಿಸುತ್ತಿದ್ದಾನೆ ಎಂದು ಭಾವಿಸುತ್ತಾಳೆ. ಇದೇನ ನೀವು ಅಷ್ಟೊತ್ತಿನಿಂದ ಬರೆಯುತ್ತಿರೋದು? ಓ, ಈ ಉದ್ಗಾರವೇ ಅವನ ಗಂಡನ ಮೇಲೆ ಅವಳಿಗೆ ಉಂಟಾದ ಜಿಗುಪ್ಸೆಯನ್ನು ತೋರಿಸುತ್ತದೆ. ಹಲವು ಪ್ರಶ್ನೆಗಳನ್ನು ಗಂಡನಿಗೆ ಹಾಕಿ ಅವನು ತನ್ನನ್ನು ಬಿಟ್ಟು ಬೇರೆ ಯಾರನ್ನೋ ಮನದಲ್ಲಿ ಇಟ್ಟುಕೊಂಡಿರಬಹುದಾದ ಸಂಶಯವನ್ನು ತೋರಿಸುತ್ತಾಳೆ. ಗಂಡ ಇಷ್ಟು ಕೆಳಮಟ್ಟಕ್ಕೆ ಇಳಿಯಬಹುದೇ? ಗಂಡಸರೇ ಹೀಗೆ. ಅರೆನಗ್ನ ಹೆಂಗಸಿನ ಚಿತ್ರ ಬಿಡಿಸುತ್ತಾ ಕುಳಿತಿದ್ದಾನೆ ಪದ್ಮ. ಬಂಗಾಲಿ ಚಿತ್ರಗಳಂತೆ, ಇದು ಸರಿಯೇ ಎಂಬ ಪ್ರಶ್ನೆಗೆ ಮುಂಚೆ ಬರೆದದ್ದೆಲ್ಲ ಬರೇ ಚಿತ್ರ, ಇದು ಶುದ್ಧಿ ಚಿತ್ರ ಎನ್ನುತ್ತಾನೆ ಪದ್ಮ. ಈ ಮಾತಿನ ಜಾಡಿನಲ್ಲಿ ನಾಗಶ್ರೀಯ ಬಾಯಿಂದ ಬರುವ ಮಾತು ಬೇಂದ್ರೆಯವರಿಗೆ ಬಂಗಾಲಿ ಕಾವ್ಯಗಳ ಚಿತ್ರಕಲೆಯ ಜ್ಞಾನ ಬಹಳ ಚೆನ್ನಾಗಿತ್ತು ಎನ್ನುವುದನ್ನು ತಿಳಿಸುತ್ತದೆ. ಬೇಂದ್ರೆಯವರ ಕಾವ್ಯ ಕೌಶಲ ಇಲ್ಲಿಯೂ ತುಂಬಿ ಅವರೆಂತಹ ಶ್ರೇಷ್ಠ ಕವಿಗಳೆಂದು ನಿರೂಪಿಸುತ್ತದೆ. ಪದ್ಮ ಬರೆಯುತ್ತಿದ್ದ ಚಿತ್ರ ತನಗೆ ತಾನೇ ರೂಪುಗೊಳ್ಳುತ್ತಾ ಹೋಗುವ ಪರಿಯನ್ನು ವರ್ಣಿಸಲು ಅವರು ಬಳಸುವ ಉಪಮೆ ಬಹಳ ಸುಂದರ. ಸ್ಫಟಿಕವು ತಾನೇ ನುಣುಪುಗೊಳ್ಳುತ್ತಾ ಮುಂದಿರುವ ಒಡವೆಯನ್ನು ಮೂಡಿಸಿ ತೋರಿಸಬೇಕೆಂದು ಹವಣಿಸುತ್ತಿರುವಂತೆ ಅವನ ಕರ್ಮ ಕೌಶಲವೆಲ್ಲವೂ ರೂಪ ನಿಷ್ಪತ್ತಿಯಲ್ಲಿ ತಲ್ಲೀನವಾಗಿತ್ತು. ಚಿತ್ರಕಾರನ ಕುಂಚ ಆತನ ತಪಸ್ಸಿನ ಪ್ರತೀಕವಾಗುತ್ತದೆ, ತನ್ಮಯತೆಯ ಪ್ರತಿರೂಪವಾಗುತ್ತದೆ.
ತನ್ನ ಮನದಾಳದಲ್ಲಿ ಮೂಡಿದ ಚಿತ್ರವನ್ನು ಮೂಡಿದಂತೆಯೇ ಕುಂಚದಿಂದ ಹೊರತರುವ ಪ್ರಯತ್ನ ಅವನದಾಗುತ್ತದೆ. ಹೆಣ್ಣು ಮಗಳೊಬ್ಬಳ ಪ್ರಸವ ವೇದನೆಯನ್ನು ಕುಂಚದಿಂದ ಹೊರಬರುವ ಚಿತ್ರಕ್ಕೆ ಹೋಲಿಸಿರುವುದು ಕವಿಯ ಅಭಿವ್ಯಕ್ತಿಯ ಕೌಶಲವನ್ನು ತೋರಿಸುತ್ತದೆ. ನಾಗಶ್ರೀ ಪದ್ಮನ ಈ ಚಿತ್ರದ ಬಗೆಗೆ ಹಲವು ರೀತಿಯಲ್ಲಿ ತನ್ನ ಅಸೂಯೆಯನ್ನು ಅವಹೇಳನವನ್ನು ತೋರಿಸುತ್ತಾಳೆ. ಚಿತ್ರದಲ್ಲಿ ಅನನ್ಯ ಲಕ್ಷ್ಯವನ್ನಿಟ್ಟು ತನ್ನನ್ನು ಅಲಕ್ಷ್ಯ ಮಾಡಿದಂತೆನಿಸುತ್ತದೆ ಆಕೆಗೆ. ಇಲ್ಲಿ ಹೆಣ್ಣಿಗೆ ಸಹಜವಾಗಿ ಉಂಟಾಗುವ ಮಾತ್ಸರ್ಯ, ಅನುಮಾನಗಳನ್ನು ಬಹಳ ನವಿರಾಗಿ ತಿಳಿಸಿಕೊಡುತ್ತಾರೆ ಬೇಂದ್ರೆಯವರು. ಆ ಚಿತ್ರವನ್ನು ನೋಡುತ್ತಾ ಇದೆಂತಹ ಚಿತ್ರವಿರಬಹುದು ಎಂಬ ಯೋಚನೆ ಬಗೆಹರಿಯದೆ ಗಂಡನೊಡನೆ ಚರ್ಚೆಗಿಳಿಯುತ್ತಾಳೆ ನಾಗಶ್ರೀ. ನಾಗಶ್ರೀಯ ಕಲ್ಪನೆ ಹಾಗೂ ಚಿತ್ರದ ವಿಡಂಬನೆಯಲ್ಲಿ ಸವತಿ ಮಾತ್ಸರ್ಯ ಎದ್ದು ಕಾಣುತ್ತದೆ ಎಂಬುದನ್ನು ಪದ್ಮನ ಮೂಲಕ ಕವಿ ಹೇಳುತ್ತಾರೆ. ಚರ್ಚೆ ಹಲವು ದಿಕ್ಕುಗಳಲ್ಲಿ ಹರಿದು ಚಿತ್ರವನ್ನು ನೋಡುತ್ತಾ ನೋಡುತ್ತಾ ಗಂಡನ ವಿವರಣೆಯನ್ನು ಕೇಳುತ್ತಾ ಹೋದಂತೆ ಇದ್ದಕ್ಕಿದ್ದಂತೆ ಅವಳಿಗೆ ಅದರಲ್ಲಿ ತನ್ನ ಪ್ರತಿರೂಪ ಕಾಣಸಿಗುತ್ತದೆ. ಇದುವರೆಗೆ ಗಂಡನ ಬಗೆಗಿದ್ದ ಹೀನಾಯ ಮನೋಭಾವ ತೊಲಗಿ ಅವನನ್ನು ಆದರದಿಂದ ನೋಡುತ್ತಾಳೆ. ಅವನು ಬರೆದಿರುವ ಚಿತ್ರಕ್ಕೆ ತಾನೇ ಮರುಳಾಗುತ್ತಾ ಅದರ ಸೌಂದರ್ಯವನ್ನು ವರ್ಣಿಸುತ್ತಾಳೆ. ಯಾವುದೇ ಒಂದು ವಸ್ತು ವಿಷಯ ನೋಡುವವರ ಕಣ್ಣಿಗೆ ಬುದ್ಧಿಯ ಗ್ರಾಹ್ಯಕ್ಕೆ ಅನುಗುಣವಾಗಿರುತ್ತದೆ ಎಂಬುದರ ನವಿರಾದ ವಿವರಣೆ ಇಲ್ಲಿದೆ. ಮುಗ್ಧ ಹಸುಳೆಯರನ್ನು ಕಂಡು ಚಲಿತರಾದ ಚಂಚಲರುಂಟು. ಕಲ್ಲು ಬೊಂಬೆಗಳಿಗೆ ತೆಕ್ಕೆ ಬೀಳುವ ಮೂಢರುಂಟು. ಜಿನ ಬಿಂಬಗಳನ್ನು ನೋಡಿ ಮೂಗು ಮುರಿಯುವ ಅಸಭ್ಯ ಜನರೂ ಉಂಟು. ಆದರೆ ಅದನ್ನು ನಿರ್ಮಿಸುವವರ ಮನೋವೃತ್ತಿಯನ್ನು ನಾವು ಲೆಕ್ಕಿಸಬೇಕು ಎಂದು ಹೇಳುತ್ತಾ ಒಡ್ಡ ತಿಮ್ಮಿಯನ್ನು ಸೋಗಲಾಡಿತಿಯವರ ವೈಯಾರಕ್ಕೆ ಹೋಲಿಸುತ್ತಾರೆ ಕವಿ. ಮಾಮೂಲು ಕಥೆಗಳಿಗಿಂತ ಭಿನ್ನವಾದ ಕಥೆಯನ್ನು ಹೊಂದಿರುವ ನಿರಾಭರಣ ಸುಂದರಿ ಪುಸ್ತಕದ ಶೀರ್ಷಿಕೆಯ ಕಥೆ ಬೇಂದ್ರೆಯವರ ವಿದ್ವತ್ತಿನ ಆಳದ ಪರಿಚಯ ಮಾಡಿಕೊಡುತ್ತದೆ. ಕಥೆ ತಂತಾನೆ ಓದಿಸಿಕೊಂಡು ಹೋಗುವಂತಿರುವುದಲ್ಲದೆ ಓದುಗರ ಕುತೂಹಲವನ್ನು ಕೊನೆಯ ತನಕ ಹಿಡಿದಿಡುತ್ತದೆ. ಸಹಜವಾಗಿ ಒಂದು ಹೆಣ್ಣಿನಲ್ಲಿ ಉಂಟಾಗುವ ಅಸೂಯೆ, ಆಲೋಚಿಸದೆ ತೀರ್ಮಾನಕ್ಕೆ ಬರುವ ಸ್ವಭಾವ, ಹಿಂದೆ ಮುಂದೆ ನೋಡದೆ ಗಂಡನನ್ನು ಸಂಶಯ ದೃಷ್ಟಿಯಿಂದ ನೋಡುವುದು, ಇವೆಲ್ಲವೂ ಬಹಳ ಚೆನ್ನಾಗಿ ನಿರೂಪಿತವಾಗಿವೆ. ವಿಶ್ವನಾಥ ಶರ್ಮರ ದೃಷ್ಟಿಯಲ್ಲಿ ಇಲ್ಲಿ ಬರುವ ಪದ್ಮ ಹಾಗೂ ನಾಗಶ್ರೀ ಬರಿಯ ಪಾತ್ರಗಳಾಗಿರದೆ ಯೋಗ ಚಕ್ರಗಳ ಪದ್ಮಗಳು ಹಾಗೂ ನಾಗರ ಸರ್ಪದ ಸುಳಿವನ್ನು ಕೊಡುತ್ತವೆ. ಪದ್ಮನ ತನ್ಮಯತೆ ಯೋಗ ಧ್ಯಾನದಲ್ಲಿ ಮುಳುಗಿರುವ ಯೋಗಿಯನ್ನು ಚಿತ್ರಿಸುತ್ತದೆ. ಅಲ್ಲಿ ಅವನು ಚಿತ್ರಿಸುತ್ತಿರುವುದು ಇಂದ್ರಿಯಾತೀತ ಜ್ಞಾನದಲ್ಲಿ ಕಾಣುವ ನಿಸರ್ಗದ ಸತ್ಯ. ಮೊದಲಿಗೆ ನಾಗಶ್ರೀ ರಾಗದ್ವೇಷಗಳಿಂದ ತೊಳೆದುವ ಅಜ್ಞಾನಿ ಜೀವಿ. ಪದ್ಮನ ಚಿತ್ರವನ್ನು ನೋಡಿ ಅಸೂಯೆ, ಅಸಖ್ಯ ಭಾವಗಳನ್ನು ತೋರ್ಪಡಿಸುತ್ತಾಳೆ. ಅವಳ ಅಜ್ಞಾನದ ಪೊರೆಯನ್ನು ಜ್ಞಾನಿಯಾದ ಪದ್ಮ ಕಳಚುತ್ತಿದ್ದಂತೆ ಅವಳನ್ನು ಆವರಿಸಿರುವ ಪ್ರಕೃತಿಯ ಮಾಯದ ಪೊರೆ ಕಳಚುತ್ತಾ ಬಂದು ಸೃಷ್ಟಿಯ ಸತ್ಯ ಹೊಳೆಯುತ್ತದೆ. ಎರಡನೆಯ ಕಥೆ ಮಗುವಿನ ಕರೆ. ಬಹಳ ಹಿಂದೆ ದೊಡ್ಡದಾಗಿದ್ದ ಶಾಸ್ತ್ರಗಳ ಮನೆ ಹಂಚಿಕೆಯಾಗ್ತಾ ಹೋದಂತೆ ಈಗ ಅವರ ಪಾಲಿಗೆ 2.5 ಗೇಣಿನ ತುಂಡೊಂದು ಬಂದಿತ್ತು. ಅಷ್ಟರಲ್ಲಿ ಶಾಸ್ತ್ರಿಗಳು, ಅವರ ಕುಟುಂಬ, ಮಗ, ಸೊಸೆ ಹಾಗೂ ಚೊಚ್ಚಿಲ ಮೊಮ್ಮಗ, ಮದುವೆಯಾದ ಹೊಸದರಲ್ಲೇ ವಿಧವೆಯಾಗಿ ಮನೆ ಸೇರಿದ ಮಗಳು ಎಲ್ಲರೂ ಇರಬೇಕಾಯಿತು. ಮಗನಂತೂ ಕಾಯಿಲೆ ಹಿಡಿದು ಹಾಸಿಗೆ ಸೇರಿದವನಾದ್ದರಿಂದ ಅವನು ಮನೆಯ ಒಂದು ಭಾಗವನ್ನು ಅಂದರೆ ಇದ್ದ ಒಂದು ಅಡಕಲು ಕೋಣೆ ಸೇರಿದ್ದ. ಇನ್ನು ಶಾಸ್ತ್ರಿಗಳ ಅಧ್ಯಯನ, ಅಧ್ಯಾಪನ, ವಿಶ್ರಾಂತಿ ಎಲ್ಲವೂ ಪಡಸಾಲೆಯಲ್ಲಿ. ಅಂದಮೇಲೆ ಉಳಿದದ್ದು ಅಡುಗೆ ಮನೆ. ಅಲ್ಲಿಯೇ ಮೊಮ್ಮಗನ ಬಿಡಾರ ಒಂದು ಮೂಲೆಯಲ್ಲಿ. ಒಲೆಯ ಮೇಲಿಂದಲೇ ದೇವರಿಗೆ ನೈವೇದ್ಯ ತೋರಿಸುವಷ್ಟು ಚಿಕ್ಕದು ಅಡುಗೆ ಮನೆ. ಮಡಿಯ ಸಾಮ್ರಾಜ್ಯ ಅದು. ಈ ಎಲ್ಲದರ ನಡುವೆ ಮೀಸಲು ನೀರು ತನ್ನ ಪ್ರತ್ಯೇಕ ಪ್ರತಿಷ್ಠೆಯನ್ನು ತೋರಿಸಿತ್ತು. ಅಳಿಲಿಗಿಂತ ಚುರುಕಾಗಿ ಓಡಾಡಿದರೂ ಸೊಸೆಯಿಂದ ಅಂದು ಅಪಘಾತವಾಗಿತ್ತು. ಕಾಲು ತಾಕಿ ಕೊಡ ಉರುಳಿ ನೀರು ಚೆಲ್ಲಿ ಒಲೆಯ ಅಗ್ನಿ ಶಾಂತವಾಗಿತ್ತು. ಕುಡಿಯಲು ನೀರು ಇಲ್ಲದಂತಾಯಿತು. ಅಂತಹ ಸಂದರ್ಭದಲ್ಲಿ ಅತ್ತೆ ಮಾವಂದಿರ ಕೋಪಕ್ಕೇನು ಕೊರತೆ? ಮಾವನ ಕೋಪ ಅತ್ತೆಯ ಮೇಲೆ, ಅತ್ತೆಯದು ಸೊಸೆಯ ಮೇಲೆ. ಶಾಂತ ಸ್ವಭಾವವಾದರೂ ಕೋಪ ಬರದೇ ಇರುತ್ತದೆಯೇ ಆದ ಅವಾಂತರಕ್ಕೆ? ಕೊನೆಗೆ ಪರಿಹಾರ, ಸೊಸೆ ನೀರು ತರಬೇಕು, ಅದು ದೂರದ ಆ ಬಾವಿಯಿಂದ. ಇಲ್ಲಿ ಬಾವಿಯ ಅದರ ಸುತ್ತಮುತ್ತಲಿನ ಪರಿಸರದ ವಿವರಣೆ ಎಂತಹವರಿಗಾದರೂ ಹೆದರಿಕೆ ಹುಟ್ಟಿಸುವಂತಿದೆ. ಬಾವಿಯ ಆಚೀಚೆ ಬದಿಯ 2 ಬೃಹದಾಕಾರದ 2 ಮರಗಳು,
ಒಂದು ಆಲದ ಮರ, ಮತ್ತೊಂದು ಹುಣಸೆಯ ಮರ. ಗಾಳಿ ಬೀಸಿದಾಗ ಅವುಗಳಿಂದ ಬರುತ್ತಿದ್ದ ಭೋರ್ ಎಂಬ ಶಬ್ದ, ದೂರದಲ್ಲೆಲ್ಲೋ ಕಾಡು ಮೃಗಗಳು ಹಳ್ಳದಲ್ಲಿ ನೀರು ಕುಡಿಯಲೆಂದು ಹೋಗುತ್ತಿದ್ದಿರಬಹುದಾದ ಶಬ್ದ. ಇವುಗಳನ್ನು ಬಿಟ್ಟರೆ ಅಲ್ಲಿ ಮತ್ಯಾವ ಶಬ್ದವೂ ಕೇಳಿಬರುತ್ತಿರಲಿಲ್ಲ. ಈ ಶಬ್ದಗಳೂ ಸಹ ಹೆದರಿಕೆಯನ್ನುಂಟು ಮಾಡುತ್ತಿದ್ದವು. ಮನೆಯ ವಿಸ್ತಾರದ ವಿವರಣೆ ಕೊಡುವ ಸಂದರ್ಭದಲ್ಲಿ ಅಳಿಲಿಗಿಂತ ಚುರುಕಾಗಿ ಓಡಾಡಿದರೂ ಎನ್ನುವಾಗ ಲೇಖಕರು ಎಷ್ಟೇ ಕಷ್ಟವಿದ್ದರೂ ಆ ಹೆಣ್ಣು ಮಗಳು ಮನೆಯ ಕೆಲಸವನ್ನೆಲ್ಲ ಅಚ್ಚುಕಟ್ಟಾಗಿ ಶೀಘ್ರವಾಗಿ ನಡೆಸುತ್ತಿದ್ದುದರ ಚಿತ್ರಣವನ್ನು ಕೊಡುತ್ತಾರೆ. ಅವಳದೇ ಆದ ಇಷ್ಟವಲ್ಲದಿದ್ದರೂ ಮನೆಯವರಿಗಾಗಿ ಅವಳು ಕಷ್ಟಪಡುವ ವಿವರಣೆ ಓದುಗರ ಮನಸ್ಸಿನಲ್ಲಿ ಅವಳ ಬಗ್ಗೆ, ಅವಳ ಇರವಿನ ಬಗೆಗೆ ಕನಿಕರವನ್ನು ಉಂಟು ಮಾಡುತ್ತದೆ. ಹೆಣ್ಣಿನ ತಲೆಯ ಮೇಲೆ ರಕ್ಷಣೆಯ ಕೈಗಳಿಲ್ಲವೆಂದರೆ ಯಾರಾದರೂ ಆಕೆಯ ಬಗ್ಗೆ ಕೆಟ್ಟ ದೃಷ್ಟಿಯಿಂದ ನೋಡಬಹುದೆಂಬಂತೆ. ಒಕ್ಕಣ್ಣಿನ ಪೂಜಾರಿಯೂ ಅವಳನ್ನು ಕಂಡು ಕಿಸಕ್ಕನೆ ನಕ್ಕಿದ್ದ. ಪಕ್ಕದ ಮನೆಯ ಕುಬ್ಜೆ ಇವಳಿಗೇಕೆ ಹುಚ್ಚು ಗಂಡನ ಸಹವಾಸ ಎಂದು ವ್ಯಂಗ್ಯವಾಡಿದರೆ ಮತ್ತೊಬ್ಬಳು, ಅಯ್ಯೋ ಆ ಮಗು ಅಜ್ಜನಂತೆಯೂ ಇಲ್ಲ, ಈ ಮನೆಯವರ ಯಾರಂತೆಯೂ ಇಲ್ಲ ಅಲ್ವೇ ಅಂತ ಕಟಕಿ ಆಡಿದ್ಲು. ಇವರೆಲ್ಲರ ಮಾತುಗಳಿಂದ ಎಲ್ಲ ಕಡೆಯಿಂದಲೂ ಭೂತಗಳು ಅಟ್ಟಿಸಿಕೊಂಡು ಬಂದಷ್ಟು ಹೆದರಿಕೆ ಆಗುತ್ತಿತ್ತು. ಇದು ಸ್ವಾತಂತ್ರ್ಯ ಪೂರ್ವದ ಸಮಯ ಎಂಬುದನ್ನು ಓದುಗರ ನೆನಪಿಡಬೇಕು. ಹೆಣ್ಣು ಮಕ್ಕಳಿಗೆ ಯಾವ ಸ್ವಾತಂತ್ರ್ಯವೂ ಇರಲಿಲ್ಲ. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಸಹ ತಾವು ಹಾಗೆಯೇ ಇರಬೇಕು ಎಂದು ತೀರ್ಮಾನಿಸಿದ ಹಾಗಿತ್ತು. ಇಲ್ಲಿ ಬರುವ ಕುಬ್ಜೆ ಹೆಸರೇ ಹೇಳುವಂತೆ ತಾನೇನೂ ಸ್ಫುರದ್ರೂಪಿಯಲ್ಲ. ಆದರೆ ಅವಳೂ ಅವಕಾಶ ಸಿಕ್ಕರೆ ಬೇರೆಯವನು ಹಂಗಿಸಲು ಹಿಂದೇಟು ಹಾಕಲಾರಳು ಎನ್ನುವುದನ್ನು ಎರಡಕ್ಷರದ ಶಬ್ದದಲ್ಲಿ ಕವಿ ಹೇಳಿಬಿಟ್ಟಿದ್ದಾರೆ. ತನ್ನ ಎಲೆಯಲ್ಲಿ ಕತ್ತು ಸತ್ತು ಬಿದ್ದಿರಲಿ ಅಡ್ಡಿ ಇಲ್ಲ, ಪಕ್ಕದವರ ಎಲೆಯಲ್ಲಿ ಬಿದ್ದಿರುವ ನೊಣದ ಬಗೆಗೆ ಟೀಕೆ ಮಾಡುತ್ತಾರೆ. ತನ್ನ ಸನ್ನಿವೇಶದಿಂದ ಅವಳಿಗೆ ಇದುವರೆಗೆ ಒಳಗೆ ಅಡಗಿದ್ದ ದುಃಖವೆಲ್ಲ ಒತ್ತರಿಸಿ ಬಂದಿತ್ತು. ತಾನು ಚೊಚ್ಚಲ ಬಾಣಂತಿಯಾಗಿ ಬಂದು ಸುಖ ಕಾಣುವುದಿರಲಿ ಎಲ್ಲರ ಕೋಪಕ್ಕೆ ತುತ್ತಾಗಿದ್ದಳು. ಗಂಡನೋ ಹಾಸಿಗೆ ಹಿಡಿದಿದ್ದರಿಂದ ಅವನ ಸಮರ್ಥನೆಯನ್ನಂತೂ ನಿರೀಕ್ಷಿಸುವಂತಿರಲಿಲ್ಲ. ಕಡೆಗೆ ಗಂಡನ ಅನಾರೋಗ್ಯಕ್ಕೂ ತಾನೂ ಹಾಗೂ ತನ್ನ ಮಗುವೇ ಕಾರಣ ಎಂಬ ಆರೋಪ. ಜೊತೆಗೆ ಬಡವರ ಮನೆಯ ಸೊಸೆಯಾದ್ದರಿಂದ ಜನಕ್ಕೆ ಹಗುರ. ಅವಳ ಶೀಲವನ್ನು ಸಂಶಯ ದೃಷ್ಟಿಯಿಂದ ನೋಡಿ ಮಾತನಾಡಲು ಹೇಸಲಿಲ್ಲ ಜನ. ತಾನು ಯಾರಿಗೂ ಬೇಕಾದವಳಲ್ಲ. ತನ್ನ ಹೆತ್ತ ತಾಯಿಗೆ, ಅವಳಿಗೂ ತಾನು ಭಾರವೇ. ಕಾರಣ ತಾಯಿಗೆ ಬೇರೆ ಯಾವ ಆಶ್ರಯವೂ ಇರಲಿಲ್ಲ. ತಾನೇ ಅವಳಿಗೆ ಆಧಾರ. ಅಂದರೆ ತಾನು ಅವಳಲ್ಲಿಗೆ ಹೋದರೆ ಅವಳಿಗೆ ಭಾರ. ಇಲ್ಲಿ ತಾಯಿಯ ಮನೆಯಿಂದ ಯಾವ ರೀತಿಯ ಬೆಂಬಲವಿಲ್ಲದ ಹೆಣ್ಣು ಮಗಳು ಅತ್ತೆಯ ಮನೆಯಲ್ಲೂ ಅಸ್ತಿತ್ವವನ್ನು ಕಾಣದ ಶೋಚನೀಯ ಪರಿಸ್ಥಿತಿ ಕಣ್ಣಿಗೆ ಕಟ್ಟುತ್ತದೆ. ಗಂಡನೋ ಮಗು ಬಂದು 6 ತಿಂಗಳಾದರೂ ಒಮ್ಮೆಯೂ ಅದರತ್ತ ದೃಷ್ಟಿ ಹರಿಸಿ ಮಾತನಾಡಿರಲಿಲ್ಲ. ಅತ್ತೆ ಮಾವಂದಿರಿಗೆ ತಮ್ಮ ಮಗನ ಅನಾರೋಗ್ಯದ ಮುಂದೆ ಮೊಮ್ಮಗನ ಬರವೇನು ಹಿರಿಯದಾಗಿರಲಿಲ್ಲ. ಊರಿನವರಂತೂ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದರು. ಅಂತೂ ಯಾರಿಗೂ ಬೇಡಾದ ಬದುಕು. ತಾನು ಬದುಕಿದ್ದೇನು ಪ್ರಯೋಜನ? ಬಾವಿಯ ಅಕ್ಕಪಕ್ಕದಲ್ಲಿದ್ದ ಆ ದೊಡ್ಡ ಮರಗಳು, ಹಾಳುಗೋಡೆ, ಬೀಳು ಹೊಲ ಇವೆಲ್ಲ ಅವಳ ಇರವಿಗಾಗಿ ಸಂತೋಷವನ್ನಾಗಲಿ, ಅವಳೆಲ್ಲಿ ಸತ್ತು ಹೋಗುತ್ತಾಳೋ ಎಂಬ ಚಿಂತೆಯನ್ನಾಗಲಿ ತೋರಿಸದೆ ಅವಳು ಸತ್ತರೆ ತಮಗೇನು ಎಂಬ ಧೋರಣೆಯನ್ನು ತಳೆದು ನಿಂತಂತೆ ಇದ್ದವು. ತನ್ನ ಪ್ರತಿಬಿಂಬವನ್ನು ನೀರಿನ ತಳದಲ್ಲಿ ನೋಡಿದ ಆಕೆಗೆ ತಾನು ಅಲ್ಲಿಗೆ ಹೋದರೆ ನೆಮ್ಮದಿ ಎನ್ನುವ ಮನೋಭಾವ ಬರತೊಡಗಿತು. ತನಗೆ ಕರುಣೆ ತೋರುವವರಾರೂ ಇಲ್ಲ, ಆದ್ದರಿಂದ ಸಾಯುವುದೇ ಲೇಸು ಎಂಬ ಭಾವನೆಗಳು ಅವಳಲ್ಲಿ ಹೆಪ್ಪುಗಟ್ಟತೊಡಗಿದವು. ಬರುತ್ತಾ ಅದೇ ನಿರ್ಧಾರವಾಗಿ ಬದಲಿಸಿ ತಾನು ನೀರು ತರಲು ಬಂದ ಬಾವಿಯಲ್ಲೇ ಮುಳುಗಿ ಸಾಯುವ ನಿಶ್ಚಯಕ್ಕೆ ಬರುತ್ತಾಳೆ. ಹಗ್ಗವನ್ನು ತನ್ನ ಸೊಂಟಕ್ಕೆ ಬಿಗಿದು ಅದರ ಇನ್ನೊಂದು ತುದಿಯನ್ನು ತೊಲೆಯ ಅಡ್ಡಗಂಬಕ್ಕೆ ಬಿಗಿದು ಸೂರ್ಯನಿಗೆ ಬಾವಿಗೆ ನಮಸ್ಕಾರ ಮಾಡಿ ಬಾವಿಗೆ ಇಳಿಯಲು ಪ್ರಾರಂಭಿಸುವಾಗಲೇ ಯಾರೋ ಕರೆದಂತಾಗುತ್ತದೆ. ಮತ್ತೊಮ್ಮೆ ಇಳಿಯಲು ಪ್ರಯತ್ನಿಸಿದಾಗ ಯಾರೋ ಅತ್ತಂತ ಭಾಸವಾಗುತ್ತದೆ. ಇದ್ದಕ್ಕಿದ್ದಂತೆ ಮನೆಯಲ್ಲಿ ಮಲಗಿಸಿ ಬಂದ ಕೂಸು ಆಕೆಗೆ ನೆನಪಾಗುತ್ತದೆ. ಛೇ, ಇರಲಾರದು. ಮಗುವನ್ನು ಮಲಗಿಸಿ ಬಂದಿರುವಾಗ ಅದು ಇಷ್ಟು ಬೇಗ ಏಳಲು ಸಾಧ್ಯವಿಲ್ಲ. ಮತ್ತೊಮ್ಮೆ ಬಾವಿಯ ಕಡೆಗೆ ತಿರುಗುತ್ತಾಳೆ. ಆದರೆ ಮತ್ತೆ ಮಗುವಿನ ಕೂಗು ಕೇಳಿಸುತ್ತದೆ. ಅದಕ್ಕೂ ತನ್ನನ್ನು ಬಿಟ್ಟರೆ ಈ ಲೋಕದಲ್ಲಿ ಯಾರೂ ಇಲ್ಲ. ಇಲ್ಲಿ ಬೇಂದ್ರೆಯವರು ಚಿತ್ರಿಸಿರುವ ಆ ಹೆಣ್ಣು ಮಗಳ ಮನಸ್ಸಿನ ತಾಕಲಾಟ, ಪುಟ್ಟ ಮಗುವಿನ ಅಳುವಿನ ದನಿ, ಆ ಮಗುವನ್ನು ಅನಾಥವಾಗಿ ಮಾಡಿ ಹೋಗಬೇಕಾದ ಪರಿಸ್ಥಿತಿ,
ಸಾವು ಬದುಕು ಇವೆರಡರಲ್ಲಿ ಯಾವುದನ್ನು ಆರಿಸಿಕೊಳ್ಳಬೇಕು ಎಂದು ಯೋಚಿಸುವಾಗ ಅವಳಿಗೆ ಉಕ್ಕಿ ಬರುವ ಅನಾಥ ಪ್ರಜ್ಞೆ, ತನ್ನ ಬದುಕಿನ ಅಸಖ್ಯತೆ, ಹೇಗಾದರೂ ಜೀವನದಿಂದ ಮುಕ್ತಿ ಪಡೆಯಬೇಕು ಎಂಬ ಸಂಕಲ್ಪ ಇವೆಲ್ಲವೂ ಬಹಳ ಮನೋಜ್ಞವಾಗಿವೆ. ತನ್ನಿಂದ ಯಾರಿಗೂ ಉಪಯೋಗವಿಲ್ಲ, ತಾನು ಯಾರಿಗೂ ಬೇಕಾದವಳಲ್ಲ. ಈ ಭಾವನೆಗಳು ಆ ಹೆಣ್ಣು ಮಗಳನ್ನು ಕಾಡುವ ವಿವರಣೆ ಎಂತಹವರನ್ನು ಕರುಣೆಯಲ್ಲಿ ನೂಕುತ್ತದೆ. ಅಸಹಾಯ ಹೆಣ್ಣು ಮಗಳನ್ನು ಸಮಾಜ ಹೇಗೆ ಹಗುರವಾಗಿ ಕಾಣುತ್ತದೆ ಎಂಬುದರ ಚಿತ್ರ ಕಣ್ಣಿಗೆ ಕಟ್ಟಿದಂತಿದೆ. ಬಾವಿ ತನ್ನನ್ನು ಕೈಚಾಚಿ ಕರೆಯುತ್ತಿರುವಂತೆ ತೋರುತ್ತದೆ. ಒಮ್ಮೆ ಬಾವಿಯೊಳಕ್ಕೆ ಬಿದ್ದು ನೀರಿನೊಡನೆ ಒಂದಾದರೆ ಅಲ್ಲಿ ತನ್ನನ್ನು ಬೈಯುವರಿಲ್ಲ, ಆಕ್ಷೇಪಿಸುವರಿಲ್ಲ, ಎಲ್ಲ ನಿಶ್ಚಿಂತೆ. ಇದೇ ರೀತಿಯ ಯೋಚನೆಯಲ್ಲಿಯೇ ಬಿಂದಿಗೆಗೆ ಹಾಕಬೇಕಾಗಿದ್ದ ಉರುಳನ್ನು ತನ್ನ ಕೊರಳಿಗೆ ಕಟ್ಟಿಕೊಂಡು ಬಾವಿಯೊಳಕ್ಕೆ ಬೀಳಲು ಮನಸ್ಸು ಮಾಡುತ್ತಾಳೆ. ಇನ್ನೇನು ಬೀಳಬೇಕು ಅಷ್ಟರಲ್ಲಿ ಯಾರೋ ಕೂಗಿ ಕರೆದ ಅನುಭವವಾಗಿ ಕ್ರಮೇಣ ತಾನು ಹೆತ್ತ ಪುಟ್ಟ ಕೂಸು ತನ್ನನ್ನು ಕರೆಯುತ್ತಿದೆ ಎನಿಸಿ, ಯಾರಿಗಾಗಿ ಅಲ್ಲದಿದ್ದರೂ ಅದಕ್ಕಾಗಿ ಬದುಕಬೇಕು ಎನ್ನುವ ಆಸೆ ಬಂದು ಉರುಳನ್ನು ಬಿಚ್ಚಿ ಹಾಕುತ್ತಾಳೆ. ತಾನು ಸತ್ತು ಬಿಟ್ಟರೆ ಎಲ್ಲದರಿಂದ ಮುಕ್ತಿ ಸಿಗುತ್ತದೆ ಎಂದು ಭಾವಿಸಿದ್ದ ಆಕೆಗೆ ಯಾರೋ ಕರೆದಂತಾಗುವುದು, ಯಾರದೋ ಕಾಲ ಸಪ್ಪಳ ಕೇಳುವುದು, ಇವೆಲ್ಲವೂ ಅವಳ ಅಂತರಂಗದಲ್ಲಿ ಹುದುಗಿದ್ದ ತಾಯಿ ಪ್ರೇಮದ ಸಂಕೇತವಾಗುತ್ತದೆ. ತನ್ನ ಮಗು ಹಾಲು ಕುಡಿದು ಮಲಗಿದ್ದದ್ದು ಈಗ ಎದ್ದಿರಬಹುದೇನೋ, ಮತ್ತೆ ಹಸುವಾಗಿರಬಹುದೇನೋ, ತನ್ನೊಡನೆ ಯಾರು ಹೇಗೇ ನಡೆದುಕೊಳ್ಳಲಿ, ತಾನು ತನ್ನ ಮಗುವಿಗಾಗಿ ಬದುಕಬೇಕು ಎನ್ನುವ ಸಂಕಲ್ಪ ಬಂದ ಕೂಡಲೇ ಅವಳಿಗೆ ಜೀವನದಲ್ಲಿ ಉತ್ಸಾಹ ಮೂಡುತ್ತದೆ. ತನ್ನ ಮಾವನವರಿಗೆ ಅವರ ಮಗನಿದ್ದಾನೆ, ತನ್ನ ಗಂಡನಿಗೆ ತಾನು ಸತ್ತರೆ ಮತ್ತೊಂದು ಹೆಣ್ಣು ಮಾಲೆ ಹಿಡಿದು ಬರಬಹುದೇನೋ, ಆದರೆ ತನ್ನ ಮಗುವಿಗೆ ತನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಮತ್ತೊಬ್ಬ ಹೆಣ್ಣು ಮಗಳು ಮನೆಗೆ ಬಂದರೂ ಅವಳು ತಾಯಿಯಾಗಲಾರಳು, ಆಕೆ ಮಲತಾಯಿಯೇ. ತನ್ನ ಮಗುವಿಗೆ ತಾನೊಬ್ಬಳೇ ಅನ್ಯಥಾ ಇಲ್ಲ. ಆದ್ದರಿಂದ ತನ್ನ ಮಗುವಿಗಾಗಿಯಾದರೂ ತಾನು ಬದುಕಬೇಕು, ಸಾಯಬಾರದು ಎನ್ನುವ ನಿರ್ಧಾರಕ್ಕೆ ಬರುತ್ತಾಳೆ. ತಕ್ಷಣ ಮನೆಯಲ್ಲಿ ಮಗುವನ್ನು ಒಂಟಿಯಾಗಿ ಬಿಟ್ಟು ಬಂದಿದ್ದೇನೆ. ತಾನು ಬಂದು ಬಹಳ ಹೊತ್ತಾಯಿತು ಎಂಬ ಅರಿವು ಉಂಟಾಗಿ ತನಗಾಗಿ ಮಗು ಮನೆಯಲ್ಲಿ ಅಳುತ್ತಿರಬಹುದು ಎಂಬ ಹೊಳವು ಮೂಡುತ್ತದೆ. ಒಟ್ಟಿನಲ್ಲಿ ಈ ಎಲ್ಲ ಭಾವನೆಗಳ ತಾಕಲಾಟದಲ್ಲಿ ಅವಳ ಮಮತೆ, ವಾತ್ಸಲ್ಯ ಗೆಲ್ಲುತ್ತದೆ. ಬಾವಿಯಿಂದ ನೀರು ತೆಗೆದುಕೊಂಡು ಮನೆಗೆ ಹಿಂದಿರುಗುತ್ತಾಳೆ. ದಾರಿಯಲ್ಲಿ ಸಿಕ್ಕ ದೇವಸ್ಥಾನದ ಎದುರಿಗೆ ಕೈ ಜೋಡಿಸುವ ಸನ್ನೆ ಮಾಡುತ್ತಾಳೆ. ಅವಳ ಎರಡೂ ಕೈಗಳಲ್ಲೂ ಬಿಂದಿಗೆಗಳನ್ನು ಹಿಡಿದಿದ್ದುವಲ್ಲ, ಅದಕ್ಕೆ. ಎಂತಹ ಸುಂದರ ಚಿತ್ರಣ! ಕೈಗಳೆರಡೂ ಬಿಂದಿಗೆಗಳನ್ನು ಹಿಡಿದಿದ್ದು ಕೈ ಮುಗಿಯಲು ಬರದಿದ್ದರೂ ಕಣ್ಣಿನ ಸನ್ನೆಯಲ್ಲಿ ದೇವರಿಗೆ ನಮಸ್ಕರಿಸುತ್ತಾಳೆ ಎನ್ನುವ ಚಿತ್ರಣ ನಾವೂ ಹಲವಾರು ಬಾರಿ ಹಾಗೆಯೇ ಮಾಡುತ್ತೇವೆ ಎಂಬುದರ ನೆನಪನ್ನು ಕೊಡುತ್ತದೆ. ಏನೇ ಸಂಕಟವಿದ್ದರೂ ಅವನಿಗೆ ಶರಣು ಹೋಗುವುದನ್ನು ಬಿಡುವುದಿಲ್ಲ. ಹಾಗೇನಾದರೂ ಕೈ ಮುಗಿಯದೆ ಹೋದರೆ ಈಗಿನದಕ್ಕಿಂತ ಇನ್ನೂ ಹೆಚ್ಚಿನ ಕೆಟ್ಟದಾಗಬಹುದೇನೋ ಎಂಬ ಅಂಜಿಕೆ. ಅತ್ತೆ ಮಾವ, ಗಂಡನಿಗೆ ಅವನ ಅಪ್ಪ ಅಮ್ಮ, ಆದರೆ ತನ್ನ ಮಗುವಿಗೆ ತಾನು ಮಾತ್ರ ಇರುವುದು ಎಂಬ ಅರಿವು ಬಂದು ಅದಕ್ಕಾಗಿ ತಾನು ಬದುಕಬೇಕೆಂಬ ಹಂಬಲ ಉಂಟಾಗುತ್ತದೆ. ಅಷ್ಟಲ್ಲದೆ ತನ್ನ ಗಂಡ ತನಗೇನೂ ಹೇಳಿಲ್ಲ. ತನಗಾಗಿ ಅವರು ಕಣ್ಣೀರು ಸುರಿಸುತ್ತಾರೆ. ಅದಕ್ಕೆ ಅವರ ಅಸಹಾಯಕತೆಯೇ ಕಾರಣ. ಅಲ್ಲದೆ ಅತ್ತೆ ಮಾವ ಏನೂ ಒಂದು ಆಡಿಲ್ಲವಲ್ಲ, ಯಾರೋ ಏನೋ ಹೇಳಿದರು ಎಂದು ತಾನು ಸಾಯುವುದೇ? ಇವೆಲ್ಲ ತರ್ಕಗಳು ಮನಸ್ಸಿಗೆ ಬಂದು ಗಟ್ಟಿಯಾಗುತ್ತಾ ರೂಪ ತಳೆವ, ಅವಳಿಗೆ ಜೀವನದಲ್ಲಿ ಆಸಕ್ತಿ ಬರುವ ವಿವರಣೆ ಓದುಗರಲ್ಲಿ ಅವಳ ಬಗ್ಗೆ ಕನಿಕರವನ್ನು, ಗೌರವವನ್ನು ಉಂಟು ಮಾಡುತ್ತದೆ. ಜೀವನವನ್ನು ನೋಡುವ ದೃಷ್ಟಿಯಲ್ಲಿ ನಮ್ಮ ತರ್ಕ ಕೆಲಸ ಮಾಡುತ್ತದೆ. ನಮ್ಮ ಮನಸ್ಸು ಏನನ್ನು ಒಪ್ಪಿಕೊಳ್ಳಬೇಕೋ ಅದಕ್ಕೆ ತಕ್ಕಂತೆ ಅನಿಸಿಕೆಗಳನ್ನು ಹುಟ್ಟುಹಾಕಿ ತರ್ಕವನ್ನು ಮಂಡಿಸುತ್ತದೆ. ತಾನು ಸಾಯಲು ಸಿದ್ಧವಾದಾಗ ಅವಳಿಗೆ ಅತ್ತೆ ಮಾವಂದಿರ, ಗಂಡನ ಬಗೆಗೆ ಇದ್ದ ಧೋರಣೆಗಳು ತಾನು ಸಾಯಬಾರದು ಎಂಬ ಭಾವನೆ ಮೂಡಿದ ಕೂಡಲೇ ಬದಲಾಗುತ್ತವೆ. ಕಥೆಯ ಅಂತ್ಯವು ಅವಳ ಜೀವನದಲ್ಲಿ ಮುಂಬರಲಿರುವ ಸುಖದ ದಿನಗಳ ಸೂಚನೆಯನ್ನು ಕೊಡುತ್ತದೆ. ಮನೆಗೆ ಹೋಗುವ ವೇಳೆಗೆ ಮಗು ಗಂಡನ ತೊಡೆಯೇರಿರುತ್ತದೆ. ಅತ್ತೆಗೆ ಇವಳನ್ನು ಇಂತಹ ಬಿಸಿಲಿನಲ್ಲಿ ಬಾವಿಯ ಬಳಿಗೆ ಕಳುಹಿಸಿದ್ದಕ್ಕೆ ಪಶ್ಚಾತ್ತಾಪವಾಗಿದೆ. ಕೊನೆಯಲ್ಲಿ ನಾದಿನಿ, ಅತ್ತೆ, ತಾನು ಎಲ್ಲ ಊಟಕ್ಕೆ ಕುಳಿತೆವು ಅನ್ನುವಾಗ ಮೇಲ್ನೋಟಕ್ಕೆ ಅತ್ತೆ ನಾದಿನಿಯರು ಅವಳ ಬಗ್ಗೆ ಯಾವ ಭಾವನೆಗಳನ್ನು ವ್ಯಕ್ತಪಡಿಸದೇ ಇದ್ದರೂ ಅವಳನ್ನು ಕಂಡರೆ ಯಾವ ದ್ವೇಷವೂ ಇಲ್ಲ ಎಂಬುದರ ಸೂಕ್ಷ್ಮ ವಿವರಣೆ ಇದೆ. ಅಂದಿನ ಕಾಲದ ಸಾಮಾಜಿಕ ಮೌಲ್ಯಗಳನ್ನು ಕಟ್ಟಿಕೊಡುವ ಕಥೆ ಇದು. ಸೊಸೆಯಾದವಳು ತನಗೆ ಅತ್ತೆಯ ಮನೆಯಲ್ಲಿ ಎಷ್ಟೇ ಕಷ್ಟವಾದರೂ ಸಹಿಸಿಕೊಂಡು ಹೋಗುವುದೊಂದನ್ನು ಬಿಟ್ಟರೆ
ಅನ್ಯ ಮಾರ್ಗವಿರದ ಸಮಾಜ. ಒಂದು ಹೆಣ್ಣಿನ ಭಾವನೆಗಳಿಗೆ ಬೆಲೆ ಕೊಡುವುದಿರಲಿ, ಅದನ್ನು ಗಣಿಸುವುದು ಅಗತ್ಯ ಅನಗತ್ಯ ಎನ್ನುವಂತೆ ನಡೆದುಕೊಳ್ಳುವ ಸಮಾಜ. ತಾನಿದ್ದೂ ಇಲ್ಲದಂತಿರುವ ಗಂಡ, ತಾನು ಒಂದು ಜೀವ, ಅದಕ್ಕೂ ನೋವು ನಲಿವುಗಳಿರುತ್ತವೆ ಎಂಬುದನ್ನು ಗ್ರಹಿಸದ ಅತ್ತೆ ಮಾವ, ತನ್ನದೇ ಪ್ರಪಂಚದಲ್ಲಿ ಮುಳುಗಿರುವ ನಾದಿನಿ, ಇವೆಲ್ಲ ಅಂದಿನ ಹೆಣ್ಣು ಮಗಳ ಸಾಮಾಜಿಕ ಕಟ್ಟುಪಾಡುಗಳನ್ನು, ಹೆಣ್ಣಿಗೆ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದೆ ಇರುವುದನ್ನು ಚಿತ್ರಿಸುತ್ತದೆ. ಇಂದಿನ ಸಾಮಾಜಿಕ ಪರಿಸ್ಥಿತಿಗೆ ಹೆಣ್ಣಿನ ಸ್ಥಾನಮಾನಗಳನ್ನು ಅಂದಿನ ಮೌಲ್ಯಗಳ ಸ್ಥಾನದಲ್ಲಿಟ್ಟು ತುಲನಾತ್ಮಕ ಅಧ್ಯಯನ ಮಾಡಲು ಸಾಕಷ್ಟು ವಿಷಯಗಳು ದೊರಕುತ್ತವೆ. ಪ್ರಸ್ತುತ ಸಮಾಜದ ಹೆಣ್ಣು ಮಗಳ ಸ್ವತಂತ್ರ ಮನೋಭಾವದ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಮಾನತೆಯನ್ನು ಪಡೆಯುತ್ತಿರುವ ಗಂಡಸಿಗೆ ಪ್ರತಿಸ್ಪರ್ಧಿಯಾಗಿ ಸೆಣಸುವ ಹೆಣ್ಣಿನ ಪರಿಸರಕ್ಕೆ ಹೋಲಿಸಿ ಅಭ್ಯಸಿಸಲು ಒಳ್ಳೆಯ ವಸ್ತುವನ್ನು ಒದಗಿಸುತ್ತದೆ. ಅಂದಿನ ಸಮಾಜದ ರೀತಿ ನೀತಿಗೆ ಬೇಂದ್ರೆಯವರು ಕಣ್ಣಾಗಿ ಕಿವಿಯಾಗಿ ಈ ಹೆಣ್ಣು ಮಗಳ ಚಿತ್ರವನ್ನು ಕೊಟ್ಟಿರುತ್ತಾರೆ. ಹೆಣ್ಣಿಗೆ ಹೆಣ್ಣೇ ಶತ್ರುವಾಗಿ ಬದುಕುವ ಸಮಾಜದ ಚಿತ್ರಣ ಸೊಗಸಾಗಿದೆ. ಏಕಾಕಿನಿ. ಮದುವೆಯಾಗಿ ಗಂಡನ ಮನೆಗೆ ಬಂದ ಹೆಣ್ಣು ಮಗಳು ಬಂದ 2 ವರ್ಷಗಳಲ್ಲಿ ಗಂಡ ತಲೆಮರೆಸಿಕೊಂಡು ಹೋದ ಸುದ್ದಿಯನ್ನು ಕೇಳಿ ತನ್ನ ಹಣೆ ಬರಹಕ್ಕೆ ಅತ್ತಳು. ಆತ ಹೋಗಿ ಈಗಾಗಲೇ 12 ವರ್ಷಗಳೇ ಉಳಿದಿವೆ. ಹಲವಾರು ಬಾರಿ ಅವಳಿಗೂ ಎಲ್ಲರಂತೆ ಸಂಸಾರ ಮಾಡುವ, ಮಕ್ಕಳನ್ನು ಹೊತ್ತು ಹೆತ್ತು ಅವರೊಡನೆ ಬಾಳುವ ಆಸೆ ಉಂಟಾಗಿದೆ. ಆದರೆ ಯಾರೊಡನೆ ಅವಳು ಹೇಳಿಕೊಳ್ಳಬೇಕು? ಅವಳು ಬದುಕುತ್ತಿರುವ ಸಮಾಜ ಅವಳ ವೈಯಕ್ತಿಕ ಅನಿಸಿಕೆ ಅಭಿಪ್ರಾಯಗಳನ್ನಾಗಲಿ, ಅವಳ ಹೃದಯದ ನೋವನ್ನಾಗಲಿ, ಅವಳ ಒಂಟಿತನದ ಕಷ್ಟವನ್ನಾಗಲಿ ಕೇಳುವ ಮನೋಭಾವವನ್ನು ಹೊಂದಿರದೆ, ಹೆಣ್ಣು ಎಂದರೆ ಎಲ್ಲರ ಅಡಿಯಾಳು, ಅತ್ತೆ ಮಾವಂದಿರ ಮಾತನ್ನು ಮೀರಬಾರದವಳು, ಗಂಡನ ಬಗ್ಗೆ ಎತ್ತರದ ಧ್ವನಿಯಲ್ಲಿ ಮಾತನಾಡಬಾರದವಳು, ತನ್ನನ್ನು ತಾನು ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಸಮರ್ಥಿಸಿಕೊಂಡು ಹೋರಾಡಲು ಅನುಮತಿ ಇಲ್ಲದವಳು ಎಂಬ ಧೋರಣೆಯುಳ್ಳದ್ದು. ಬಾವಿಗೆ ಬಂದರೆ ನೀರಿನ ಎಳೆತ, ಮನೆಗೆ ಬಂದರೆ ಬೆನ್ನ ಮೇಲೆ ಸೆಳೆತ ಎನ್ನುವ ವಾಕ್ಯದಲ್ಲಿ ಕತೆಗಾರರು ಅವಳ ಜೀವನ ಸಾಗುತ್ತಿರುವ ಪರಿಯ ಸಂಪೂರ್ಣ ನೋಟವನ್ನು ಕೊಡುತ್ತಾರೆ. ಆ ದಿನವಂತೂ ಅವಳಿಗೆ ಎಲ್ಲರನ್ನೂ ನೋಡಿದಾಗ ತನ್ನ ಓರಿಗೆಯವರೆಲ್ಲ ಸಂಭ್ರಮದಿಂದ ಮನೆಗೆ ಹೋಗಬೇಕು, ಹೊತ್ತಾಗುತ್ತದೆ ಎಂದು ಹಿಂತಿರುಗುತ್ತಿರುವುದನ್ನು ನೋಡಿದಾಗ ತಾನು ಒಂಟಿ ಎಂಬ ಭಾವನೆ ಬರುತ್ತದೆ. ಒಬ್ಬಳಿಗೆ ತನ್ನ ಮಗು ಎದ್ದು ಅಳತೊಡಗಿದರೆ ಎನ್ನುವ ಆತಂಕವಾದರೆ, ಮತ್ತೊಬ್ಬಳಿಗೆ ಗಂಡ ತನಗಾಗಿ ಕಾದಿರುತ್ತಾನೆ ಎಂಬ ಕಾತರ, ಮಗದೊಬ್ಬಳಿಗೆ ಅತ್ತೆ ಮಾವಂದಿರು ತನಗಾಗಿ ಎದುರು ನೋಡುತ್ತಿರಬಹುದು ಎಂಬ ಅನಿಸಿಕೆ. ಈ ರೀತಿ ಅವರು ತಾವು ಬೇಗನೆ ಮನೆಗೆ ಹೋಗಬೇಕಾದುದಕ್ಕೆ ಕೊಡುವ ಕಾರಣಗಳನ್ನು ನೆನೆದಾಗ, ತಾನೂ ಹಾಗೆ ಇರಬಾರದಿತ್ತೆ, ತನಗೂ ಯಾರಾದರೂ ಮನೆಯಲ್ಲಿ ಕಾಯುತ್ತಿರಬಾರದಿತ್ತೆ, ಅವರಂತೆ ತನಗೂ ತನ್ನದೇ ಮನೆ ಇದ್ದು ತನ್ನವರು ಇರಬಾರದಿತ್ತೆ, ತನ್ನದೇ ಗಂಡ ತನ್ನದೇ ಮುದ್ದು ಮಗು ಇರಬಾರದಿತ್ತೆ ಎನ್ನಿಸಿದ ಕೂಡಲೇ ಯಾಕಿರಬಾರದು? ಮುಂದೆಯೂ ಅದಕ್ಕೆ ಅವಕಾಶವಿರಬಹುದು, ತನ್ನ ಭವಿಷ್ಯವೂ ಸುಂದರವಾಗಿರಬಹುದು. ಆದರೆ ಅದನ್ನು ತಿಳಿದುಕೊಳ್ಳುವ ಬಗ್ಗೆ ಆಗಿನ್ನೂ ಸನ್ಯಾಸಿಯೊಬ್ಬ ಊರಿಗೆ ಬಂದಿರುವ ಸುದ್ದಿ ತಿಳಿದಿದ್ದರಿಂದ ಅವನಿಂದಲೇ ತನ್ನ ಭವಿಷ್ಯವನ್ನು ಕೇಳುವ ಆಸೆ ಅವಳಲ್ಲಿ ಹುಟ್ಟುತ್ತದೆ. ಯಾವುದೋ ಅವ್ಯಕ್ತ ದೂರದ ಆಸೆ ಅವಳನ್ನು ಸನ್ಯಾಸಿಯಲ್ಲಿ ಭವಿಷ್ಯವನ್ನು ಕೇಳುವಂತೆ ಪ್ರೇರೇಪಿಸುತ್ತದೆ. ಬಾಳಲ್ಲಿ ಏಕಾಕಿನಿಯಾಗಿ ಜೀವಿಸುತ್ತಿದ್ದ ಆಕೆಗೆ ತಾನೂ ಎಲ್ಲರಂತೆ ಸಂತಸ ಸಂಭ್ರಮಗಳನ್ನು ಹೊಂದುವ ಆಸೆ ಉಂಟಾದದ್ದು ಸಹಜವೇ ಸರಿ. ತನಗೂ ಎಲ್ಲ ಹೆಣ್ಣು ಮಕ್ಕಳಂತೆ ಗಂಡ ಮಕ್ಕಳ ಭಾಗ್ಯವಿದೆಯೇ ಎಂದು ತಿಳಿದುಕೊಳ್ಳುವ ಆಸೆ ಉಂಟಾದದ್ದು ಆಶ್ಚರ್ಯದ ಸಂಗತಿ ಏನಲ್ಲ. ಗಂಡನೊಡನೆ ಸಂತೋಷದಿಂದ ಸಂಸಾರ ಮಾಡಿಕೊಂಡಿರಬೇಕಾದ ವಯಸ್ಸಿನಲ್ಲಿ ಸನ್ಯಾಸಿನಿಯಂತೆ ಇರಬೇಕಾದಾಗ ಅವಳಲ್ಲಿ ಉಂಟಾದ ನೋವು ಅವಳ ನಡತೆಯಲ್ಲಿ ವ್ಯಕ್ತವಾಗುತ್ತದೆ. ಸನ್ಯಾಸಿಯನ್ನು ಕಂಡರೆ ತಾನು ನಿರೀಕ್ಷಿಸುತ್ತಿರುವ ಭವಿಷ್ಯವಾಣಿ ಸಿಗಬಹುದೇನೋ ಎಂಬ ದೂರದ ಆಸೆ ಇಣುಕುತ್ತದೆ. ಇಲ್ಲಿ ಆ ಹೆಣ್ಣು ಮಗಳು ಎಷ್ಟೇ ಕಷ್ಟವನ್ನು ಅನುಭವಿಸುತ್ತಿದ್ದರೂ ಯಾವುದೋ ದೂರದ ಆಸೆಯನ್ನು ಹೊತ್ತು ಜೀವಿಸುತ್ತಿದ್ದಾಳೆ ಎನ್ನುವ ಸತ್ಯ ಬಹಳ ಸುಂದರವಾಗಿ ಚಿತ್ರಿತವಾಗಿದೆ. ಇಂದಲ್ಲ ನಾಳೆ ಒಳ್ಳೆಯ ದಿನಗಳು ಬರಬಹುದು ಎಂಬ ಆಸೆಯ ನಿರೀಕ್ಷೆಯಲ್ಲೇ ಇರುವ ಆ ಹೆಣ್ಣು ಮಗಳು ತನ್ನ ಆಸೆಗೆ ಒತ್ತಾಸೆಯಾಗಿ ಯಾರಾದರೂ ನುಡಿಯಬಹುದು ಎಂದು ಕಾಯುತ್ತಿರುತ್ತಾಳೆ. ನಮ್ಮನ್ನೇ ನೋಡಿಕೊಳ್ಳೋಣ, ನಮಗೆ ಯಾವುದೋ ಒಳಿತಿನ ನಿರೀಕ್ಷೆ ಇರುವಾಗ ಅದು ಖಂಡಿತ ನಮ್ಮ ಪಾಲಾಗುತ್ತದೆ ಎಂದು ಯಾರಿಂದಲಾದರೂ ಕೇಳಬೇಕು
ಎನ್ನಿಸುವ ಹಂಬಲ ಮೂಡುವುದು ಸಹಜ. ನಾವು ಭವಿಷ್ಯವನ್ನು ಕೇಳುವುದು ಅದಕ್ಕಾಗಿಯೇ. ಇಲ್ಲಿ ನನಗೆ ಒಂದು ಘಟನೆ ನೆನಪಾಗುತ್ತದೆ. ನನಗೆ ತಿಳಿದ ಗಂಡನನ್ನು ಬಿಟ್ಟು ಬಂದು ಮಗಳೊಡನೆ ಬಾಳನ್ನು ಸವಿಸುತ್ತಿರುವ ಒಬ್ಬ ಹೆಣ್ಣು ಮಗಳು ಕಾಲ ಕಳೆದಂತೆ ಒಬ್ಬ ವ್ಯಕ್ತಿಯನ್ನು ಪ್ರೇಮಿಸುತ್ತಾಳೆ. ಪ್ರೇಮಿಸಿದ ಮಾತ್ರಕ್ಕೆ ಅವಳು ಮದುವೆಯಾಗಲು ಸಿದ್ಧವಿಲ್ಲ. ಅದಕ್ಕಾಗಿ ಭವಿಷ್ಯ ಕೇಳುತ್ತಾಳೆ. ಒಬ್ಬರು ಹೇಳಿದ ಭವಿಷ್ಯ ಅವಳಿಗೆ ಸರಿ ಹೊಂದದೆ ಹೋದಾಗ ಮತ್ತೊಬ್ಬರನ್ನು ಕೇಳುತ್ತಾಳೆ. ನನಗೆ ಬೇಕಾದಂತೆ ತನ್ನ ಮನಸ್ಸಿನ ತೀರ್ಮಾನವನ್ನೇ ಭವಿಷ್ಯವನ್ನಾಗಿ ಹೇಳುವ ವ್ಯಕ್ತಿ ಸಿಗುವ ತನಕ ಅವಳು ಭವಿಷ್ಯವನ್ನು ಕೇಳುತ್ತಲೇ ಇರುತ್ತಾಳೆ. ಯಾವಾಗ ಅವಳ ಮನಸ್ಸಿನಂತೆ ಭವಿಷ್ಯವಾಣಿ ಹೇಳಿದರೋ ತೀರಿತು. ಅವರ ವಾಣಿಯ ಮೇಲೆ ಭರವಸೆ ಇಟ್ಟು ಮದುವೆಯಾಗುತ್ತಾಳೆ. ಹಾಗೆಯೇ ಇಲ್ಲಿಯೂ ಆ ಹೆಣ್ಣು ಮಗಳು ಯಾರಾದರೂ ತನ್ನ ಮನದ ಆಸೆಗೆ ಒತ್ತು ಕೊಟ್ಟಂತೆ ಮಾತನಾಡಿಯಾರೆ ಎಂಬ ಆಲೋಚನೆಯಲ್ಲಿಯೇ ಇರುತ್ತಾಳೆ. ಅದೇ ನಿರೀಕ್ಷೆಯೇ ಅವಳನ್ನು ಕತ್ತಲಾಗುವವರೆಗೆ ಕಾಯ್ದು ಗುಡಿಗೆ ಹೋಗಿ ದೇವರಿಗೆ ಹೂವು ಅರ್ಪಿಸುವ ನೆವದಲ್ಲಿ ಆ ಸನ್ಯಾಸಿಗೆ ಕೈ ತೋರಿಸಿ ಮಕ್ಕಳಾಗುವ ಯೋಗದ ಬಗ್ಗೆ ಕೇಳುವಂತೆ ಮಾಡುತ್ತದೆ. ಇಲ್ಲಿ ಆ ಹೆಣ್ಣು ಮಗಳು ತನ್ನ ಒದ್ದೆ ಕೈಯನ್ನು ಸೀರೆಗೆ ಒರೆಸಿಕೊಂಡು ಸನ್ಯಾಸಿಯ ಮುಂದೆ ಒಡ್ಡಿ ತನಗೆ ಮಕ್ಕಳಾಗುವ ಭಾಗ್ಯವಿದೆಯೇ ಎಂದು ಕೇಳುವ ಆ ಸಂದರ್ಭ, ತನ್ನ ಜೀವನವೂ ಸುಖಮಯವಾಗಬಹುದು, ಮಕ್ಕಳನ್ನು ಎತ್ತಿ ಆಡಿಸುವ ಸುಖ ಸಿಗಬಹುದು ಎಂಬ ನಿರೀಕ್ಷೆಯ ಸಂಭ್ರಮದ ಚಿತ್ರಣ ಬಲು ಸುಂದರ. ಕಣ್ಣಿಗೆ ಕಟ್ಟಿದಂತೆ ಅದರ ವಿವರ. ಬಾವಿಯಿಂದ ನೀರು ಸೇದಿ ಬಿಂದಿಗೆಗೆ ತುಂಬುವಾಗ, ಬಿಂದಿಗೆಯನ್ನು ಸೊಂಟದಲ್ಲಿಟ್ಟು ನಡೆಯುವಾಗ ನೀರು ತುಳುಕಿ ಕೈ ಒದ್ದೆಯಾಗಿದೆ. ಸನ್ಯಾಸಿಗೆ ಕೈ ತೋರಿಸುವ ಮೊದಲು ಅದನ್ನು ಒರೆಸಿಕೊಳ್ಳುವ ಸಂಭ್ರಮದ ಚಿತ್ರ ನಮ್ಮ ಕಣ್ಣಿಗೆ ಕಟ್ಟಿದಂತೆ ವರ್ಣಿಸಿದ್ದಾರೆ ಲೇಖಕರು. ಅವಳು ಎಷ್ಟು ಆತುರವಾಗಿ ಕೈ ಒರೆಸಿಕೊಂಡಿರಬಹುದು. ಅವಳು ಬಿಂದಿಗೆಯನ್ನು ಕೆಳಗಿಟ್ಟು ತನ್ನ ಸೀರೆಯ ಸೆರಗಿನಿಂದಲೇ ಕೈಗಳನ್ನು ಒರೆಸಿಕೊಂಡು ಸನ್ಯಾಸಿಯ ಮುಂದೆ ಹಿಡಿಯುವ ರೀತಿ ಇಲ್ಲಿ ಈಗ ನಮ್ಮ ಕಣ್ಣೆದುರಿಗೆ ಕೈ ಒಡ್ಡುತ್ತಿದ್ದಾಳೇನೋ ಎನ್ನಿಸುವಂತಿದೆ. ಈ ಯೋಚನೆ ಅವಳಲ್ಲಿ ಮೂಡುವಾಗ ನಮಗೆ ಬೇಕಾಗಿರುವುದನ್ನೇ ಭವಿಷ್ಯವಾಗಿ ಹೇಳಲಿ ಎಂಬ ಕಾತರದ ಸಹಜತೆ ಕಂಡುಬರುತ್ತದೆ. ಇಲ್ಲಿ ಅವಳಿಗೆ ಅನುಮಾನ ಬಂದಂತೆ ಪ್ರಶ್ನೆಯೇ ತಪ್ಪಾಗುತ್ತದೆ. ತಪ್ಪು ಭಾವನೆಗಳಿಗೆ ಅವಕಾಶ ಮಾಡಿಕೊಡುತ್ತದೆ. ತನಗೆ ಮಕ್ಕಳಾಗುವ ಯೋಗವಿದೆಯೇ ಎಂದು ಕೇಳುವುದಕ್ಕಿಂತ ತನ್ನ ಗಂಡ ಹಿಂದಿರುಗಿ ಬರುತ್ತಾನೆಯೇ ಎನ್ನುವ ಪ್ರಶ್ನೆಯನ್ನು ಕೇಳಿದ್ದರೆ ಪ್ರಾಯಶಃ ಕಥೆ ಬೇರೆಯೇ ತಿರುವನ್ನು ಪಡೆಯುತ್ತಿದ್ದೋ. ತಾನು ಪ್ರಶ್ನೆ ಕೇಳಿದ ಸನ್ಯಾಸಿ ಬೇರೆ ಯಾರೂ ಆಗಿರದೆ ಅಷ್ಟು ವರ್ಷಗಳ ಮೇಲೆ ಮನೆಗೆ ಬಂದ ತನ್ನ ಪತಿಯೇ ಎಂದು ತಿಳಿದಾಗ ಅವಳಿಗೆ ಆಗುವ ಸಂತೋಷ, ಸಂಭ್ರಮ, ದಿಗ್ಭ್ರಮೆ, ನನ್ನ ಅದೃಷ್ಟ ಒಲಿದು ಬಂದಿತೇನೋ ಎಂಬ ಕಾತುರದಲ್ಲಿ ತಾನು ಅದೇ ಸನ್ಯಾಸಿಯ ಬಳಿಗೆ ಹೋಗಿ ಭವಿಷ್ಯದ ಬಗ್ಗೆ ಕೇಳಿ ತನಗೇ ತಿಳಿಯದೆಯೇ ತನ್ನ ಜೀವನವನ್ನೇ ಪಣವಾಗಿಟ್ಟು ಬಂದದ್ದನ್ನು ಮರೆತು ಬಿಡುತ್ತಾಳೆ. ಜೀವನದಲ್ಲಿ ಯಾವ ಸಂಭ್ರಮವನ್ನು ಕಾಣದ, ಅಲಂಕಾರದಲ್ಲೂ ಅಷ್ಟೇ ನಿರ್ವಿಕಾರಳಾಗಿದ್ದ ಅವಳಿಗೆ ತನ್ನ ಗಂಡ ಊರಿಗೆ ಬಂದಿದ್ದಾನೆ ಎಂಬ ಸುದ್ದಿಯನ್ನು ಊರವರು ಬಂದು ತಿಳಿಸಿದಾಗಲೂ ಅತ್ತೆ ಇವಳನ್ನು ನೋಡಿ ನಿನ್ನ ಅದೃಷ್ಟ ಎಂದಾಗಲೂ ಸ್ಪಷ್ಟವಾಗಿ ಅರ್ಥವಾಗಿರಲಿಲ್ಲ. ಅದೇಕೆ ಇದ್ದಕ್ಕಿದ್ದ ಹಾಗೆ ಅತ್ತೆ ತನ್ನ ಮೇಲೆ ಪ್ರೀತಿ ತೋರಿಸುತ್ತಿದ್ದಾರೆ, ತನಗೆ ತನ್ನ ಹರಿದ ಸೀರೆಗೆ ಬದಲು ಅವರ ಸೀರೆಯನ್ನೇ ಉಟ್ಟುಕೊಳ್ಳಲು ಹೇಳುತ್ತಿದ್ದಾರೆ, ಯಾಕೆ ಪದೇ ಪದೇ ದೇವರಿಗೆ ಕೈ ಮುಗಿದು ಏನನ್ನೋ ಬೇಡುತ್ತಿದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರೆತು ತನ್ನ ಗಂಡ ಬಂದ ಸಂಭ್ರಮದೊಂದಿಗೆ ಮುಂದಿನ ಸುಖಮಯ ಜೀವನದ ಕನಸುಗಳನ್ನು ಕಾಣತೊಡಗುವ ಆ ಹೆಣ್ಣಿನ ಮನಸ್ಸಿನ ನಾನಾ ಭಾವನೆಗಳನ್ನು ಸ್ವತಃ ತಾವೇ ಕಣ್ಣಾರೆ ಕಂಡಂತೆ ಚಿತ್ರಿಸಿದ್ದಾರೆ ಬೇಂದ್ರೆಯವರು. ಅಂತೂ ಗಂಡ ಮನೆಗೆ ಬಂದ. ಅತ್ತೆ ತನಗೆ ಗಂಡನ ಮನೆಯಲ್ಲಿ ಮಲಗಲು ತಿಳಿಸಿದಳು. ಈಕೆಗೆ ನಡೆಯುತ್ತಿರುವುದು ಕನಸೋ ನನಸೋ ಎಂದು ಯೋಚಿಸುವುದಕ್ಕೂ ಆಗದಂತಹ ಮನಸ್ಥಿತಿ. ತನಗೆ ಇಂದು ಸನ್ಯಾಸಿಯನ್ನು ಕಂಡು ಮಾತನಾಡಲು ಪ್ರೇರೇಪಣೆಯಾದದ್ದು ಅವಳ ಗಂಡನಿಂತಲೇ. ಉತ್ತರ ತಿಳಿಯದಾಗುತ್ತದೆ. ಎಲ್ಲವೂ ಇಷ್ಟು ಬೇಗ ಹೊಂದಿ ಬರುತ್ತದೆ ಎಂದು ಕನಸು ಮನಸ್ಸಿನಲ್ಲಿಯೂ ಯೋಚಿಸಿರಲಿಕ್ಕಿಲ್ಲ ಆಕೆ. ಇಷ್ಟು ದಿನ ಆಗಲಿದ್ದ ಗಂಡನನ್ನು ಸಂಧಿಸುವುದು, ಮಾತನಾಡುವುದು ಹೇಗೆ? ಕ್ಷಣ ಕ್ಷಣಕ್ಕೂ ಹೊಡೆದುಕೊಳ್ಳುವ ಎದೆ. ಇದ್ದಕ್ಕಿದ್ದಂತೆ ಬಂದ ಸಂಭ್ರಮ, ಸುಖದ ಕಲ್ಪನೆ ಇವುಗಳನ್ನು ಜೀರ್ಣಿಸಿಕೊಳ್ಳಲು ಬಹಳ ಕಷ್ಟಪಡುತ್ತಿದ್ದಂತೆ ತೋರುತ್ತಿತ್ತು. ಈ ಉದ್ವೇಗವನ್ನು ತಾಳಲಾರದೆ ಆಕೆ
ದೈವದ ಮೊರೆ ಹೊಕ್ಕು ಕೊನೆಗೆ ಗಂಡನ ರೂಮನ್ನು ಪ್ರವೇಶಿಸುತ್ತಾಳೆ. ಗಂಡ ಗೊರಕೆ ಹೊಡೆಯುವ ಸದ್ದು ಕೇಳಿ ಕೊಂಚ ನಿರಾಶೆಯಾದರೂ ತಾನು ತಂದಿದ್ದ ನೀರಿನ ತಂಬಿಗೆಯನ್ನು ಅಲ್ಲೇ ಇಟ್ಟು ಅವನ ಕಾಲೊತ್ತುತ್ತಾ ಕುಳಿತುಕೊಳ್ಳುತ್ತಾಳೆ. ನಡುವಿನಲ್ಲೇ ಎಚ್ಚರವಾದ ಗಂಡನಿಗೆ ಸಂಜೆ ಹಾಳುಗುಡಿಯಲ್ಲಿ ಮುಟ್ಟಿದ ಕೈಯ ಸ್ಪರ್ಶದ ಗುರುತು ಸಿಕ್ಕಿ ಅಪಾರ್ಥ ಮಾಡಿಕೊಳ್ಳುತ್ತಾನೆ. ಮುಟ್ಟಬೇಡ, ದೂರ ಸರಿ ಎಂದು ಗದರಿಸಿಕೊಳ್ಳುತ್ತಾನೆ. ಅವಳು ಭವಿಷ್ಯ ಕೇಳಿದ ರೀತಿಯನ್ನು ಸಂಶಯದಿಂದ ನೋಡುತ್ತಾನೆ ಗಂಡನಾದವನು. ಒಮ್ಮೆಯಾದರೂ ಅವನು ತನ್ನ ಅಗಲಿಕೆಯಿಂದ ಅವಳಿಗಾಗಿರುವ ಮಾನಸಿಕ ಯಾತನೆಯನ್ನು, ಏಕಾಂಗಿತನವನ್ನು ಕುರಿತು ಚಿಂತಿಸುವುದಿಲ್ಲ. ತಾನು ಬಂದುದು ತನ್ನ ತಂದೆ ತಾಯಿಯರನ್ನು ನೋಡಲೇ ಹೊರತು ಈ ಕೆಟ್ಟು ಹೋದ ಹೆಂಡತಿಯನ್ನಲ್ಲ ಎಂದು ಹೊರಟು ಹೋಗುತ್ತಾನೆ. ಯಾರೋ ಅಪರಿಚಿತ ಸನ್ಯಾಸಿಗೆ ಕೈ ತೋರಿಸುವ ಧಾರ್ಷ್ಟ್ಯ ಇರುವ ಹೆಣ್ಣು ಮಗಳು ಒಳ್ಳೆಯ ನಡತೆಯವಳಾಗಿರಲು ಸಾಧ್ಯವಿಲ್ಲ ಎಂದೇ ಅವನ ತೀರ್ಮಾನವಾಗುತ್ತದೆ. ಇಲ್ಲಿ ಆ ಏಕಾಕಿನಿ ಯಾವ ಪ್ರಶ್ನೆಯನ್ನು ಕೇಳಬೇಕೆಂಬ ಗೊಂದಲದಲ್ಲಿ ತನಗೆ ಮಕ್ಕಳಾಗುವ ಯೋಗವಿದೆಯೇ ಎಂದು ಕೇಳಿದ್ದೇ ಅಪಾರ್ಥಕ್ಕೆಡೆಯಾದುದರ ಅರಿವಾಗುತ್ತದೆ. ಪರಪುರುಷನ ಕೈ ಮುಟ್ಟಿ ಅಪವಿತ್ರಳಾಗಿದ್ದಾಳೆ. ಅಷ್ಟು ವರ್ಷಗಳು ಗಂಡನಿಲ್ಲದೆ ಅವನ ಬರವನ್ನು ಎದುರು ನೋಡುವ ಸಾಹಸವನ್ನೂ ಬದಿಕೊತ್ತಿ ನಿರಾಶೆಯಲ್ಲಿ ಜೀವಿಸುತ್ತಿದ್ದ ಆ ಹೆಣ್ಣು ಒಮ್ಮಿಂದೊಮ್ಮೆಗೆ ತನ್ನ ಗಂಡ ಊರಿಗೆ ಬಂದಿದ್ದಾನೆ, ತನ್ನ ಮನೆಗೆ ಬರಲಿದ್ದಾನೆ ಎಂಬ ಸುದ್ದಿ ಕೇಳಿದ ಕೂಡಲೇ ಪುಳಕಗೊಳ್ಳುತ್ತಾಳೆ. ಅವನನ್ನು ಬರಮಾಡಿಕೊಳ್ಳಲು ತನ್ನನ್ನು ತಾನೇ ಶೃಂಗರಿಸಿಕೊಳ್ಳುತ್ತಾಳೆ. ಅವನಿಗಾಗಿ ಹಂಬಲಿಸುತ್ತಾ ವರ್ಷಗಳನ್ನೇ ಕಳೆದಿದ್ದ ಅವಳಿಗೆ ಗಂಡ ಪ್ರತ್ಯಕ್ಷವಾಗಿ ತನ್ನೆದುರು ಬರಲಿದ್ದಾನೆ ಎಂಬ ಸತ್ಯ ಆನಂದದ ಬಿರುಗಾಳಿಯನ್ನೇ ಎಬ್ಬಿಸುತ್ತದೆ. ತನ್ನ ಅಂದಿನ ಮನಸ್ಸಿನ ಪ್ರಶ್ನೆಗೆ ಉತ್ತರ ಇಷ್ಟು ಬೇಗ ದೊರಕಿರುವುದು ಸಂತಸವನ್ನೇ ತಂದಿರುತ್ತದೆ. ಆದರೆ ತನ್ನ ಅದೇ ಒಂದು ಪ್ರಶ್ನೆ ಇಡೀ ಜೀವನದ ನಿರೀಕ್ಷೆಯನ್ನೇ ಪೊಳ್ಳು ಮಾಡಿ ಸತ್ವಹೀನವಾಗಿಸುತ್ತದೆ ಎಂಬುದರ ಕಲ್ಪನೆಯನ್ನೂ ಕಾಣದಾಗಿದ್ದವಳು ಅವಳು. ಅವಳ ಈ ಒಂದು ಪ್ರಶ್ನೆ ಸಮಾಜಕ್ಕೆ ಅವಳ ಬಗೆಗಿದ್ದ ದೃಷ್ಟಿಯನ್ನು ಎಷ್ಟು ಬೇಗ ಬದಲಾಯಿಸುತ್ತದೆ ಎಂಬ ಸಮಾಜದ ಕಠಿಣತೆಯ ಬಗೆಗೆ ಲೇಖಕರು ನಮ್ಮ ಗಮನ ಸೆಳೆದಿದ್ದಾರೆ. ಅವಳ ಕೈಯ ಸ್ಪರ್ಶವಾದ ಕೂಡಲೇ ಗಂಡ ಕೇಶವ ಭಟ್ಟ ಧಡಕ್ಕನೆ ಎದ್ದು ಅಪ್ಪ ಅಮ್ಮನನ್ನು ನೋಡಲು ಬಂದೇನೆ ಹೊರತು ಈ ಹಾಳು ಮಾರಿಯನ್ನಲ್ಲ ಎಂದು ಹೇಳುತ್ತಾ ಆ ನಡುರಾತ್ರಿಯಲ್ಲಿಯೇ ಕಾಲಪ್ಪಳಿಸುತ್ತಾ ಹೊರಟು ಹೋಗುತ್ತಾನೆ. ಹಿಂತಿರುಗಬಹುದು ಎಂದು ಹಾದಿ ನೋಡಿದ ಈಕೆ ಮನೆ ಬಾಗಿಲಿಗೆ ಬಂದು ರಸ್ತೆಯ ಉದ್ದಕ್ಕೂ ದೃಷ್ಟಿ ಹರಿಸಿ ನೋಡುತ್ತಾಳೆ. ಅವನ ಸುಳಿವೂ ಇರುವುದಿಲ್ಲ. 2 ಬೀದಿ ನಾಯಿಗಳು ಬೋಳಿಡುತ್ತಿರುತ್ತವೆ. ಮನೆಯ ಒಳಗೆ ಬಂದು ಕದ ಹಾಕಿಕೊಂಡು ಬೆಳಗಿನ ತನಕ 10 ಹಾಸಿಗೆಯನ್ನು ನೆನೆಸುತ್ತಾಳೆ. ಮರುದಿನ ಬೆಳಗಾಗುತ್ತಲೇ ವಿಷಯ ತಿಳಿದ ಅತ್ತೆ ಸೊಸೆಯನ್ನು ಶಪಿಸಿದರೆ ಮಾವ ಸೊಸೆಯ ಕೈಯಿನ ನೀರನ್ನೂ ಮುಟ್ಟಲಿಲ್ಲ. ಈಕೆ ತನ್ನ ದೌರ್ಭಾಗ್ಯಕ್ಕೆ ಅಳುತ್ತಾ ಒಂದೇ ಸಮನೆ ಘಟ್ಟಿಸಿಕೊಂಡ ಹಣೆ ಗಂಟು ಕಟ್ಟಿ ಅವಳ ಸೌಭಾಗ್ಯದ ಕುರುಹಾಗಿ ಉಳಿಯಿತೇ ಹೊರತು ಅವಳ ಹಣೆ ಬರಹ ಅಳಿಸಿ ಹೋಗಲಿಲ್ಲ. ಇಲ್ಲಿ ಅಂದಿನ ಸಮಾಜದಲ್ಲಿ ಹೆಣ್ಣು ಮಗಳಿಗಿದ್ದ ಸ್ಥಾನ, ಮಾನ, ಕಟ್ಟಳೆಗಳು, ಆದದ್ದಕ್ಕೆಲ್ಲ ಅವಳನ್ನೇ ಹೊಣೆಯಾಗಿಸುವ ಸಮಾಜದ ತಂತ್ರ, ಮನಸ್ಸಿಗೆ ಬಂದಂತೆ ಬಾಯಿಗೆ ಬಂದಂತೆ ಆಡಿ ಆ ಹೆಣ್ಣು ಮಗಳ ಜೀವವನ್ನು ಜೀವಚ್ಛವವಾಗಿಸುವ ಸಮಾಜದ ರೀತಿ ನೀತಿ, ಜೊತೆಗೆ ಆ ಹೆಣ್ಣು ಮಗಳು ತನ್ನ ಪಾಲಿಗೆ ಬಂದದ್ದು ಇದು, ಇದೇ ತನ್ನ ಜೀವನ, ತಾನು ಕೇಳಿಕೊಂಡು ಬಂದದ್ದು ಇದನ್ನೇ ಎನ್ನುವ ಶರಣಾಗತಿ ಮನೋಭಾವ, ಇವುಗಳನ್ನು ಬೇಂದ್ರೆಯವರು ಹೇಳಿರುವ ರೀತಿ, ಕೊನೆಯಲ್ಲಿ ಕೇಶವ ಭಟ್ಟರು ಹೆಂಡತಿಯನ್ನು ಬಿಟ್ಟು ಹೋಗುವ ಧೋರಣೆ, ಇವೆಲ್ಲ ಹಲವಾರು ಪ್ರಶ್ನೆಗಳನ್ನು ಓದುಗರಲ್ಲಿ ಉಂಟು ಮಾಡುತ್ತವೆ. ಕೇಶವ ಭಟ್ಟರು ಸನ್ಯಾಸ ತೆಗೆದುಕೊಂಡು ಹೋದದ್ದೇಕೆ? ಹೋದ ಮೇಲೆ 12 ವರ್ಷಗಳ ನಂತರ ಊರಿಗೆ ಹಿಂತಿರುಗಿದ್ದೇಕೆ? ಹಿಂತಿರುಗಿಯೂ ಮನೆಗೆ ಸೀದಾ ಬರದೆ ಗುಡಿಯಲ್ಲಿ ತಂಗಿದ್ದೇಕೆ? ಅವರ ಮನಸ್ಸಿನಲ್ಲಿ ಇದ್ದ ಭಾವನೆಗಳೇನು? ಬೈರಾಗಿಯ ಹೆಸರು ಕೇಳಿ ಹೊಸ ಆಸೆ ಹೊತ್ತು ಬಂದು ಪ್ರಶ್ನೆ ಕೇಳಿದ ಹೆಂಡತಿಯ ನಡತೆಯನ್ನು ಅನುಮಾನಿಸಿದ್ದೇಕೆ? ಹೀಗೆ 10 ಹಲವಾರು ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿಯುತ್ತವೆ. ಈ ಕಥೆಯ ವಸ್ತು ವಿಷಯವೂ ಮಗುವಿನ ಕಥೆಯಲ್ಲಿಯಂತೆಯೇ ಇದೆ. ವಸ್ತು ವಿಷಯ ಹೆಣ್ಣು ಮಗಳನ್ನು ಕುರಿತದ್ದಾದರೂ ಇಲ್ಲಿ ಬರುವ ಹೆಣ್ಣು ಮಗಳು ಮದುವೆಯಾಗಿಯೂ ಗಂಡನ ಸಾನ್ನಿಧ್ಯಕ್ಕಾಗಿ ಹಗಲಿರುಳು ತಪ್ಪಿಸುವುದೇ ಆಗಿರುತ್ತದೆ. ಮಗುವಿನ ಕರೆಯಲ್ಲಿ ಗಂಡ ಎದುರಿಗೇ ಇದ್ದರೂ ಅವನ ಕಾಯಿಲೆಯ ದೆಸೆಯಿಂದ ಅವನಿಂದ ದೂರವಾಗಿರುವ ಹೆಣ್ಣುಮಗಳು,
ಇಲ್ಲಿ ಗಂಡ ಮನೆಯನ್ನು ಬಿಟ್ಟು ಹೋಗಿ ಹಲವು ವರ್ಷಗಳಾಗಿದ್ದು ಅವನ ಬರುವಿಗಾಗಿ ದಿನದಿನವೂ ಎದುರು ನೋಡುತ್ತಾ ಜೀವನದಲ್ಲಿ ಒಂದಲ್ಲ ಒಂದು ದಿನ ಸುಖವನ್ನು ಕಾಣುತ್ತೇನೆ ಎನ್ನುವ ಹಂಬಲವುಳ್ಳ ಹೆಣ್ಣು ಮಗಳು. ಅಂತೂ ಇಬ್ಬರೂ ಗಂಡನ ಪ್ರೇಮದಿಂದ ವಂಚಿತರೆ. ಹಾಗಿದ್ದು ಅವರು ಪರಿಸ್ಥಿತಿಯ ವಿರುದ್ಧ ಹೋರಾಟ ನಡೆಸುವುದಿರಲಿ, ಅದನ್ನು ಕುರಿತು ಯಾರೊಡನೆಯೂ ಚರ್ಚಿಸುವ ಹಾಗೂ ಇರಲಿಲ್ಲ. ಎರಡೂ ಕಥೆಗಳು ಹೆಣ್ಣಿನ ನಿಸ್ಸಹಾಯಕತೆಯನ್ನು, ಅದರಲ್ಲೇ ಆಶಾ ಕಿರಣವನ್ನು ಹುಡುಕುವ ಅವಳ ತುಡಿತವನ್ನು ಬಹಳ ಚೆನ್ನಾಗಿ ಚಿತ್ರಿಸುತ್ತವೆ. ಸಮಾಜದ ಹೆಣ್ಣಿನ ನೋವಿನ ಬಗೆಗಿನ ನಿರ್ಲಕ್ಷ್ಯತೆಯನ್ನು ತೋರಿಸುತ್ತದೆ. ಅದೇ ಪುರುಷನೊಬ್ಬ ಆ ಸ್ಥಾನದಲ್ಲಿ ಇದ್ದಿದ್ದರೆ ಹೇಗಿರುತ್ತಿತ್ತು ಎಂದು ಒಮ್ಮೆಯೂ ಯಾರೂ ಚಿಂತಿಸುವುದಿಲ್ಲ. ಗಂಡಸರೇನು, ಹೆಂಗಸರೂ ಅದರ ಬಗ್ಗೆ ಚಕಾರವೆತ್ತುವುದಿಲ್ಲ. ಎಲ್ಲಕ್ಕಿಂತ ಆಶ್ಚರ್ಯಕರವಾದ ಸಂಗತಿ ಎಂದರೆ ಹೆಣ್ಣೇ ಹೆಣ್ಣಿಗೆ ಪ್ರತಿಬಂಧಗಳನ್ನು ರೂಪಿಸುವುದರಲ್ಲಿ ಉತ್ಸುಕಳಾಗಿರುತ್ತಾಳೆ. ಯಾವುದು ಹೇಗಿದೆಯೋ ಅದೇ ಸರಿ ಎನ್ನುವ ರೀತಿಯಲ್ಲಿ ಸಮಾಜ ವರ್ತಿಸುತ್ತದೆ. ಹೆಣ್ಣು ಮಕ್ಕಳಿಗೂ ತಮ್ಮದೇ ಅಸ್ತಿತ್ವವಿರಬೇಕು, ಅಪೇಕ್ಷೆಗಳಿರಬೇಕು, ತನ್ನದೇ ಆದ ರೀತಿಯಲ್ಲಿ ಜೀವನವನ್ನು ನಡೆಸುವ ಸ್ವಾತಂತ್ರ್ಯವಿರಬೇಕು ಅಲ್ಲವೇ ಎಂಬ ಈ ಎಲ್ಲ ಅಂಶಗಳನ್ನು ಕುರಿತು ಯೋಚಿಸುವಂತೆ ಮಾಡುತ್ತವೆ ಈ ಎರಡೂ ಕಥೆಗಳು. ಸ್ತ್ರೀ ಸ್ವಾತಂತ್ರ್ಯವನ್ನು ಪ್ರಶ್ನಿಸುವ ಈ ಎರಡೂ ಕಥೆಗಳು ತತ್ಕಾಲದಲ್ಲಿ ಸ್ವಲ್ಪ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತವೆ ಎನಿಸಿದರೂ ಇನ್ನೂ ನಮ್ಮ ದೇಶದ ಹಲವಾರು ಕಡೆಗಳಲ್ಲಿರುವ ಪುರುಷ ಪ್ರಾಧಾನ್ಯತೆ, ಹೆಣ್ಣು ಮಕ್ಕಳಿಗಿರುವ ನಾನಾ ರೀತಿಯ ಪ್ರತಿಬಂಧಗಳು ಇವುಗಳನ್ನು ಕುರಿತು ಚಿಂತಿಸಲು ನೆರವಾಗುತ್ತವೆ. ಒಂದು ವಿಚಾರವನ್ನು ಇಲ್ಲಿ ನೆನಪಿಡಬೇಕು. ಹೆಣ್ಣು ಮಕ್ಕಳು ಸಮಾನತೆಯ ಸೋಗಿನಲ್ಲಿ ಗಂಡು ಮಕ್ಕಳ ಸ್ಥಾನವನ್ನು ತೆಗೆದುಕೊಳ್ಳಲು ಯತ್ನಿಸುತ್ತಿರುವುದು ಆರೋಗ್ಯಕರವಾದ ಸಮಾಜದ ಸೃಷ್ಟಿಗೆ ಪೂರಕವಾಗಿಲ್ಲ. ಏನೇ ಮಾಡಿದರೂ ಹೆಣ್ಣು ತನ್ನದೇ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು, ಅದಕ್ಕಾಗಿ ಹೆಣಗಾಡಬೇಕು ಎಂಬ ಮಾತು ಮಾತ್ರ ಸತ್ಯ. ಮತ್ತೊಂದು ಮಾತು, ಕರುಳಿನ ಕರೆ ಕಥೆಯಲ್ಲಿ ನಾಯಕಿ ಒಬ್ಬ ತಾಯಿ. ಅವಳಿಗೆ ಯಾರ ಆಸರೆ ಇಲ್ಲದಿದ್ದರೂ ಮಗು ಒಂದು ಇರುತ್ತದೆ. ಅವಳ ಬಾಳಿನಲ್ಲಿ ನಗುವನ್ನು ತರಬಲ್ಲ ಒಂದು ಅಂಶವಿರುತ್ತದೆ. ಏಕಾಕಿನಿ ಕಥೆಯಲ್ಲಿ ಅವಳಿಗೆ ಆ ಅದೃಷ್ಟವೂ ಇಲ್ಲ. ಗಂಡನ ಸಹವಾಸವೇ ದೊರೆಯದ ಆ ಹೆಣ್ಣು ಮಗಳಿಗೆ ಜೀವನದ ಯಾವ ಸುಖವೂ ದೊರೆತಿರುವುದಿಲ್ಲ. ಈ ಅಂಶವನ್ನು ಸಮಾಜ ಗಮನಿಸುವುದಿರಲಿ, ಅವಳನ್ನೇ ಅವಳ ಸ್ಥಿತಿಗೆ ಕಾರಣಕರ್ತಳನ್ನಾಗಿಸುತ್ತದೆ. ಜೀವನದಲ್ಲಿ ಯಾವ ಆಸಕ್ತಿಯೂ ಇಲ್ಲದೆ ಅವಳು ಸಾಯಲಾರದುದಕ್ಕಾಗಿ ಬದುಕುವ ಸ್ಥಿತಿಯ ವರ್ಣನೆ ಕಣ್ಣಿನಲ್ಲಿ ನೀರು ತರಿಸುವಂತಿದೆ. ಮುಂದಿನ ಬರಹ ನಾಸ್ತಿಕ. ಯಾವುದೇ ವ್ಯಕ್ತಿ ಸತ್ತ ಮೇಲೆ ಅವರ ಗುಣಗಾನ ಪ್ರಾರಂಭವಾಗುತ್ತದೆ. ಅವರು ಒಳ್ಳೆಯವರೋ ಕೆಟ್ಟವರೋ, ಅಂತೂ ಅವರ ಬದುಕನ್ನು ಅವರ ವ್ಯಕ್ತಿತ್ವವನ್ನು ಕೊಯ್ದು ಬಿಡಿ ಬಿಡಿಯಾಗಿಸಿ ತಮ್ಮ ತೀರ್ಮಾನವನ್ನು ಅವರ ಮೇಲೆ ಹೇರುವ ನಮ್ಮ ಸಮಾಜದ ಪ್ರಯತ್ನ ಇಲ್ಲಿ ಕಂಡುಬರುತ್ತದೆ. ಒಮ್ಮೆಯೂ ಯಾರ ಬಗ್ಗೆಯೂ ಕೆಟ್ಟ ಮಾತನಾಡದ, ಒಮ್ಮೆಯೂ ಯಾವ ವಾಗ್ವಾದಕ್ಕೂ ಇಳಿಯದ, ದುಃಖಿತರಿಗೆ ಸಾಧ್ಯವಾದಷ್ಟು ನೆರವಾಗುವ, ಸಾಂತ್ವನ ಕೊಡುವುದರಲ್ಲಿಯೇ ತಮ್ಮ ಜೀವನ ಪಾವನವಾಗುವುದು ಎಂದು ನಂಬಿದವರು ನಾರಾಯಣರಾಯರು. ಅವರ ಅಂತ್ಯಕ್ರಿಯೆಗೆ ಹಲವು 18 ಜಾತಿಯವರೂ ಬಂದಿದ್ದರು. ನಾರಾಯಣರಾಯರಿಗೆ ಸ್ವರ್ಗ ನರಕ ಅವುಗಳಲ್ಲೂ ನಂಬಿಕೆ ಇರದೇ ಇದ್ದುದರಿಂದ ಅವರು ಸ್ವರ್ಗವಾಸಿಗಳಾದರು ಎನ್ನುವುದಕ್ಕಿಂತ ಜನರ ಹೃದಯವಾಸಿಗಳಾದರು ಅಥವಾ ಇತಿಹಾಸವಾಸಿಗಳಾದರು ಎನ್ನಬಹುದು ಎನ್ನುವ ಲೇಖಕರ ಮಾತು ಸರಿಯಾಗಿ ಆರೋಪಿಸಲ್ಪಟ್ಟಿದೆ. ಇಂಥವರನ್ನೂ ಬಿಡಲಿಲ್ಲ ಜನ. ಅವರ ಅಂತ್ಯವಿಧಿಗೆ ಹೊಲೆ 18 ಜಾತಿಯವರೂ ಇದ್ದರು. ಇಂಥವರು ಹುಟ್ಟಿದರೂ ಚೆಂದ, ಸತ್ತರೂ ಚೆಂದ. ಇಂತಹವರನ್ನು ತೀರಿಕೊಂಡರು ಎಂದು ಹೇಳುವುದಾದರೂ ಹೇಗೆ? ಇವರು ಆರಂಭಿಸಿದ ಸಮಾಜ ಸೇವಾ ಸಂಸ್ಥೆಗಳು ಶಾಖೆಗಳಾಗಿ ಅನೇಕ ತರುಣರು ಅದರ ಉದ್ದೇಶವನ್ನು ಬೆಳೆಸುತ್ತಿದ್ದಾರೆ. ಇಂತಹವರನ್ನೂ ಸಮಾಜ ಬಿಡುವುದಿಲ್ಲ ಎಂದರೆ ಅದು ಸಮಾಜದ ಅನಾರೋಗ್ಯತೆಯ ಮಾಪನವಷ್ಟೇ. ಸತ್ತ ಕೂಡಲೇ ಅವರನ್ನು ಕುರಿತಂತೆ ನಾನಾ ರೀತಿಯ ಮಾತುಗಳು ಹೊರಬಂದವು. ಒಬ್ಬರು, ಇಂಥ ನಾಸ್ತಿಕನನ್ನು ನಾನೆಲ್ಲೂ ನೋಡಿಲ್ಲ ಎಂದರೆ, ಮತ್ತೊಬ್ಬ ಪುಣ್ಯಾತ್ಮರು, ಇವರು ಸಾಯಲು ಮಲಗಿರುವಾಗಲೇ ಸತ್ತ ಮೇಲೆ ಹೂಳಬೇಕೋ ಸುಡಬೇಕೋ ಅದನ್ನು ಕೇಳಿಬಿಡಿಯೇ ಎಂದರು. ಇಲ್ಲಿ ಸಮಾಜ ವ್ಯಕ್ತಿಯ ಕುಲ ಗೋತ್ರಗಳನ್ನು ನಿರ್ಧರಿಸಲು ಉತ್ಸಾಹ ತೋರುವಷ್ಟು, ಪ್ರಾಮುಖ್ಯತೆ ಕೊಡುವಷ್ಟು
ಅವರು ಬದುಕಿ ಬಾಳಿದ ರೀತಿಗೆ ಕೊಡಲು ಸಿದ್ಧವಿರಲಿಲ್ಲ ಎಂಬುದರ ಚಿತ್ರ ಸಿಗುತ್ತದೆ. ಕಾರಣ ಇವರ ಹಣೆಗೆ ಹಚ್ಚಿದ ನಾಸ್ತಿಕ ಎಂಬ ಪಟ್ಟಿ. ಮೇಲಿನ ಪ್ರಶ್ನೆಯನ್ನು ಅಲ್ಲಿದ್ದವರೊಬ್ಬರು ಕೇಳಿದ್ದಕ್ಕೆ ರಾಯರು, ತಮ್ಮ ದೇಹ ಇರುವಷ್ಟು ಕಾಲ ಎಲ್ಲರಿಗೂ ಅನುಕೂಲವಾಗುವ ಹಾಗೆ ದುಡಿದಿದೆ. ಅದರಲ್ಲಿ ಈಗ ಯಾವ ಸತ್ವವೂ ಇಲ್ಲ, ಬುದ್ಧಿಯಂತೂ ಇಲ್ಲವೇ ಇಲ್ಲ. ಹಾಗಾಗಿ ಸುಟ್ಟು ಬೂದಿ ಮಾಡಿಬಿಡುವುದೇ ಲೇಸು. ಇಲ್ಲ 10 ಜನರ ಇಚ್ಛೆಯಂತೆ ಹೇಗಾದರೂ ಮಾಡಿಕೊಳ್ಳಿರಿ ಅನ್ನುವಾಗ ತಾವು ಸತ್ತ ಮೇಲೆ ಆ ದೇಹವನ್ನು ಏನು ಮಾಡಿದರೆ ತಾನೇ ಏನು? ಬದುಕಿರುವಾಗ ತಾವು ಎಷ್ಟು ಮಾಡಬಹುದಿತ್ತೋ ಅಷ್ಟನ್ನು ಮಾಡಿಯಾಗಿದೆ ಎಂಬ ಸಂತೃಪ್ತ ಭಾವ ಕಾಣುತ್ತದೆ. ಸತ್ತ ಮೇಲೆ ಹೂಳಬೇಕೋ ಸುಡಬೇಕೋ ಎನ್ನುವುದು ಧರ್ಮದ ಪ್ರಶ್ನೆಯಾಗುತ್ತದೆ ಕೆಲವರಿಗೆ. ಕಾರಣ ಕೆಲವರು ಶಿವಭಕ್ತರು, ಇನ್ನು ಕೆಲವರು ವೈಷ್ಣವರು. ಅವರವರಲ್ಲಿ ಯಾವ ರೀತಿಯ ಸಂಪ್ರದಾಯವೋ ಅದನ್ನು ಅನುಸರಿಸಬೇಕಲ್ಲವೇ? ನಾರಾಯಣರಾಯರ ನಾಸ್ತಿಕತೆಯನ್ನು ಕೆಣಕಿ ಯಾರಾದರೂ ಪ್ರಶ್ನೆ ಮಾಡಿದರೆ ಆಗ ತರ್ಕಬದ್ಧವಾಗಿ ಉತ್ತರ ಕೊಟ್ಟು, ಆಸ್ತಿಕತೆಯ ಅರ್ಥ ನನಗಾಗಿದ್ದರೆ ನಾನು ನಾಸ್ತಿಕತೆಗೆ ಹೆದರಬೇಕು ಎನ್ನುತ್ತಿದ್ದರು. ನಾರಾಯಣರಾಯರು ಬದುಕಿರುವಾಗಲೇ ಕೇಳಿದ, ಹಾಗಾದರೆ ನೀವು ದೇವರನ್ನು ಒಪ್ಪಿಕೊಳ್ಳುವುದಿಲ್ಲವೋ ಎಂಬ ಪ್ರಶ್ನೆಗೆ ಆ ಮಾತಿನಿಂದ ನನಗೆ ಯಾವ ಬದಲಾವಣೆಯೂ ಕಂಡಿಲ್ಲ ಎಂದು ಹೇಳಿದ್ದರು. ಅವರನ್ನು ಅತಿ ಸಮೀಪದಿಂದ ಬಲ್ಲವರು ಮನುಷ್ಯನೇ ದೇವರ ಸೃಷ್ಟಿಕರ್ತ ಎನ್ನುವುದು ಅವರ ಮತ ಎಂದು ಹೇಳುತ್ತಿದ್ದರು ಎನ್ನುವ ಲೇಖಕರ ಪ್ರಯೋಗವನ್ನು ಓದಿದಾಗ ಡಾಕ್ಟರ್ ಶಿವರಾಮ ಕಾರಂತರ ನಾನು ಮತ್ತು ನನ್ನೊಳಗಿನ ದೇವರು ನೆನಪಾಗುತ್ತದೆ. ಮನುಷ್ಯ ಇರುವ ದೇವರಿಗೆ ಹೆಸರನ್ನಿಟ್ಟು ದೇವರುಗಳನ್ನಾಗಿ ಮಾಡಿದನೇ ಹೊರತು ದೇವರನ್ನು ಸೃಷ್ಟಿಸಲಿಲ್ಲ ಅಲ್ವೇ? ತನ್ನ ಅನುಕೂಲಕ್ಕೆ ಅವಕಾಶಗಳಿಗೆ ಒಗ್ಗುವಂತೆ ಕೋಟ್ಯಂತರ ದೇವತೆಗಳನ್ನು ಸೃಷ್ಟಿಸಿ ಅವುಗಳಿಗೆ ಆಕಾರ, ಬಣ್ಣ, ರೂಪರೇಷೆಗಳನ್ನು, ಹೆಸರು, ಕುಲ, ಗೋತ್ರ, ನಕ್ಷತ್ರಗಳನ್ನು ಕೊಟ್ಟು ಪ್ರಪಂಚಕ್ಕೆ ತಂದವನು ಮನುಷ್ಯ. ಪರಬ್ರಹ್ಮನೊಬ್ಬನೇ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ, ಬ್ರಹ್ಮ ಇತ್ಯಾಋಷಿಂ ಗಾಯತ್ರಿಂ ಛಂದಂ ಪರಮಾತ್ಮಂ ಸ್ವರೂಪಂ. ಅವರವರ ಭಾವಕ್ಕೆ ಅವರವರ ವೇಷದಲ್ಲಿ ಅವರವರಿಗೆಲ್ಲ ದೇವ ನೀನೊಬ್ಬನೇ. ಈ ತತ್ವವನ್ನು ಅರಿತಿದ್ದವರು ನಾರಾಯಣರಾಯರು. ಅದನ್ನು ಗುರುತಿಸಲಾರದೆ ಹೋದವರು ಅವರನ್ನು ನಾಸ್ತಿಕರು ಎಂದರು. ದೇವರು ಲೆಕ್ಕದೊಳಗಿನ ಕ್ಷ ಇದ್ದಂತೆ. ಅದು ಎಲ್ಲದರ ಅಜ್ಞಾತ ಬೀಜ. ಅದರ ಅರ್ಥವನ್ನು ನಾವು ಕಂಡುಕೊಳ್ಳಬೇಕು ಎಂದರೆ ಈತ ನಾನು ಬಿಡಿಸುತ್ತಿದ್ದ ಲೆಕ್ಕ ಜ್ಞಾನದು. ಜ್ಞಾನು ಅಜ್ಞನಾಗಿ ತೋರಿದರೂ ಜ್ಞಾನಂತೆಯೇ ಪ್ರವರ್ತಿಸುವನು. ಈ 2 ಬೆಲೆಗಳ ಸಮೀಕರಣವನ್ನು ಬಿಡಿಸುತ್ತಿದ್ದೇನೆ ಎನ್ನುತ್ತಿದ್ದರು. ಇಂತಹ ಜ್ಞಾನಿಗಳನ್ನು ನಮ್ಮ ಸಂಪ್ರದಾಯದ ಆಚರಣೆ ನಂಬಿಕೆಗಳಿಂದ ಕಟ್ಟಿಹಾಕಿ ಅವರನ್ನು ಅವರ ವ್ಯಕ್ತಿತ್ವವನ್ನು ವಿಶ್ಲೇಷಿಸತೊಡಗುತ್ತದೆ ಸಮಾಜ ಎನ್ನುವುದನ್ನು ಬೇಂದ್ರೆಯವರು ಬಹಳ ಮನೋಜ್ಞವಾಗಿ ತಿಳಿಸಿಕೊಡುತ್ತಾರೆ. ಇಲ್ಲಿ ನನಗೆ ವಿದ್ಯಾ ವಾಚಸ್ಪತಿ ಬನ್ನಂಜಿಯವರ ಮಾತು ನೆನಪಾಗುತ್ತದೆ. ಅವರು ಒಮ್ಮೆ ಉಪನ್ಯಾಸ ಮಾಡುತ್ತಿದ್ದ ಸಮಯದಲ್ಲಿ ಹೇಳಿದ ಮಾತು. ಜನ ಅವರ ವಿದ್ವತ್ತನ್ನು, ಅವರ ವ್ಯಕ್ತಿತ್ವದ ಔನ್ನತ್ಯವನ್ನೂ ಗಮನಿಸದೆ ಅವರು ದಟ್ಟಿ ಪಂಚೆ ಉಡುತ್ತಿದ್ದುದಕ್ಕಾಗಿ ಮಾಡಿದ ಟೀಕೆ, ಅವರು ಅಂಗಿಯನ್ನು ಧರಿಸಿ ಉಪನ್ಯಾಸ ಮಾಡುತ್ತಿದ್ದುದಕ್ಕಾಗಿ ಅವರ ಮಡಿ ಮೈಲಿಗೆಯ ಬಗೆಗೆ ಪ್ರಶ್ನಿಸಿದ್ದು ಇತ್ಯಾದಿಯಾಗಿ ಅವರ ವೇಷಭೂಷಣವನ್ನು ಕುರಿತು ಚರ್ಚಿಸಿ ಸಮಾಜದಲ್ಲಿ ಅವರ ಸ್ಥಾನಮಾನವನ್ನು ತೀರ್ಮಾನಿಸುವ ಯತ್ನ ನಡೆಯಿತಂತೆ. ಇವೆಲ್ಲ ಸಮಾಜದ ಅಂಧವಿಶ್ವಾಸವನ್ನು, ಅದನ್ನು ಪೋಷಿಸುವ ವರ್ಗದ ಮೌಢ್ಯತೆಯನ್ನು ಸೂಚಿಸುತ್ತದೆ. ನಾರಾಯಣರಾಯರು ನಾಸ್ತಿಕರೋ ಅಲ್ಲವೋ, ಅವರ ಅನುಯಾಯಿಗಳು ಅವರನ್ನು ವ್ಯಾಖ್ಯಾಯಿಸಿ ಕೆಲವರು ಅವರನ್ನು ನಾಸ್ತಿಕವಾದಿ ಎಂದು, ಕೆಲವರು ಅವರು ಆಂತರಂಗಿಕವಾಗಿ ಆಸ್ತಿಕರೆಂದು, ಇನ್ನು ಕೆಲವರು ಅವರೇನೇ ಆದರೂ ಒಮ್ಮೆಯೂ ನಾರಾಯಣನ ನಾಮವನ್ನು ಉಚ್ಚರಿಸಲಾರರು ಎಂದು ತಮ್ಮಲ್ಲೇ ವಾದ ವಿವಾದಗಳಲ್ಲಿ ತೊಡಗಿದ್ದರು. ಪಾಪ ಪುಣ್ಯಗಳ ಬಗೆಗಿನ ಅವರ ವಿಶ್ಲೇಷಣೆ, ದೇವರ ಇರವಿನ ಬಗೆಗಿನ ಅವರ ತಿಳುವಳಿಕೆ ಇವುಗಳನ್ನು ತಾವೇ ನಿರ್ಣಯಿಸುತ್ತಿದ್ದರು.
ದೇವರನ್ನು ನಂಬುವುದು ಬಿಡುವುದು ದೊಡ್ಡ ವಿಷಯವಾಗಿರಲಿಲ್ಲ. ಅಲ್ಲದೆ ದೇವರು ದೀನರಲ್ಲಿ ಅಸಹಾಯಕರಲ್ಲಿ ಇದ್ದಾನೆ ಎನ್ನುವ ತತ್ವ ನಾರಾಯಣರಾಯರದು. ಅವರನ್ನು ನಿಮಗೆ ನಾರಾಯಣ ಎಂದೇಕೆ ಹೆಸರಿಟ್ಟರು ಎಂದರೆ ಅದು ಹಿಂದಿನ ಕಾಲದ ಒಬ್ಬ ಒಳ್ಳೆಯ ವ್ಯಕ್ತಿಯ ಹೆಸರು ಎನ್ನುವುದು ಅವರ ಉತ್ತರವಾಗುತ್ತದೆ. ಅವರಿಗೆ ತಾವು ಸತ್ತ ಮೇಲೆ ಸುಡುವುದು ಹೂಳುವುದು ಯಾವುದರಲ್ಲೂ ಆಸಕ್ತಿ ಇಲ್ಲ. ಪಾಪ ಪುಣ್ಯಗಳು ಹೆಸರು ಬರೆದುಕೊಂಡು ಹುಟ್ಟಲಿಲ್ಲ. ಇದೆಲ್ಲ ಮನುಷ್ಯರಿಂದ ನಿರ್ಮಿತವಾದವುಗಳು. ಇವುಗಳ ಪರಿಹಾರ ಮನುಷ್ಯನಿಂದಲೇ ಆಗಬೇಕು ಎನ್ನುವ ಮಾತನ್ನು ಸಮರ್ಥಿಸುವಾಗ ನಾರಾಯಣರಾಯರು ಹೇಳುವ ಕೂಸನ್ನು ಸಮಾಧಾನ ಮಾಡಲಿಕ್ಕಾಗದೆ ಬಾವಾನ ಬೆದರಿಕೆ ಹಾಕುವಂತೆ ತನ್ನ ಕುಚೋದ್ಯದ ಉರುಳನ್ನು ಯಾರದೋ ಕೊರಳಿಗೆ ಹಾಕುವ ದೌರ್ಜನ್ಯಕ್ಕಿಂತ ಹೆಚ್ಚಿನ ದೌರ್ಬಲ್ಯವಾವುದು ಮನುಷ್ಯ ಜಾತಿಯಲ್ಲಿಲ್ಲ. ಆಸ್ತಿಕತೆಯ ಹೆಸರಿನಲ್ಲಿ ಸಮಾಜದ ದಬ್ಬಾಳಿಕೆ ನಡೆಸುವ ಕೆಲವರಿಗೆ ನಾಸ್ತಿಕರಾದವರಿಗೆ ದೇವರು ಒಲಿಯುವುದಿಲ್ಲ, ಅಂತಹವರ ಜೀವನ ಅಪ್ರಯೋಜಕವಾದುದು ಇತ್ಯಾದಿ ಕಲ್ಪನೆಗಳು ಅಷ್ಟೇ. ಬೇಂದ್ರೆಯವರ ಜೀವನ ದೃಷ್ಟಿ ಈ ಕಥೆಯಲ್ಲಿ ಬಹಳ ಸುಂದರವಾಗಿ ವ್ಯಕ್ತವಾಗಿದೆ. ವ್ಯಕ್ತಿ ಆಸ್ತಿಕನೆಂದು ಸದಾ ದೇವರ ಜಪ ಮಾಡುತ್ತಾ ಕುಳಿತು ಯಾರಿಗೂ ಬೇಡದವನಾದರೆ ಅದರಿಂದ ದೇವರು ಒಲಿಯುವನು ಎಂಬ ತತ್ವವನ್ನು ಬಹಳ ಸರಳತೆಯಿಂದ ಧಿಕ್ಕರಿಸುತ್ತಾರೆ ಲೇಖಕರು. ಆಸ್ತಿಕತೆಯ ಅರ್ಥ ತಿಳಿಯದೆ ನಾಸ್ತಿಕವಾದವನ್ನು ಮುಂದೂಡುವುದು ಅರ್ಥಹೀನವಾದುದು. ಕಾರಣವಿಲ್ಲದೆ ಜಗತ್ತು ಹುಟ್ಟಿದ್ದೀತೆ ಎನ್ನುವವರಿಗೆ ನಾರಾಯಣರಾಯರು ಕೊಡುತ್ತಿದ್ದ ಉತ್ತರ ನನ್ನ ಮನಸ್ಸಿನ ಉತ್ತರವೂ ಹೌದು. ಅಕಾರಣವಾದಿ ನಾನೇನೂ ಅಲ್ಲ, ಆದರೆ ನೀವು ಹೇಳುವ ದೇವರೇ ಅದರ ಕಾರಣ ಎಂಬುದನ್ನು ಒಪ್ಪಿಕೊಳ್ಳುವುದರಿಂದ ಆಗುವ ಸಮಾಧಾನವಾದರೂ ಏನು? ಬಹಳ ತರ್ಕಬದ್ಧವಾದ ಈ ಉತ್ತರ ಕವಿಯ ಅಂತರಾಳದಿಂದಲೇ ಬಂದಿರುವಂತೆ ತೋರುತ್ತದೆ. ನಾರಾಯಣರಾಯರನ್ನು ಕುರಿತು ನಿಮ್ಮನ್ನು ಜನ ನಾಸ್ತಿಕರು ಎಂದು ಕರೆಯುತ್ತಾರೆ ಎಂದಾಗ ಅದಕ್ಕವರು ಆಸ್ತಿಕತೆಯ ಅರ್ಥ ನನಗಾಗಿದ್ದರೆ ನಾನು ನಾಸ್ತಿಕತೆಗೆ ಬೆದರಬೇಕು ಎನ್ನುತ್ತಿದ್ದರು. ಇದು ನಿಜ, ಹೌದಲ್ಲವೇ? ಆಸ್ತಿಕತೆ ಎಂದರೇನು? ರಾಯರು ಸಾಯಲು ಮಲಗಿದ್ದಾಗಲೂ ಜನ ತಮ್ಮ ತಮ್ಮ ನಂಬಿಕೆಗೆ ತಕ್ಕಂತೆ ವರ್ತಿಸಿ ನಾರಾಯಣರಾಯರನ್ನು ತಮ್ಮ ಕೂಟಕ್ಕೆ ಸೇರಿಸಲು ಯತ್ನಿಸುತ್ತಿದ್ದುದರ ದರ್ಶನ ಬಹಳ ಚೆನ್ನಾಗಿದೆ. ರಾಯರ ಹಳೆ ಮಿತ್ರ ಬಂದು ಸಾಯಲು ಮಲಗಿದ್ದ ರಾಯರಿಗೆ ಅಂಗಾರವನ್ನು ಹಚ್ಚಿ ಹೋದರೆ ಅವರ ತರುಣ ಮಿತ್ರ ಬಂದು ಅದನ್ನು ತೊಳೆದು ಹೋದ. ಜನ ಅವರವರಲ್ಲೇ ರಾಯರು ಆಸ್ತಿಕರೋ ನಾಸ್ತಿಕರೋ ಎಂದು ತೀರ್ಮಾನಿಸಲು ಪ್ರಯತ್ನ ಪಡುತ್ತಿದ್ದರೆ ಹೊರತು ಇದಾವುದರ ಕಡೆಗೂ ರಾಯರ ಲಕ್ಷ್ಯವಿರಲಿಲ್ಲ. ಅವರು ಸಾಯುವ ವೇಳೆಯಲ್ಲೂ ಮಕ್ಕಳಿಲ್ಲದ ಅವರಿಗೆ ಮುಕ್ತಿ ಕೊಡಿಸಲು ಒಬ್ಬ ಹುಡುಗನನ್ನು ದತ್ತು ತೆಗೆದುಕೊಳ್ಳುವಂತೆ ಕೆಲವರು ಆದೇಶವಿತ್ತರು. ಕೆಲವರು ಅವರ ಕಷ್ಟದ ಮರಣಕ್ಕೆ ಸಂಕಟಪಟ್ಟರೆ ಇನ್ನು ಕೆಲವರು ಎಂಥ ಜೀವನವೋ ಅಂಥ ಮರಣ ಅಂದರು. ಸಾಯುವ ಮುಂಚೆಯಾದರೂ ದೇವರ ಹೆಸರನ್ನು ತೆಗೆದುಕೊಳ್ಳುವ ಉಪದೇಶವಿತ್ತವರು ಕೆಲವರು. ರಾಯರ ಬಾಳು ಹಾಳಾಯಿತು ಎಂದು ಅವರನ್ನು ಅರಿತವರು ಯಾರೂ ಹೇಳಲಾರರು. ಆದರೆ ತಮಗೆ ಇದೆ ಎಂದು ತೋರಿದ್ದೇ ಆಸ್ತಿಕ್ಯವೆನ್ನುವ ನಾಸ್ತಿಕ್ಯ ರೋಗಿಗಳಿಗೆ ಮಾತ್ರ ಅವರ ಜೀವನವೂ ಮದ್ದಾಗಲಿಲ್ಲ ಎನ್ನುವ ಲೇಖಕರ ಮಾತು ನಾರಾಯಣರಾಯರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣವನ್ನು ಕೊಡುತ್ತದೆ. ಮಂಗಾಟ. ಹಳ್ಳಿಯ ವಾತಾವರಣದಲ್ಲಿ ಬೆಳೆದ ಹುಡುಗ, ಆಧುನಿಕತೆಯ ಗಂಧವೂ ಇಲ್ಲದ ಆ ಮಗು ತಾನು ಹೇಗೆ ಸಾಹೇಬನ ವೇಷ ಧರಿಸುತ್ತಾನೆಯೋ ಹಾಗೆಯೇ ಮನೆಗೆ ಬಂದ ಕಾಕಾನೂ ವೇಷ ಧರಿಸಿಯೇ ಬಂದಿದ್ದಾನೆ ಎಂದುಕೊಳ್ಳುತ್ತಾನೆ. ಅವನ ಬಣ್ಣ ಬಿಳುಪಾಗಿರಲು ಕಾರಣ ಬಣ್ಣ ಬಳಿದುಕೊಂಡಿದ್ದಾನೆಂದೇ ನಂಬುವ ಮುಗ್ಧತನ. ಅವನ ಬಣ್ಣವನ್ನು ಕೈಯಿಂದ ಒರೆಸಲು ನೋಡಿ ಅದು ಹೋಗದಾದಾಗ ಎಂತಹ ಗಟ್ಟಿ ಬಣ್ಣ ಹಾಕಿಕೊಂಡಿದೀಯಾ ಕಾಕಾ ಎಂದು ಆಶ್ಚರ್ಯವನ್ನು ತೋರಿಸುತ್ತಾನೆ. ಮಗುವಿನ ಗಲ್ಲದ ಮೇಲಾದ ಗೀರುಗಳನ್ನು ನೋಡಿ ಸಣ್ಣ ಕಾಕ ಅದರ ಕಾರಣವನ್ನು ಕೇಳಿದಾಗ ಆ ಹುಡುಗನ ಮಂಗನಾಟದ ಧೈರ್ಯದ ಕಥೆಯ ಬಗ್ಗೆ ತಿಳಿಯುವ ಕುತೂಹಲ ತೋಡಿಕೊಂಡಾಗ ಅದೊಂದು ದೊಡ್ಡ ಕಥೆಯೇ ಎಂದು ಅವರ ಅಪ್ಪ ಕಥೆಯನ್ನು ವಿವರಿಸುತ್ತಾರೆ. ಚಿತ್ರದಲ್ಲಿಯೂ ಹುಲಿಯನ್ನು ನೋಡದಿದ್ದ ಆ ಹುಡುಗ ಹುಲಿ ಬಣ್ಣದ ವೇಷ ಧರಿಸಿದ ಮನುಷ್ಯರನ್ನೇ ಹುಲಿ ಎಂದು ತಿಳಿದು ಅವರ ಮುಖ ಎಷ್ಟೇ ಭಯಾನಕವಾಗಿದ್ದರೂ ಹೆದರದೆ ಅವರನ್ನೇ ಹೆದರಿಸುತ್ತಿದ್ದ.
ಅವನ ಮೈ ಮೇಲೆ ಹುಲಿ ಆವಾಹನೆಯಾಗಿತ್ತು. ಹಾಗಾಗಿ 1 ತಿಂಗಳಿನ ತನಕ ಮನೆಯಲ್ಲಿ ಹುಲಿಯ ಹಾವಳಿ ಬಹಳವಾಗಿತ್ತು. ಅದೇ ವೇಳೆಗೆ ಊರಿಗೆ ಸರ್ಕಸ್ ಒಂದು ಬಂದಿತು. ಅದರಲ್ಲಿ ಹುಲಿಯೊಂದು ಕೆಲವು ಮರಿಗಳೊಡನೆ ಪಂಜರದಲ್ಲಿ ಇತ್ತು. ಅದನ್ನು ನೋಡುತ್ತಲೇ ಅದೇಕೆ ಪಂಜರದಲ್ಲಿದೆ, ಆ ಹುಲಿ ವೇಷ ಹಾಕಿರುವವನು ನಮ್ಮೂರಿನವನೇ, ಅವನು ಬಾಲ ಯಾಕೆ ಯಾರೂ ಹಿಡಿದಿಲ್ಲ, ಅವನು ಕಾಲಿಗೆ ಗೆಜ್ಜೆ ಯಾಕೆ ಕಟ್ಟಿಲ್ಲ, ಇತ್ಯಾದಿ ಪ್ರಶ್ನೆಗಳನ್ನು ಹುಡುಗ ಪುಂಖಾನುಪುಂಖವಾಗಿ ಹಾಕುತ್ತಿದ್ದ. ಕ್ಷಣ ಮಾತ್ರದಲ್ಲಿ ಯಾರಿಗೂ ತಿಳಿಯುವ ಮೊದಲೇ ಹುಡುಗ ಹುಲಿಯ ಕಡೆಗೆ ಜಿಗಿದಿದ್ದ. ಆದರೆ ಅಷ್ಟರಲ್ಲಿ ಒಂದು ಮಂಗ ಇವನ ಕೈಯಲ್ಲಿದ್ದ ಹಣ್ಣನ್ನು ಕಿತ್ತುಕೊಳ್ಳಲು ಎಗರಿತ್ತು. ಆ ಸದ್ದಿಗೆ ಹುಲಿ ಪಂಜರದೊಳಗಿಂದ ಮುಂಗಾಲು ಚಾಚಿತ್ತು. ಹುಲಿಯ ಬಾಲ ಹಿಡಿದು ಎಳೆದಿದ್ದನಾದ್ದರಿಂದ ಹುಲಿಯ ಆರ್ಭಟಿಸಿತ್ತು. ಮುಖದ ಮೇಲಿನ ಗೀರುಗಳನ್ನು ಮಂಗ ಮಾಡಿದ್ದು ಎಂದು ಹಿರಿಯರೇನೋ ಹೇಳಿದರಾದರೂ ಕಾಕಾನಿಗೆ ಮಾತ್ರ ಅದು ಹುಲಿಯ ಉಗುರುಗಳ ಗುರುತಿರಬೇಕು ಎನ್ನಿಸಿತ್ತು. ಅದು ನಿಜವೂ ಇದ್ದಿರಬಹುದು. ಮುಗ್ಧನಾದ ಹುಡುಗ ಹುಲಿಯನ್ನು ವೇಷದ ಹುಲಿ ಎಂದು ತಿಳಿದು ಬಾಲ ಜಗ್ಗಿದ್ದು ಅದು ತನ್ನ ಪಂಜದಿಂದ ಮುಖವನ್ನು ಪರಿಚಿರಬೇಕು ಎನ್ನುವ ಕಲ್ಪನೆ ಸುಂದರವಾಗಿದೆ. ಜೀವನದಲ್ಲಿ ಎಂದೂ ನಿಜವಾದ ಹುಲಿಯನ್ನೇ ನೋಡದ ಹುಡುಗ ಸರ್ಕಸ್ಸಿಗೆ ಬಂದ ಹುಲಿಯನ್ನು ಬಣ್ಣ ಬಳಿದು ವೇಷ ಹಾಕಿ ಕುಣಿಯುವ ಹುಲಿಯೆಂದೇ ತಿಳಿದು ಅದನ್ನು ಛೇಡಿಸುತ್ತಾನೆ ಹುಡುಗ. ಅದರ ಕೈಗೆ ಸಿಕ್ಕಿದರೆ ಜೀವವೇ ಹೋದೀತು ಎಂಬ ಯೋಚನೆಯೂ ಇಲ್ಲದೆ ಮುನ್ನುಗ್ಗಿದ ಆ ಹುಡುಗನ ಜೀವ ಅವನ ಕೈಯಲ್ಲಿ ಇದ್ದ ಮಾವಿನ ಹಣ್ಣಿನ ದೆಸೆಯಿಂದ ಉಳಿದದ್ದು ಒಂದು ಆಶ್ಚರ್ಯದ ಸಂಗತಿಯಾಗುತ್ತದೆ. ನಿಜವಾದ ಹುಲಿಯನ್ನು ವೇಷದ ಹುಲಿಯೆಂದೇ ಭ್ರಮಿಸಿ ಅದನ್ನು ಮತ್ತೊಮ್ಮೆ ಸಿಕ್ಕಿದರೆ ಕೊಂದು ಹಾಕುತ್ತೇನೆ ಎನ್ನುವ ಮಾತು ಆ ಮಗುವಿನ ಮುಗ್ಧತೆಯ ಪರಿಚಯ ಮಾಡಿಸುತ್ತದೆ. ಅವನ ಅದೃಷ್ಟ ಚೆನ್ನಾಗಿದ್ದಿತಾದ್ದರಿಂದ ಮಾವಿನ ಹಣ್ಣಿನ ಆಸೆಯಿಂದ ಎಗರಿದ ಮಂಗನಿಂದಾಗಿ ಹುಡುಗ ಬದುಕಿ ಉಳಿಯುತ್ತಾನೆ. ಆ ಹುಡುಗನಿಗೆ ಮಾತ್ರ ಅದರ ಅರಿವು ಎತ್ಕಿಂಚಿತ್ತಾದರೂ ಇರುವುದಿಲ್ಲ. ಅವನಿಗೆ ಆ ಸನ್ನಿವೇಶದ ಗಂಭೀರತೆಯಾಗಲಿ ಹುಲಿ ಅಪಾಯಕಾರಿ ಪ್ರಾಣಿ ಎಂಬ ತಿಳಿವಳಿಕೆಯಾಗಲಿ ಇಲ್ಲದೆ ಅದು ಮತ್ತೊಮ್ಮೆ ಕಾಣಸಿಕ್ಕರೆ ಗುಂಡು ಹಾರಿಸುತ್ತೇನೆ ಎನ್ನುವಲ್ಲಿ ಅವನ ಮುಗ್ಧತೆಯ ಅರಿವಾಗುತ್ತದೆ. ಎಂದೂ ಹುಲಿಯನ್ನು ಕಾಣದಿದ್ದ, ಸರ್ಕಸ್ಸಿನ ಹುಲಿ ವೇಷದ ಮನುಷ್ಯನನ್ನೇ ಹುಲಿ ಎಂದು ನಂಬಿದ್ದ ಆ ಪುಟ್ಟ ಬಾಲಕನ ಮುಗ್ಧತೆ ಮತ್ತೆ ತಾನು ಹುಲಿಯನ್ನು ಕೆಣಕಿ ಏನನ್ನೋ ಸಾಧಿಸಿದ್ದೇನೆ ಎಂದುಕೊಳ್ಳುವ ಅವನ ಉತ್ಸಾಹ, ಪರಿಸ್ಥಿತಿಯ ಗಂಭೀರತೆಯನ್ನೇ ಅರಿಯದ ಆ ಬಾಲಕ ತಾನು ಹುಲಿ ವೇಷ ಧರಿಸಿರುವುದರ ಬಗ್ಗೆ ವರ್ಣಿಸುವ ರೀತಿ, ಅದನ್ನು ಎಲ್ಲರೊಂದಿಗೂ ಕೊಚ್ಚಿಕೊಳ್ಳುವ ಆಶಯ ಮಕ್ಕಳ ಮನಸ್ಸನ್ನು ಬಹಳ ಸುಂದರವಾಗಿ ಚಿತ್ರಿಸುತ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಬೇಂದ್ರೆಯವರು ಎಷ್ಟು ದೊಡ್ಡ ಕವಿಗಳೋ ಅಷ್ಟೇ ಪ್ರಭಾವಯುತವಾದ ಗದ್ಯ ಲೇಖಕರೂ ಹೌದು ಎಂಬುದು ಮನದಟ್ಟಾಗುತ್ತದೆ. ಮಂಗಾಟದಂತಹ ಸಣ್ಣ ಕಥೆಯಲ್ಲಿ ಬರುವ ಆ ಮುಗ್ಧ ಮಗುವಿನ ಪಾತ್ರವನ್ನು ಸರಳವಾಗಿ ಹೇಳಿರುವ ರೀತಿ ಯಾರನ್ನೂ ಬೆರಗುಗೊಳಿಸುತ್ತದೆ. ವೇದಾಂತವನ್ನು ಹೇಳುವ ಕವಿಯೇ ಇದನ್ನೂ ಬರೆದಿದ್ದಾರೆ ಎನ್ನುವುದು ಅವರು ಗದ್ಯವನ್ನೂ ಎಷ್ಟು ಸುಂದರವಾಗಿ ಬರೆಯಬಲ್ಲರಾಗಿದ್ದರು ಎಂಬುದಕ್ಕೆ ಉದಾಹರಣೆಯಾಗಿದೆ. ಫಾಲಾಫು. ಪ್ರಹ್ಲಾದ ಹಾಗೂ ರಾಮ ಗಳಸ್ಯ ಕಂಠಸ್ಯ. ಒಬ್ಬರನ್ನೊಬ್ಬರು ಹೆಚ್ಚು ಹೊತ್ತು ಬಿಟ್ಟಿರಲಾರದ ಸ್ನೇಹ. ಬಾಲ್ಯ ಸಹಜತೆಯಿಂದ ಜಗಳವಾಡಿದರೂ ಕೆಲವೇ ಕ್ಷಣಗಳಲ್ಲಿ ಸರಿ ಹೋಗಿ ಮೊದಲಿನಂತಾಗುತ್ತಿದ್ದರು. ಹೆಚ್ಚಾಗಿ ರಾಮನೇ ಬೇಗ ಕೋಪಕ್ಕೆ ಒಳಗಾಗುತ್ತಿದ್ದ. ಆದರೆ ಅದೆಲ್ಲ ಕೊಂಚ ಹೊತ್ತು ಮಾತ್ರ. ಮತ್ತೆ ಮೊದಲಿನಂತೆ ಒಂದಾಗುತ್ತಿದ್ದರು. ಪ್ರಹ್ಲಾದ ಓದಿನಲ್ಲಿ ಅಚ್ಚುಕಟ್ಟು, ಓದಿನಲ್ಲೇನು ಎಲ್ಲ ಕೆಲಸವೂ ಅಚ್ಚುಕಟ್ಟು. ಹಾಗೆಯೇ ಎಲ್ಲವೂ ಸಮಯಕ್ಕೆ ಸರಿಯಾಗಿ ಆಗಬೇಕು ಎನ್ನುವವ. ರಾಮ ಹಾಗಲ್ಲ, ಸ್ವಲ್ಪ ಉಡಾಫೆ ಸ್ವಭಾವದವ. ಆದರೂ ಇಬ್ಬರ ಸ್ನೇಹಕ್ಕೆ ಯಾವ ಕೊರತೆಯೂ ಆಗಿರಲಿಲ್ಲ. ಆದರೆ ಒಳ್ಳೆಯದು ಬಹಳ ದಿನಗಳು ಉಳಿಯುವುದಿಲ್ಲ. ಅಂತೆಯೇ ರಾಮ ಹಾಗೂ ಪ್ರಹ್ಲಾದರ ಸ್ನೇಹ ಸಹ. ಪ್ರಹ್ಲಾದನ ಹುಟ್ಟುಹಬ್ಬದ ದಿನ ರಾಮ ಬಹಳ ಉತ್ಸಾಹದಿಂದ ಹೊಸ ಬಟ್ಟೆ ಧರಿಸಿ ಪ್ರಹ್ಲಾದನನ್ನು ಸಂಧಿಸಲು ಹೋಗುತ್ತಾನೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿಯೂ ಪ್ರಹ್ಲಾದ ಶಾಲೆಯಲ್ಲಿ ಕೊಟ್ಟಿದ್ದ ಮನೆ ಕೆಲಸಗಳನ್ನು ಮರೆತಿರುವುದಿಲ್ಲ. ಅದನ್ನೇ ರಾಮನಿಗೂ ಹೇಳುತ್ತಾನೆ. ಅಮ್ಮ ಕೊಟ್ಟ ಉಂಡೆಯನ್ನು ತಿನ್ನುತ್ತಾ ಶಾಲೆಯ ಲೆಕ್ಕದ ಹೋಮ್ವರ್ಕ್ ಮಾಡಲು ಸೂಚಿಸುತ್ತಾನೆ.
ಆದರೆ ರಾಮ ರಜಾದಿನದ ಕನಸಿನಲ್ಲಿ ಅದಾವುದನ್ನು ಮಾಡಲು ಸಿದ್ಧನಿರುವುದಿಲ್ಲ. ಬದಲಿಗೆ ಶಾಲೆಗೆ ಹೋಗುವ ಯೋಜನೆಯನ್ನೇ ಕಿತ್ತೊಗೆಯುತ್ತಾನೆ. ಪ್ರಹ್ಲಾದನ ಹುಟ್ಟುಹಬ್ಬದ ಆಚರಣೆಗೆ ತೋಟಕ್ಕೆ ಹೋಗಿ ಊಟ ಮಾಡುವ ಆಸೆಯನ್ನು ವ್ಯಕ್ತಪಡಿಸುತ್ತಾನೆ. ಅವನ ಆಸೆಗೆ ಮಣಿದು ಅವನು ಆಸೆ ಪಡುವ ಎಲ್ಲ ತಿನಿಸುಗಳನ್ನು ಸಿದ್ಧ ಮಾಡಲು ಹೇಳಿ ಪ್ರಹ್ಲಾದ ಶಾಲೆಗೆ ಹೋಗುತ್ತಾನೆ. ಅಂದು ಶಾಲೆಗೆ ಹೋಗುವ ಆಲೋಚನೆಯನ್ನೇ ಬಿಟ್ಟಿದ್ದ ರಾಮ ಮನೆ ಕೆಲಸದ ಬಗೆಗೆ ನಿರ್ಲಿಪ್ತತೆಯಿಂದ ಇದ್ದು ಬಿಟ್ಟಿರುತ್ತಾನೆ. ಆದರೆ ಪ್ರಹ್ಲಾದ ಹುಟ್ಟುಹಬ್ಬದ ನೆವದಿಂದ ಶಾಲೆಗೆ ಚಕ್ಕರ್ ಹೊಡೆಯುವ ರಾಮನ ಸೂಚನೆಯನ್ನು ಒಪ್ಪುವುದಿಲ್ಲ. ಹುಟ್ಟುಹಬ್ಬದ ಸಂಭ್ರಮದ ಜೊತೆಗೆ ಅವನು ಮನೆ ಕೆಲಸವೆಲ್ಲವನ್ನು ಮಾಡಿಕೊಂಡಿದ್ದು ಶಾಲೆಗೆ ಹೋಗಲು ಸಿದ್ಧನಾಗಿಯೇ ಇರುತ್ತಾನೆ. ಪ್ರಹ್ಲಾದನ ಒತ್ತಡಕ್ಕೆ ಶಾಲೆಗೆ ಹೊರಟ ರಾಮ ಅಂದಿನ ಮನೆ ಕೆಲಸವನ್ನು ಮಾಡದೆ ಬಂದಿರುತ್ತಾನೆ. ಸ್ವಾಭಾವಿಕವಾಗಿಯೇ ಅವನು ಅಧ್ಯಾಪಕರ ಸಿಟ್ಟಿಗೆ ಗುರಿಯಾಗುತ್ತಾನೆ. ಅದೇ ನೆವವಾಗಿ ರಾಮ ಪ್ರಹ್ಲಾದನ ಮೇಲೆ ಸಿಟ್ಟುಗೊಳ್ಳುತ್ತಾನೆ. ಇದೇ ಸಮಯವನ್ನು ಉಪಯೋಗಿಸಿಕೊಂಡ ಮತ್ತೊಬ್ಬ ಗೆಳೆಯ ಶೀನ ಪ್ರಹ್ಲಾದನ ವಿರುದ್ಧ ರಾಮನ ಮನಸ್ಸನ್ನು ಕೆಡಿಸುತ್ತಾನೆ. ಇಬ್ಬರು ಸ್ನೇಹಿತರಾಗಿದ್ದರೆ ಮೂರನೆಯವರಿಗೆ ಉಂಟಾಗುವ ಅಸೂಯೆಯನ್ನು ಇಲ್ಲಿ ನಾವು ಕಾಣಬಹುದು. ಅವನ ಮಾತಿನ ಪ್ರಭಾವಕ್ಕೆ ಒಳಗಾದ ರಾಮ ಪ್ರಹ್ಲಾದನ ಮನೆಗೆ ಹೋಗುವುದಿರಲಿ, ಅವನ ಹುಟ್ಟುಹಬ್ಬಕ್ಕಾಗಿ ಅಭಿನಂದನೆಗಳನ್ನೂ ಹೇಳದೆ ಶೀನನ ಜೊತೆ ಹೊರಟು ಹೋಗುತ್ತಾನೆ. ತನ್ನ ಸ್ನೇಹಿತ ರಾಮನ ವ್ಯವಹಾರದಿಂದ ಪ್ರಹ್ಲಾದನಿಗೆ ಅಚ್ಚರಿಯಾಗುತ್ತದೆ, ಮನಸ್ಸಿಗೆ ನೋವೂ ಆಗುತ್ತದೆ. ಆತ್ಮೀಯನಾಗಿದ್ದ ರಾಮ ಇದ್ದಕ್ಕಿದ್ದಂತೆ ಫಾಲಾಫೂ ಎಂದು ಹೊರಟು ಹೋದದ್ದು ಅವನಿಗೆ ಏನನ್ನೋ ಕಳೆದುಕೊಂಡಷ್ಟು ವ್ಯಥೆಯಾಗುತ್ತದೆ. ಆದರೂ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಅವನು ತನ್ನನ್ನು ಬಿಟ್ಟಿರಲಾರ, ಬಂದೇ ಬರುತ್ತಾನೆ ಎನ್ನುವ ನಂಬಿಕೆಯೂ ಇರುತ್ತದೆ. ತೋಟದ ಊಟದ ಆಸೆಯನ್ನು ವ್ಯಕ್ತಪಡಿಸಿರುವ ರಾಮ ತನ್ನ ಸಂಘವನ್ನು ಇದೊಂದು ಕಹಿ ಪ್ರಸಂಗದಿಂದ ದೂರ ಮಾಡಲಾರ, ಅಷ್ಟು ಪೊಳ್ಳಾದುದಲ್ಲ ತಮ್ಮ ಸ್ನೇಹ ಎಂದೆಲ್ಲ ಯೋಚಿಸುತ್ತಾನೆ ಪ್ರಹ್ಲಾದ. ಇದರಿಂದ ಪ್ರಹ್ಲಾದ ಕಸಿವಿಸಿಗೊಂಡರೂ ರಾಮ ತೋಟದ ಊಟಕ್ಕಂತೂ ಬಂದೇ ಬರುತ್ತಾನೆ ಎಂಬ ನಂಬಿಕೆಯಲ್ಲಿ ತಯಾರಾದ ಅಡಿಗೆಯೆಲ್ಲವನ್ನೂ ಕೊಂಡು ತೋಟಕ್ಕೆ ಹೋಗಿ ಕಾಯುತ್ತಾನೆ. ಆದರೆ ಶೀನನ ಪ್ರಭಾವಕ್ಕೆ ಒಳಗಾದ ರಾಮ ಕತ್ತಲಾದರೂ ಬರುವುದಿಲ್ಲ. ಬದಲಿಗೆ 3 ನಾಯಿಗಳು ಬಂದು ಅವನು ತಂದ ಊಟವನ್ನು ಮುಗಿಸುತ್ತವೆ. ಖಿನ್ನ ಮನಸ್ಕನಾದ ಪ್ರಹ್ಲಾದನಿಗೆ ತೋಟದಿಂದ ಹೊರಡಬೇಕು ಎನ್ನುವಷ್ಟರಲ್ಲೇ ತನಗೆ ಜ್ವರ ಬಂದಿದೆ ಎಂಬುದರ ಅರಿವಾಗುತ್ತದೆ. ಅದೇ ವೇಳೆಗೆ ಅಲ್ಲಿಗೆ ಬಂದ ತೋಟದ ಕಾವಲುಗಾರನೊಡನೆ ಹೇಗೋ ಮನೆ ತಲುಪಿದ ಪ್ರಹ್ಲಾದ ಮತ್ತೆ ಮೇಲೇಳದೆ ಹೋಗುತ್ತಾನೆ. ಅವನ ಮೇಲಿನ ಕೋಪವಿಳಿದ ಮೇಲೆ ರಾಮ ಅವನನ್ನು ಭೇಟಿ ಮಾಡಬೇಕೆಂದು ಹೋಗುತ್ತಾನಾದರೂ ಅವನನ್ನು ಕಾಣಲಾರದೆ ಹಿಂತಿರುಗುತ್ತಾನೆ. ನಂತರ ಅವನಿಗೆ ಪ್ರಹ್ಲಾದನ ಸಾವಿನ ಸುದ್ದಿ ತಿಳಿಯುತ್ತದೆ. ಹಾಗಾಗಿ ತನ್ನ ಕೋಪದ ಕಾರಣದಿಂದಾಗಿ ಅದೊಂದು ದಿನಕ್ಕೆ ಅವನಿಂದ ದೂರನಾದ ರಾಮ ಇಡೀ ಜನ್ಮದಲ್ಲಿ ಮತ್ತೊಮ್ಮೆ ಅವನನ್ನು ಭೇಟಿಯಾಗಲು ಸಾಧ್ಯವಾಗದೆ ಪರಿತಪಿಸುತ್ತಾನೆ. ಕ್ಷಣದ ತನ್ನ ಕೋಪದಿಂದ ತನ್ನ ಆಪ್ತ ಮಿತ್ರನನ್ನು ಎಂದೆಂದಿಗೂ ಕಳೆದುಕೊಳ್ಳಬೇಕಾಗುತ್ತದೆ ಎಂಬುದನ್ನು ಯೋಚಿಸಲೂ ಆಗದಿದ್ದ ರಾಮುವಿಗೆ ಇದೊಂದು ಆಘಾತವೇ ಆಗುತ್ತದೆ. ತಾನು ಸುಮ್ಮನೆ ಏನೋ ಅವನ ಮೇಲೆ ಕೋಪ ತೋರಿಸಿ ಕೊಂಚ ದಿನಗಳ ನಂತರ ಮಾತನಾಡಿಸುವ ಆಲೋಚನೆಯನ್ನು ಇಟ್ಟುಕೊಂಡಿರುತ್ತಾನೆ ರಾಮ. ಈಗ ಅವನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ. ಅಂದಿನ ಕೋಪದಿಂದಾಗಿ ರಾಮ ತನ್ನ ಗೆಳೆಯನ ಸಾವಿನ ಸಮಯದಲ್ಲೂ ಇರಲಾರದೆ ಹೋಗಿ ಅವನ ಮುಖವನ್ನೂ ಕಾಣಲಾರದೆ ಆಗುತ್ತಾನೆ. ದೊಡ್ಡವನಾದ ಮೇಲೆ ಅವರ ಮನೆಗೆ ಭೇಟಿ ಕೊಡುವ ಪದ್ಧತಿಯನ್ನಿಟ್ಟುಕೊಂಡರೂ ಗೆಳೆಯನ ಕೊನೆಯ ದಿನಗಳಲ್ಲಿ ಅವನೊಡನೆ ಇರಲಾಗದಿದ್ದ ದುಃಖ ಅವನನ್ನು ನಿರಂತರವಾಗಿ ಬಾಧಿಸುತ್ತದೆ. ತನ್ನ ಆಪ್ತನಾಗಿದ್ದ ಪ್ರಹ್ಲಾದನನ್ನು ಕಳೆದುಕೊಂಡ ದುಃಖ ಎಷ್ಟೋ ವರ್ಷಗಳು ಉರುಳಿದರೂ ಮರೆಯಲಾಗುವುದಿಲ್ಲ. ಉಕ್ಕಿದ ಹಾಲನ್ನು ಮತ್ತೆ ಪಡೆಯಲಾಗದು. ಎಂತಹ ಸ್ನೇಹವಿದ್ದರೂ ದ್ವೇಷವೆಂಬ ಅಗ್ನಿಗೆ ಆಹುತಿಯಾಗುತ್ತದೆ ಎನ್ನುವುದನ್ನು ಬೇಂದ್ರೆಯವರು ಹೃದಯಕ್ಕೆ ತಾಕುವಂತೆ ಬರೆದಿದ್ದಾರೆ. ಕೋಪ, ದ್ವೇಷಗಳು ಸ್ನೇಹವನ್ನು ಆಹುತಿ ತೆಗೆದುಕೊಳ್ಳುತ್ತವೆ ಎಂಬುದನ್ನು ಹೃದಯ ಮುಟ್ಟುವಂತೆ ವರ್ಣಿಸಿದ್ದಾರೆ ಬೇಂದ್ರೆಯವರು. ಸ್ನೇಹ ಜೀವಿಗಳಾದ ಬೇಂದ್ರೆಯವರು ತಮ್ಮದೇ ಆದ ಗೆಳೆಯರ ಕೂಟವನ್ನು ಧಾರವಾಡದಲ್ಲಿ ಕಟ್ಟಿಕೊಂಡಿದ್ದರು. ಅವರೇ ಕಟ್ಟಿದ ಗೆಳೆಯರ ಬಳಗ ಬಿಡಿ ಬಿಡಿಯಾಗಿ
ಹಂಚಿ ಹೋದಾಗಿನ ನೋವು ಈ ಕಥೆಯ ರೂಪದಲ್ಲಿ ಬಂದಿರಲಿಕ್ಕೆ ಸಾಕು. ಈ ಕಥೆಯಲ್ಲಿ ಬಾಲ್ಯದ ಒಡನಾಟ, ಅವರು ಆಡುತ್ತಿದ್ದ ಆಟಗಳ ಗಮ್ಮತ್ತು ಎಲ್ಲವೂ ಬಹಳ ಸೊಗಸಾಗಿ ಕಣ್ಣಿಗೆ ಕಟ್ಟಿದಂತೆ ವರ್ಣಿತವಾಗಿವೆ. ರಾಮನಿಗೆ ಪ್ರಹ್ಲಾದನ ಮೇಲಿನ ಸ್ನೇಹವನ್ನು ಕಳೆದುಕೊಂಡ ದುಃಖವಿದ್ದೇ ಇತ್ತು. ಶೀನನ ಮಾತಿಗೆ ಸಿಕ್ಕು ಅವನು ಪ್ರಹ್ಲಾದನ ಸ್ನೇಹಕ್ಕೆ ತಿಲಾಂಜಲಿ ಕೊಡುತ್ತೇನೆ ಎಂದುಕೊಂಡರೂ ಆಗದೆ ಒದ್ದಾಡುತ್ತಿದ್ದ. ಆದರೆ ಪ್ರಹ್ಲಾದನನ್ನು ಸಂಧಿಸಿ ಮೊದಲಿನ ವಾತಾವರಣವನ್ನು ನಿರ್ಮಿಸಲು ಸಾಧ್ಯವಾಗದೆ ಹೋಯಿತು. ಈ ಎಲ್ಲ ವಿವರಣೆಗಳು ಸ್ನೇಹ ಎನ್ನುವಂತಹ ಬಂಧವನ್ನು ಕಿತ್ತು ಬಿಸಾಡುವುದು ಅಷ್ಟು ಸುಲಭವಲ್ಲ ಎನ್ನುವ ಮಾತನ್ನು ಮನಗಾಣಿಸುತ್ತದೆ. ಕೊನೆಯ ತನಕ ರಾಮ ತಾನು ಮಾಡಿದ ತಪ್ಪಿನಿಂದ ಪರಿತಪಿಸುವಂತಾಗುತ್ತದೆ. ಸ್ನೇಹಿತರಲ್ಲಿ ಬರುವ ಆತ್ಮೀಯತೆ ತಂದೆ ತಾಯಿಗಳಲ್ಲೂ ಇರುವುದಿಲ್ಲ. ಅಂತಹ ಆತ್ಮೀಯತೆಯನ್ನು ಕಳೆದುಕೊಂಡ ರಾಮ ಮತ್ತೆ ಅದನ್ನು ಪಡೆಯಲಾಗದೆ ಮಾನಸಿಕ ವೇದನೆಯನ್ನು ಅನುಭವಿಸುವ ಚಿತ್ರಣ ಬಹಳ ಸೊಗಸಾಗಿ ಮೂಡಿಬಂದಿದೆ. ಹಿರಿದ ಕತ್ತಿ. 2 ಬಾರಿ ಮದುವೆಯಾದರೂ ದೇಸಾಯರಿಗೆ ಮಕ್ಕಳಾಗದೇ ಇದ್ದಾಗ ತನಗೆ ಸಂತಾನ ಪ್ರಾಪ್ತಿಯಾಗುವುದಕ್ಕೋಸ್ಕರ ಮದುವೆಯಾಗಬೇಕು ಎಂದು 3ನೇ ಮದುವೆ ಮಾಡಿಕೊಳ್ಳುತ್ತಾರೆ. 3ನೆಯ ಬಾರಿಗೆ ಮದುವೆಯಾದಾಗ ಹೆಣ್ಣು ಹುಟ್ಟಿ ಹೆಂಡತಿ ಸಾಯುತ್ತಾಳೆ. ಆಗ ದೇಸಾಯರು ಇನ್ನೂ ಒಂದು ಮದುವೆ ಮಾಡಿಕೊಳ್ಳಲು ತಯಾರಾಗುತ್ತಾರೆ. ಈಗ ಅವರು ಕೊಡುವ ನೆವ ಮದುವೆ ಮಾಡಿಕೊಳ್ಳುವುದು ತಮಗಾಗಿ ಅಲ್ಲ, ಮಗಳಿಗಾಗಿ ಎನ್ನುವುದು. ತಮಗೆ ಅಷ್ಟು ವಯಸ್ಸಾದರೂ ಮದುವೆಯಾಗುವ ಚಪಲ. ಇದೇ ಸನ್ನಿವೇಶವನ್ನು ಏಕಾಕಿನಿಯ ಕಥೆಗೆ ಹೊಂದಿಸಿ ನೋಡಿದರೆ ಅಲ್ಲಿ ಆ ಹೆಣ್ಣು ಮಗಳು ಗಂಡ ಮನೆ ಬಿಟ್ಟು ಹೋಗಿ ಅವಳಿಗೆ ವೈವಾಹಿಕ ಸುಖ ಜೀವನದ ಸವಿ ಏನೂ ಸಿಗದಿರುವ ಸಂದರ್ಭದಲ್ಲಿ ಸಮಾಜ ಅವಳ ಬಗೆಗೆ ಯೋಚಿಸಿದ ರೀತಿಯೇ ಬೇರೆ. ಅವಳಿಗೆ ಮತ್ತೊಂದು ಮದುವೆಗೆ ಅವಕಾಶ ಮಾಡಿಕೊಡುವ ಮಾತು ಹಾಗಿರಲಿ, ಅವಳಿಗೆ ಆ ರೀತಿಯ ಯಾವ ಅಪೇಕ್ಷೆಗೂ ಅನುಮತಿ ಇಲ್ಲ ಎಂಬಂತೆ ವರ್ತಿಸುತ್ತದೆ. ಅವಳು ತನ್ನ ಬಗ್ಗೆ ಯೋಚಿಸುವುದು ತಪ್ಪು, ತನ್ನ ಕರ್ಮದ ಫಲ ತಾನು ಒಂಟಿಯಾಗಿರಬೇಕಾದುದು ಎಂದುಕೊಂಡು ಒಬ್ಬಳೇ ಇರಬೇಕಷ್ಟೇ. ಅದು ಬಿಟ್ಟು ಅವಳು ಬೇರೆ ಏನನ್ನೂ ಯೋಚಿಸಲು ಅವಕಾಶವಿಲ್ಲ ಎಂದೇ ಸಮಾಜ ತೀರ್ಮಾನಿಸುತ್ತದೆ. ಅಲ್ಲದೆ ಒಂಟಿ ಹೆಣ್ಣು ಯಾರ ಬೆಂಬಲವೂ ಇಲ್ಲವೆನ್ನುವಾಗ ಹದ್ದಿನ ಕಣ್ಣುಗಳಿಂದ ಸಮಾಜ ನೋಡುತ್ತದೆ. ಬೈರಾಗಿಯ ಮುಂದೆ ಕೈ ತೋರಿಸುವುದೇ ಅಪರಾಧ ಎನ್ನುವಂತೆ ನಡೆದುಕೊಳ್ಳುತ್ತದೆ. ಅಲ್ಲಿ ಹೆಣ್ಣಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ಹೆಣ್ಣು ಎನ್ನುವುದು ಗಂಡಸಿನ ಅನುಭವಕ್ಕೆ, ಅಭಿಪ್ರಾಯಕ್ಕೆ, ಅಭ್ಯುದಯಕ್ಕೆ ಮಾತ್ರ ಇರುವುದು ಎಂಬುದರ ಘೋಷಣೆ ಇದ್ದ ಹಾಗಿದೆ. ಏಕಾಕಿನಿಯಾದ ಹೆಣ್ಣಿಗೆ ಮರು ಮದುವೆಯ ಬಗ್ಗೆ ಯೋಚಿಸುವ ಅಥವಾ ತನ್ನ ಭವಿಷ್ಯದ ಬಗ್ಗೆ ಚಿಂತಿಸುವ ಅವಕಾಶ ಇಲ್ಲವೇ ಇಲ್ಲ. ಅವಳೇನಿದ್ದರೂ ಗಂಡಿನ ಕೈಗೊಂಬೆ. ಅವನು ಹೇಳಿದಂತೆ ಸಮಾಜದ ನಿಯಮಗಳು. ಬೇಂದ್ರೆಯವರು ಬರೆದಿರುವ ಪುಟ್ಟ ವಿಧವೆ ಕವನದಲ್ಲಿಯೂ ಇದೇ ರೀತಿಯ ಸಾಮಾಜಿಕ ಕಳಕಳಿಯನ್ನು ನೋಡಬಹುದು. ಪುಟ್ಟ ಹುಡುಗಿಗೆ ಅವಳ ಆಟವಾಡುವ ವಯಸ್ಸಿನಲ್ಲೇ ಮದುವೆ ಮಾಡಿ ಅವಳಿಗೆ ಜೀವನದ ಸೊಗಸು ಏನು ಎಂದು ಅರಿಯಲು ಅವಕಾಶ ಕೊಡದೆ ತಾಯ್ತನದ ಪಟ್ಟ ಕಟ್ಟಿ ಚಿಕ್ಕ ವಯಸ್ಸಿನಲ್ಲಿಯೇ ಗಂಡ ಮಕ್ಕಳನ್ನು ಕಳೆದುಕೊಂಡು ಜೀವನದ ಬಣ್ಣಗಳನ್ನು ಅನುಭವಿಸದೆ ಹೋಗುವ ಅವಳ ಆ ನೋವನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ತಲೆಯ ಕೂದಲನ್ನು ತೆಗೆದು ಕೆಂಪು ಸೀರೆಯನ್ನುಡಿಸಿ ಮೈಗೆಲ್ಲ ಅಂಗಾರವನ್ನು ಬಳಿದು ಆಕೆಗೊಂದು ವೇಷ ಕೊಟ್ಟಿತು ಸಮಾಜ. ಆದರೆ ಅದು ಇನ್ನೂ ಪುಟ್ಟ ಹುಡುಗಿ, ಆಟವಾಡುವ ವಯಸ್ಸು. ಅವಳೀಗ ಬತ್ತಿ ಹೊಸೆಯುತ್ತಾ ಅವಲಕ್ಕಿ ಹಿಟ್ಟು ತಿನ್ನುತ್ತಾ ಕಾಲ ಕಳೆಯಬೇಕಾದ ಪರಿಸ್ಥಿತಿ. ಈ ಪುಟ್ಟ ಹುಡುಗಿಯ ಮನಸ್ಸನ್ನು ಯಾರೂ ಕೇಳುವವರಿಲ್ಲ. ಕಾರಣ ಧರ್ಮ. ಇದಾವುದರ ಅರ್ಥವನ್ನೂ ಅರಿಯದೆ ತನಗೆ ಬಲವಂತವಾಗಿ ಬಂದ ಈ ಬಳುವಳಿಯನ್ನು ನೋಡುತ್ತಾ ಆಟವಾಡಿಕೊಂಡು ಗೆಳತಿಯರೊಂದಿಗೆ ಕುಣಿಯಬೇಕಾಗಿದ್ದ ಆ ಮುದ್ದು ಪುಟ್ಟ ಹುಡುಗಿ ವಿಧವೆಯಾಗಿ ಆಚಾರ್ಯರ ಪುರಾಣ ಕೇಳಲು ಬರುವಂತಾಗಿದ್ದುದನ್ನು ನೋಡಿ ಆ ದೇವರೂ ಸಹ ಮಂಕು ಹಿಡಿದು ನಿಂತು ಬಿಟ್ಟನಂತೆ. ಆಚಾರ್ಯರಿಗೂ ತಮ್ಮ ಕೊರಳಿಗೆ ಉರುಳು ಹಾಕಿದಂತಾಯಿತಂತೆ. ಇಷ್ಟಾದರೂ ಯಾರೂ ಅದನ್ನು ವಿರೋಧಿಸಿ ವಿಧವೆಯ ಪಟ್ಟದಿಂದ ಆಕೆಯನ್ನು ಬಿಡಿಸಲು ಮುಂದೆ ಬರಲಿಲ್ಲ. ಅಥವಾ ಈ ಬಾಲ್ಯ ವಿವಾಹದಿಂದ
ಈ ರೀತಿಯ ಅವಾಂತರಗಳು ಉಂಟಾಗುತ್ತಿವೆ ಎಂಬುದನ್ನು ಗ್ರಹಿಸಿ ಅದನ್ನು ತಡೆಗಟ್ಟಲು ಪ್ರಯತ್ನಿಸಲಿಲ್ಲ. ಈ ರೀತಿಯ ಸಾಮಾಜಿಕ ಕಳಕಳಿಯನ್ನು ಬೇಂದ್ರೆಯವರ ಹಲವು ಕೃತಿಗಳಲ್ಲಿ ಕಾಣಬಹುದು. ಸಮಾಜ ಹೆಣ್ಣನ್ನು ನೋಡುವ ದೃಷ್ಟಿ ಬೇರೆ, ಗಂಡನ್ನು ನೋಡುವ ದೃಷ್ಟಿಯೇ ಬೇರೆ ಎನ್ನುವುದನ್ನು ಮನ ನಾಟುವಂತೆ ಚಿತ್ರಿಸಿದ್ದಾರೆ ಲೇಖಕರು. ಇಲ್ಲಿ ದೇಸಾಯರು 4ನೆಯ ಮದುವೆಗೆ ತಮ್ಮ ಇಳಿವಯಸ್ಸಿನಲ್ಲೂ ಸಿದ್ಧವಾಗುವ ರೀತಿಯಲ್ಲಿ ಪುರುಷ ಪ್ರಧಾನವಾದ ಸಮಾಜದ ಚಿತ್ರವನ್ನು ಬೇಂದ್ರೆಯವರು ಬಹಳ ಸುಂದರವಾಗಿ ಕೊಟ್ಟಿರುತ್ತಾರೆ. ಇದೇ ರೀತಿಯ ಇನ್ನೊಂದು ಪಾತ್ರ ನರಸಿಂಗರಾಯರದು. ನರಸಿಂಗರಾಯ ಹೆಂಡತಿ ಮಕ್ಕಳಿದ್ದು ಮತ್ತೊಂದು ಮದುವೆಯಾಗುವ ಯೋಚನೆಯಲ್ಲಿರುತ್ತಾನೆ. ಕಾರಣ ಅವನಿಗೆ ಗಂಡು ಸಂತಾನವಿಲ್ಲದೆ ಇದ್ದದ್ದು. ನರಸಿಂಗರಾಯರು ದೇಸಾಯರನ್ನು ಭೇಟಿಯಾದಾಗ ಇಬ್ಬರ ಅಭಿಪ್ರಾಯಗಳು ಒಂದೇ ಎಂಬುದರ ಅರಿವಾಗುತ್ತದೆ. ದೇಸಾಯರು ತಮಗೆ ಗಂಡು ಮಕ್ಕಳಿಲ್ಲದ ಕಾರಣ ಮತ್ತೊಂದು ಮದುವೆಗೆ ಸಿದ್ಧರಾದರೆ, ನೆಪಕ್ಕೆ ಹೆಂಡತಿಯ ಅನುಮತಿಯನ್ನು ಪಡೆದಂತೆ ಮಾಡಿ ಸಿದ್ಧರಾಗುತ್ತಾರೆ ನರಸಿಂಗರಾಯರು. ಇಲ್ಲಿ ನರಸಿಂಗರಾಯರ ಹೆಂಡತಿಗೆ ಅವಳದೇ ಅಭಿಪ್ರಾಯವನ್ನು ಮುಕ್ತವಾಗಿ ಕೊಡಲು ಅವಕಾಶವಿದ್ದಿದ್ದರೆ ಅವಳು 2ನೆಯ ಮದುವೆಗೆ ಒಪ್ಪುತ್ತಿರಲಿಲ್ಲ ಎನ್ನುವುದು ಕಥೆ ಮುಂದುವರಿದಂತೆ ನಮಗೆ ತಿಳಿದು ಬರುತ್ತದೆ. ಸಮಾಜ ಇವರ ಬಗ್ಗೆಯೂ ಟೀಕೆ ಮಾಡದೇ ಇರುವುದಿಲ್ಲವಾದರೂ ಅದಕ್ಕೆ ಬೆಲೆ ಕೊಡುವ ಅವಶ್ಯಕತೆ ಏನೂ ಇರಲಿಲ್ಲ ಎಂದೇ ಇವರ ಅಭಿಪ್ರಾಯ. ಊರವರ ನಾಲಿಗೆ ಏನು ಬೇಕಾದರೂ ಹೇಳಲಿ, ತಮಗೆ ಮನಸ್ಸಿಗೆ ಬಂದ ಹಾಗೆ ನಡೆಯಬಹುದು ಎಂದು ತೀರ್ಮಾನಿಸುತ್ತಾರೆ ಇಬ್ಬರು. ದೇಸಾಯರು ತಾವು ಮದುವೆ ಮಾಡಿಕೊಳ್ಳುವುದೇ ಅಲ್ಲದೆ ತಮ್ಮಂತೆ ವಯಸ್ಸಾದ ಯಾರೇ ಮದುವೆ ಮಾಡಿಕೊಳ್ಳಲು ಇಚ್ಛಿಸಿದರೆ ಮಾಡಿಸುವುದಾಗಿ ಪಣ ತೊಡುತ್ತಾರೆ. ನಮ್ಮಲ್ಲಿ ಒಂದು ಗಾದೆ ಹೇಳುವಂತೆ, ಕೋತಿ ತಾನು ಕೆಡುವುದಲ್ಲದೆ ಇಡೀ ವನವನ್ನು ಕೆಡಿಸುತ್ತದೆಯಂತೆ. ನರಸಿಂಗರಾಯರಿಗೆ ದೇಸಾಯರ ಕೂಡ ಮಾತು ಮುಂದುವರಿದಂತೆ ಮದುವೆಗೆ ಸಿದ್ಧವಾಗಿರುವ ತಮ್ಮ ಮಗಳಿಗೆ ದೇಸಾಯರೇ ಸರಿಯಾದ ವರ ಎಂದು ತೋರುತ್ತದೆ. ಅದನ್ನೇ ಅವರಿಗೂ ತಿಳಿಸಿ ಸಂಬಂಧವನ್ನು ಗಟ್ಟಿ ಮಾಡುವ ಉದ್ದೇಶದಿಂದ ಊರಿಗೆ ಬರುತ್ತಾರೆ. ಇಲ್ಲಿ ಲೇಖಕರು 2 ವಿಚಾರಗಳ ಕಡೆಗೆ ನಮ್ಮ ಗಮನವನ್ನು ಹರಿಸುವಂತೆ ಮಾಡಿದ್ದಾರೆ. ಮೊದಲನೆಯದು ಗಂಡು ಸಂತಾನವಿಲ್ಲದೆ ವಂಶ ಮುಂದುವರಿಯಲಾರದು ಎಂಬುದು. ಗಂಡು ಮಕ್ಕಳಿಗೆ ಮಾತ್ರ ತಂದೆ ತಾಯಿಗೆ ಶ್ರಾದ್ದ ಮಾಡುವ ಹಕ್ಕು ಇರುವುದು ಈ ತೀರ್ಮಾನಕ್ಕೆ ಪ್ರೇರಣೆ. ಇನ್ನು 2ನೆಯದು, ಈಗ ತಾನೇ ಅರಳುತ್ತಿರುವ ನರಸಿಂಗರಾಯರ ಮಗಳ ವಯಸ್ಸಿನ ಹೆಣ್ಣು ಮಗಳೊಡನೆ 4ನೆಯ ಮದುವೆಗೆ ಸಿದ್ಧವಾದ ದೇಸಾಯರ ವಯಸ್ಸು. ಗಂಡು ಎಷ್ಟು ವಯಸ್ಸಾದರೂ ಸರಿ ಚಿಕ್ಕ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡುವ ಈ ಸಮಾಜ ಅದೇ ಸ್ಥಾನದಲ್ಲಿ ಹೆಣ್ಣು ಮಗಳನ್ನು ಇಟ್ಟು ನೋಡುತ್ತದೆಯೇ? ಇನ್ನು ಈಗಲೂ ಈ ರೀತಿಯ ಭೇದ ಭಾವಗಳು ಪೂರ್ಣವಾಗಿ ಅಳಿಸಿ ಹೋಗಿಲ್ಲ ಎಂಬುದು ಎಲ್ಲರಿಗೂ ತಿಳಿದ ವಿಚಾರ. ಕಥೆ ಇಲ್ಲಿಂದ ತಿರುವು ತೆಗೆದುಕೊಳ್ಳುತ್ತದೆ. ಹೆಂಡತಿಯ ಅನುಮತಿಯಿಂದಲೇ 2ನೆಯ ಮದುವೆಗಾಗಿ ಹೆಣ್ಣು ಹುಡುಕಲು ಹೋದ ನರಸಿಂಗರಾಯರು ಮನೆಗೆ ಬರುವ ವೇಳೆಗೆ ಮಗಳ ಮದುವೆಯ ತೀರ್ಮಾನ ಮಾಡಿ ಬಂದಿರುವ ಸುದ್ದಿ ಹೆಂಡತಿಯನ್ನು ತಲುಪಿ ಮಗಳು ಕುಸುಮಳಿಗೂ ಅದರ ಅರಿವಾಗುತ್ತದೆ. ನರಸಿಂಗರಾಯರು ಮನೆಗೆ ಬಂದು ಮಗಳು ಕುಸುಮಳಿಗೆ ಹಲವಾರು ಆಸೆ ಆಮಿಷಗಳನ್ನು ತೋರಿಸಿ ಅವಳನ್ನು ತಮ್ಮ ಅಭಿಪ್ರಾಯಕ್ಕೆ ಒಪ್ಪುವಂತೆ ಬಲವಂತ ಮಾಡುತ್ತಾರೆ. ಅದಕ್ಕೆ ಕುಸುಮ ಒಪ್ಪದೇ ಹೋದಾಗ ತಮ್ಮ ಹಿರಿದ ಕತ್ತಿಯನ್ನು ತೋರಿಸಿ ಅವಳನ್ನು ಬೆದರಿಸುತ್ತಾರೆ. ಹಿರಿದ ಆ ಕತ್ತಿಯನ್ನು ನೋಡಿದ ಪುಟ್ಟ ಹುಡುಗಿ ಕುಸುಮಳಿಗೆ ಅಂದಿನಿಂದಲೇ ಜ್ವರ ಬಂದು ಬಡಬಡಿಸತೊಡಗುತ್ತಾಳೆ. ಎಷ್ಟು ದಿನಗಳಾದರೂ ಕುಸುಮ ಚೇತರಿಸಿಕೊಳ್ಳದೆ ಹೋದಾಗ ನರಸಿಂಗರಾಯರಿಗೆ ಬುದ್ಧಿ ಬರುತ್ತದೆ. ತಾವು ಮಾಡಿದ ತಪ್ಪಿನ ಅರಿವಾಗುತ್ತದೆ. ಮಗಳಿಗೆ ಆ ಮದುವೆ ಇಷ್ಟವಿಲ್ಲದಿರುವುದೇ ಇದಕ್ಕೆ ಕಾರಣ ಎಂಬುದರ ತಿಳುವಳಿಕೆ ಮೂಡುತ್ತದೆ. ಮಗಳ ಮೇಲಿನ ಪ್ರೀತಿ ತಾವು ಮಾಡುತ್ತಿರುವ ಕೆಲಸ ಅಸಾಧುವಾದುದು ಎಂಬುದನ್ನು ತಿಳಿಸಿಕೊಡುತ್ತದೆ. ತಕ್ಷಣವೇ ದೇಸಾಯರಿಗೆ ಮಗಳನ್ನು ಕೊಡಲು ನಿರಾಕರಿಸಿ ಪತ್ರ ಬರೆಯುತ್ತಾರೆ. ಇಲ್ಲಿ ಮಾನವೀಯತೆ ಇನ್ನೂ ಉಳಿದಿದೆ ಎನ್ನುವುದು, ತಾನು ಮಾಡಿದುದು ತಪ್ಪು ಎಂಬುದರ ಅರಿವಾದುದು, ಇವೆಲ್ಲ ಈ ಕಥೆಗೆ ಒಂದು ಎತ್ತರದ ಸ್ಥಾನವನ್ನೇ ಕೊಡುತ್ತವೆ.
ಹಳೆ ಕಾಲದ ಪದ್ಧತಿಯನ್ನು ಎಷ್ಟೇ ನಂಬಿದ್ದರೂ ನರಸಿಂಗರಾಯರಿಗೆ ಮಗಳ ಆರೋಗ್ಯ ಮುಖ್ಯವಾಗುತ್ತದೆ ಎನ್ನುವ ಅಂಶವನ್ನು ಇಲ್ಲಿ ನಾವು ಗುರುತಿಸಬಹುದು. ನರಸಿಂಗರಾಯನ ಹೆಂಡತಿಗೆ ಗಂಡ ಎರಡನೆಯ ಮದುವೆ ಮಾಡಿಕೊಳ್ಳುವುದು ಇಷ್ಟವಿಲ್ಲದಿದ್ದರೂ ಗಂಡು ಸಂತಾನಕ್ಕಾಗಿ ಎಂದು ಹೇಳುವಾಗ ತನ್ನ ಒಪ್ಪಿಗೆಯನ್ನು ಸೂಚಿಸುತ್ತಾಳೆ. ಆದರೆ ತನಗೇ ಏಕೆ ಗಂಡು ಮಕ್ಕಳಾಗಬಾರದು, ತನ್ಮೂಲಕ ಗಂಡನ ಎರಡನೇ ಮದುವೆ ಏಕೆ ನಿಲ್ಲಬಾರದು ಎಂಬ ದೂರದ ಆಸೆಯೂ ಇದ್ದಿದ್ದರಿಂದ ಅದಕ್ಕಾಗಿ ಯಾರೋ ಹೇಳಿದ ನಾಟಿ ಔಷಧವನ್ನು ಸೇವಿಸುತ್ತಾಳೆ. ಇದೆಲ್ಲ ನರಸಿಂಗರಾಯ ತಾನು ಮರುಮದುವೆ ಮಾಡಿಕೊಳ್ಳುವುದಿಲ್ಲ ಎಂಬ ತೀರ್ಮಾನಕ್ಕೆ ಬಂದಾಗ ತಿಳಿದು ಬರುತ್ತದೆ. ತನ್ನ ಮಗಳಂತೆಯೇ ಇನ್ನೊಂದು ಹೆಣ್ಣು ವಯಸ್ಸಾದ ತನ್ನನ್ನು ಮದುವೆ ಮಾಡಿಕೊಳ್ಳಲು ನಿರಾಕರಿಸಿ ಕೊರಗುತ್ತಿರಬಹುದು ಎಂಬ ತಿಳಿವು ಅವರಲ್ಲಿ ಮೂಡುವುದೇ ಕಥೆಯ ಜೀವಾಳ. ಹೆಣ್ಣಿನ ಸ್ವಾತಂತ್ರ್ಯದ ಮಿತಿಯನ್ನು, ಗಂಡಸಿನ ಅಧಿಕಾರದ ಪರಮಾವಧಿಯನ್ನು ಏಕಕಾಲದಲ್ಲಿ ಈ ಕಥೆ ತಿಳಿಸಿಕೊಡುತ್ತದೆ. ಸಮಾಜದ ಶೋಷಣೆಗೆ ಒಳಗಾದ ಹೆಣ್ಣು ಮಗಳ ಸ್ಥಿತಿಯ ವಿವರಣೆ ಕೊಡುತ್ತಲೇ ಬೇಂದ್ರೆಯವರು ಅದಕ್ಕೆ ಪರಿಹಾರವನ್ನೂ ಸೂಚಿಸಿದ್ದಾರೆ. ಕತ್ತಿಯನ್ನು ತೋರಿಸಿ ಹೆದರಿಸಿ ಮದುವೆಗಾಗಿ ಮಗಳನ್ನು ಒಪ್ಪಿಸುವ ನರಸಿಂಗರಾಯರ ರೀತಿ ಆಗಿನ ಸಮಾಜಕ್ಕೆ ಕನ್ನಡಿ. ಹೆಣ್ಣು ಮಗಳನ್ನು ಹೇಗಾದರೂ ನಡೆಸಿಕೊಳ್ಳಬಹುದು ಎಂಬ ಅವರ ವರ್ತನೆ ಅಸಮ್ಮತ. ಹೆಂಡತಿಗೆ ಇಷ್ಟವಿಲ್ಲದಿದ್ದರೂ ಗಂಡು ಸಂತಾನವಾಗಬೇಕೆಂಬ ಆತುರದಲ್ಲಿ ಎರಡನೆಯ ಮದುವೆಗೆ ಸಿದ್ಧವಾಗುವ ನರಸಿಂಗರಾಯರು 3 ಮದುವೆ ಮಾಡಿಕೊಂಡು ಎಲ್ಲ ಹೆಂಡತಿಯರನ್ನು ಕಳೆದುಕೊಂಡು ತಬ್ಬಲಿ ಮಗುವಿನ ನೆಪ ಮಾಡಿ ಮತ್ತೆ ಮದುವೆಯಾಗ ಬಯಸುವ ದೇಸಾಯರಿಗೆ ತನ್ನ ಪುಟ್ಟ ಮಗಳನ್ನು ಕೊಡುವ ಅವರ ನಿರ್ಧಾರ, ಇವೆಲ್ಲ ಅಂದಿನ ಸಮಾಜದ ಪ್ರತಿಬಿಂಬಗಳು. ಹೆಣ್ಣಿನ ಆಸೆ ಅನಿಸಿಕೆಗಳಿಗೆ ಪ್ರಾಮುಖ್ಯತೆ ಕೊಡುವುದಾಗಲಿ, ಅವಳ ಅಂತರಂಗದ ತುಮಲವನ್ನು ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆಯಾಗಲಿ ಅಂದಿನ ಪುರುಷ ಪ್ರಧಾನ ಸಮಾಜಕ್ಕೆ ಇದ್ದಿರಲಿಲ್ಲ ಎಂಬುದರ ಚಿತ್ರಣ ದೊರಕುತ್ತದೆ. ಹೆಣ್ಣಿನ ಶೋಷಣೆಯನ್ನು ಕುರಿತಂತೆಯೇ ಈ ಸಂಕಲನದಲ್ಲಿ ಬರುವ 3 ಕಥೆಗಳು ಲೇಖಕರಿಗೆ ಇದ್ದ ಸಾಮಾಜಿಕ ಕಳಕಳಿಗೆ ಕನ್ನಡಿ ಹಿಡಿಯುತ್ತದೆ. ನರಬಲಿಯಂತಹ ಕವನವನ್ನು ಬರೆದು ಸರಕಾರದ ವಿರುದ್ಧ ಜನರನ್ನು ಜಾಗೃತಿಗೊಳಿಸಿದರು ಎಂಬ ದೂರಿಗೆ ಒಳಗಾದ ಕವಿ ಪುಟ್ಟ ವಿಧವೆ, ಹಿರಿದ ಕತ್ತಿ, ಏಕಾಕಿನಿ, ಕರುಳಿನ ಕರೆ ಇಂತಹ ರಚನೆಗಳಿಂದ ನಮ್ಮಲ್ಲಿರುವ ಅಂಧವಿಶ್ವಾಸಗಳ ಶೋಷಣೆಯ ವಿರುದ್ಧವೂ ಜನತೆಯನ್ನು ಎಚ್ಚರಗೊಳಿಸಿದ್ದಾರೆ.